ಆಲಯದಲ್ಲಿರುವಂತಹ ತನ್ನ ಎಲ್ಲ ಕುಟುಂಬಗಳನ್ನ ಕರ್ತನೇ ನೀನು ಒಂದೊಂದು ವರ್ಷವನ್ನ ದೇವರೇ ಕಾಪಾಡಿಕೊಂಡು ಬಂದು ಇವತ್ತು ಈ ನೂತನ ವರ್ಷದಲ್ಲಿ ಮಕ್ಕಳು ದೇವರೇ ಇಲ್ಲಿ ಕಾಲಿಡುವಂತೆ ನೀನು ಮಾಡಿದಂತ ಎಲ್ಲ ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನೀನು ಮಾಡಿದಂತ ಎಲ್ಲ ಅದ್ಭುತಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತಾ ಇದ್ದೇವೆ. ನೀನು ಮಾಡಿದಂತ ಎಲ್ಲ ಅತಿಶಯಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತಾ ಇದ್ದೇವೆ. ನೀನು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತಾ ಇದ್ದೇವೆ. ನೀನು ಮಾಡಿದಂತ ಕರ್ತನೆ ಎಲ್ಲ ಹಲ್ಲೆಲೂಯಾ. ನಿನ್ನ ಸೇವಕರು, ನಿನ್ನ ಸೇವಕರ ಕುಟುಂಬಗಳು, ಅಪ್ಪ ನಿನ್ನ ಸೇವಕರ ಮಕ್ಕಳು, ತನ್ನ ಆಲಯದ ಮಕ್ಕಳು ಒಂದೊಂದು ದಿನವೂ ಪ್ರಯಾಣಗಳು ಹೋಗುವಾಗಲೂ ಬರುವಾಗಲೂ ಯೇಸುವಿನ ನಾಮದಲ್ಲಿ ಅವರ ಸಂಗಡಗಳು ಇದ್ದು ಒಂದೊಂದು ಸೇವಕರುಗಳನ್ನ ಧೈರ್ಯಪಡಿಸಿ, ಸಭೆಗಳನ್ನ ಧೈರ್ಯಪಡಿಸಿ ಯೇಸುವಿನ ನಾಮದಲ್ಲಿ ಕಟ್ಟಡದಲ್ಲಿ ಈ ಸಭೆ ಅನೇಕರಿಗೆ ನೀನು ಬೆಳಕಾಗಿ ಇಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಕೈಗಳು ತೆಗೆದು ಹೇಳುತ್ತದೆ, ಈ ಸಭೆ ಯೇಸುವಿನ ನಾಮದಲ್ಲಿ ಈ ಊರಿಗೆ ಮಾತ್ರವಲ್ಲ, ಈ ಕೋಲಾರ ಪಟ್ಟಣಕ್ಕೆ ಮಾತ್ರವಲ್ಲ, ಈ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ಲೋಕಕ್ಕೆ ಒಂದು ಬೆಳಕಾಗಿ, ಒಂದು ಉಜ್ಜೀವನವಾಗಿ, ಒಂದು ಉಜ್ಜೀವನ ಕೇಂದ್ರವಾಗಿ ಈ ಸ್ಥಳದಲ್ಲಿ, ಈ ಜಾಗದಲ್ಲಿ, ಈ ಹಳ್ಳಿಯಲ್ಲಿ ನನ್ನ ದೇವರು ಮಾಡಲೇ. ನಿಮಗೆ ಸ್ತೋತ್ರ ಮಾಡುತ್ತಾರೆ. ನಿಮಗೆ ವಂದನೆಗಳು, ನಿಮಗೆ ವಂದನೆಗಳಪ್ಪ, ನಿಮಗೆ ವಂದನೆಗಳಯ್ಯ. ನಾವು ಎಷ್ಟು ಮಾತ್ರವೇ ಇಲ್ಲಪ್ಪ, ನಾವು ಎಷ್ಟು ಮಾತ್ರನೂ ಇಲ್ಲಯ್ಯ ದೇವರೇ. ನಾವು ಕೇವಲ ಅಲ್ಪವಾದವರು, ಅಯೋಗ್ಯರು, ಬಲಹೀನರು ದೇವರೇ. ನಾವೆಲ್ಲರೂ ಕೂಡ ಅಪ್ಪ ದೇವರೇ ಅಗಲಿ ಕಣ್ಣುಗಳಲ್ಲಿ ಹೌದು ದೇವರೇ ಕೆಟ್ಟವರು. ಆದರೆ ದೇವರೇ ಕೆಟ್ಟವರ ಮೇಲೆ ನನ್ನ ದೇವರ ರಕ್ತ ಇಳಿದಿದ್ದಕ್ಕಾಗಿ ಸ್ತೋತ್ರ. ಕೆಟ್ಟವರಾದ ನಮ್ಮ ಮೇಲೆ ನಿನ್ನ ಅಭಿಷೇಕ ಇಳಿದಿದ್ದಕ್ಕಾಗಿ ಸ್ತೋತ್ರ. ಕರುಣೆಗೆ ಬಾರದಂತ ನಮ್ಮ ಮೇಲೆ ನಿನ್ನ ಕರುಣೆಯಾದಂತ ಒಂದು ಕೃಪೆ ನಮ್ಮ ಮೇಲೆ, ಇಲ್ಲಿರುವ ಸೇವಕರ ಮೇಲೆ, ಇಲ್ಲಿರುವಂತ ಎಲ್ಲ ವಿಶ್ವಾಸಿಗಳ ಮೇಲೆ ನಿನ್ನ ಕೃಪೆ ಇಳಿದಿದ್ದಕ್ಕಾಗಿ ಸ್ತೋತ್ರ. ಕೆಲಸಕ್ಕೆ ನಮ್ಮನ್ನ, ಅಲ್ಪವಾದ ನಮ್ಮನ್ನ, ಪಾಪಿಗಳಾದ ನಮ್ಮನ್ನ, ಈ ಊರಲ್ಲಿ ನಮ್ಮನ್ನ ಅನೇಕರು ಕೆಲಸಕ್ಕೆ ಬಾರದವರು ಇವತ್ತು ಎಷ್ಟೋ ಜನ ಹೇಳಿದರು. ಎಷ್ಟೋ ಕಡೆಗಳಲ್ಲಿ ಅವಮಾನ, ಎಷ್ಟೋ ಕಡೆಗಳಲ್ಲಿ ನಿಂದನೆಗಳು. ಆದರೆ ಆ ನಿಂದನೆಗಳ ಮಧ್ಯದಲ್ಲಿ ನನ್ನ ದೇವರು ಎಲ್ಲಿ ಅವಮಾನವಾಗಿದೆಯೋ ಅಲ್ಲೇ ನಿಮ್ಮ ತಲೆಯನ್ನ ಮೇಲೆ ಎತ್ತುವಂತೆ ಮಾಡುತ್ತಾನೆ. ಅಲ್ಲೇ ಈ ವರ್ಷದಲ್ಲಿ ದೇವರು ಇಲ್ಲಿ ಬಂದಿರುವಂತ ನೀವುಗಳು, ನಿಮ್ಮ ಕುಟುಂಬಗಳು, ನಿಮ್ಮ ಆದಂತ ಅವಮಾನಕ್ಕೆ ಬದಲಾಗಿ 2ರಷ್ಟು ಆಶೀರ್ವಾದ, 2ರಷ್ಟು ಸಂತೋಷ, 2ರಷ್ಟು ಸುಖ, 2ರಷ್ಟು ನೆಮ್ಮದಿ. ಸಾಮರ್ಥ್ಯ
ಐಶ್ವರ್ಯ ನನ್ನ ಕುಟುಂಬ ಮರೆಯಾಗಿರುವುದು ನನ್ನ ಐಶ್ವರ್ಯ ನೀನಲ್ಲ. ಸ್ಥಳಕ್ಕಿದ್ದು ನನ್ನ ಕಾಲ ನೀನಲ್ಲ. ಇವತ್ತು ಎಷ್ಟೋ ಜನರು ನಮ್ಮನ್ನ, ನಮ್ಮ ಕುಟುಂಬಗಳನ್ನ, ಇಲ್ಲಿರುವಂತ ನನ್ನ ಸಹೋದರ ಅಬ್ರಹಾಮನನ್ನ, ಎಷ್ಟೋ ಜನರು ನಮ್ಮನ್ನ ಈ ಭೂಮಿ ಮೇಲೆ ಇದೇ ಊರಲ್ಲಿ ಶತ್ರುಗಳು ಇವರನ್ನ ನಿರ್ಮೂಲ ಮಾಡಬೇಕೆಂದು ಬಂದರು. ಇವರ ಕುಟುಂಬಗಳನ್ನ ಅಳಿಸಬೇಕೆಂದು ಬಂದರು. ಇವರುಗಳು ಇಲ್ಲಿ ಸೇವೆ ಮಾಡಬಾರದೆಂದು ಎದ್ದರು. ಆದರೆ ದೇವರು ನಮ್ಮ ಕುಟುಂಬಗಳನ್ನ ಹಾಳು ಮಾಡಬೇಕೆಂದು ಬಂದಂತ ಜನರ ಅವರ ಕುಟುಂಬದಲ್ಲಿ ದೇವರ ಕೈ ಇಟ್ಟನು. ನನ್ನ ಕುಟುಂಬ ಇವತ್ತು ಸಂತೋಷವಾಗಿದೆ. ನನ್ನ ಸಭೆ ಸಂತೋಷವಾಗಿದೆ. ಸಂತೋಷವಾಗಿದೆ. ನನ್ನ ಜೀವಿತಗಳು ಸಂತೋಷವಾಗಿದೆ. ನಮ್ಮ ಭವಿಷ್ಯಗಳು ಸಂತೋಷವಾಗಿದೆ. ಎಲ್ಲವನ್ನ ಮಾಡಿದ ಖರ್ಚು ಒಂದೊಂದು ದಿನವೂ ಆತನು ನಮ್ಮನ್ನು ಕಾಪಾಡಿ ನಮ್ಮ ಕುಟುಂಬಗಳನ್ನು ನಡೆಸಿ ನಮ್ಮ ಸೇವೆಗಳನ್ನು ನಡೆಸಿ ಇವತ್ತು ಎಷ್ಟೋ ಜನರ ಮಧ್ಯದಲ್ಲಿ ಇವತ್ತು ಈ ಸಾಕ್ಷಿಯಾಗಿ ದೇವರು ಆತನು ನಮ್ಮನ್ನು ಇಟ್ಟಿದ್ದಾನೆ. ಸಾಕ್ಷಿಯಾಗಿ ದೇವರು ಊರಲ್ಲಿ ಇಟ್ಟಿದ್ದಾನೆ, ಕಟ್ಟಡಗಳಲ್ಲಿ ಇಟ್ಟಿದ್ದಾನೆ, ಎಲ್ಲ ಕಡೆಗಳಲ್ಲಿ ಇಟ್ಟಿದ್ದಾನೆ. ನಿಮ್ಮನ್ನು ಕೂಡ ದೇವರು ಇಡುವಂತ ದೇವರಾಗಿದ್ದಾನೆ. ನಿಮ್ಮನ್ನು ಕೂಡ ಇಡುವಂತ ದೇವರಾಗಿದ್ದಾನೆ. ಕೈಗಳು ಕಟ್ಟಿ ದೇವರಿಗೆ ಸ್ತೋತ್ರ ಮಾಡಲು ಯೇಸುವಿನ ನಾಮದಲ್ಲಿ ನಮ್ಮನ್ನು ಕೂಡ ಇಡುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲ್ಲ ಘನತೆ ನಿಮ್ಮ ಬಗ್ಗೆ ಮಾಡ್ತಾರೆ. ಯೇಸುವಿನ ನಾಮದಲ್ಲಿ ತಂದೆ. ಹಲ್ಲೆಲೂಯ. ದೇವರ ಸಮ್ಮುಖದಲ್ಲಿ ನಾವು ಕುಳಿತುಕೊಳ್ಳೋಣ. ಒಂದು ದಿನಮಾನದಲ್ಲಿ ಹಿಂದೆ ನಿಂತಿರುವ ದಯವಿಟ್ಟು ಕುತ್ಕೊಂಡ್ರೆ ಒಳ್ಳೆಯದು. ಓಕೆ, ಈ ಸಮಯದಲ್ಲಿ ನಮಗೆ ದೇವರ ವಾಕ್ಯದ ಕಡೆಗೆ ನಾವು ಹೋಗುವವರಾಗಿರೋಣ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಬಂದಿರುವಂತ ಎಲ್ಲ ಘನ ಸೇವಕರುಗಳಿಗೂ ಹೃದಯಪೂರ್ವಕವಾದ ವಂದನೆಗಳು. ಎಲ್ಲ ಸೇವಕರುಗಳಿಗಾಗಿ ಒಂದು ವೇಳೆಯಲ್ಲಿ ಬಂದಿರುವಂತ ನಿಮಗಳು ಕೂಡ
ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಿಮಗಾಗಿ ನೀವೇ ಜೋರಾಗಿ ಒಂದು ಕೈ ತಟ್ಟಿಕೊಳ್ಳಿ. ಅದು ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗಲಾಟೆ ಮಾಡಬಾರದು, ಆಯ್ತಾ? ಇವೆಲ್ಲ ತುಂಬಾ ಒಳ್ಳೆಯವರು. ಗಲಾಟೆ ಮಾಡದೇ ಇರೋರು ಒಳ್ಳೆಯವರು, ಗಲಾಟೆ ಮಾಡೋರು ಒಳ್ಳೆಯವರೇ. ಆದ್ರಿಂದ ಆ ಬಾಗಿಲಲ್ಲಿ ನಿಂತಿರೋರೆಲ್ಲ ಒಳಗಡೆ ಕೂರಿಸ್ಬಿಡಿ. ಇಲ್ಲಿ ಇದೆ ನಿಂತಿದಾರಲ್ಲ, ದಯಮಾಡಿ ಚೇರ್ ಮುಂದೆ ಇದೆ, ಸ್ವಲ್ಪ ಮುಂದೆ ಬಂದ್ಬಿಡಿ. ಹಿಂದೆ ಕುತ್ಕೊಳ್ಳೋಕೆ ಜಾಗ ಕೊಡಿ. ಸ್ವಲ್ಪ ಕಾಲಿರೋದು ಫಿಲ್ ಮಾಡಿ ಮುಂದೆ ಬನ್ನಿ. ದಯಮಾಡಿ ಮುಂದೆ ಬನ್ನಿ. ಬನ್ನಿ ಮುಂದೆ ಬನ್ನಿ. ಹಿಂದೆ ಕುಳಿಸಿ, ಚೇರ್ ಇದೆಲ್ಲ ಹಿಂದೆ ಕುಳಿಸ್ಬಿಡಿ. ಖಾಲಿ ಇರೋ ಚೇರಲ್ಲಿ ಭರ್ತಿ ಮಾಡಿ ಸಾಕು. ದೇವರಿಗೆ ಸ್ತೋತ್ರ ಮಾಡಿ. ಆಮೇಲೆ ಈ ಕಡೆ ಮಾತ್ರ, ಈ ಕಡೆ ಎಲ್ಲ ಅಲ್ವಾ? ನಾನು ಯಾಕೆ ಹೇಳ್ಬೇಕು? ನಾವು ಆಮೇಲೆ ಹೇಳಿದ್ರೇನೆ ಬದುಕಲಿಕ್ಕೆ ಸಾಧ್ಯ. ಆಮೇಲೆ ಇಲ್ಲಂದ್ರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಓಕೆ ಓಕೆ, ಇನ್ನು ಉಳಿದವರು ಇದ್ದೇ ಕೂತ್ಕೊಳ್ಳಿ. ಸಚಿನ್ ಬ್ರದರ್, ಇನ್ಯಾರನ್ನ ಬಂದ್ರೆ ಆಚೆನೆ ಕುಣಿಸಿ, ಪರವಾಗಿಲ್ಲ, ಆಯ್ತಾ? ಪರಲೋಕ ಟಿಕೆಟ್ ಮುಗೀತು. ಆಮೇಲೆ ಪರಲೋಕ ಮೊದಲು ಬಂದರೆ ಟಿಕೆಟ್ ಮುಗೀತು. ಇನ್ನ ಎಲ್ಲ ಅಲ್ಲಿ ಹಿಂದೆ ಕೂತ್ಕೊಳ್ಳಿ, ನೋಡೋಣ, ಆಮೇಲೆ ಬಿಡೋಣ. ಓಕೆನಾ? ಎಲ್ಲ ಸಂತೋಷವಾಗಿದ್ದೀರಾ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಇವತ್ತು ನಿಮಗೊಂದು ಅದ್ಭುತ ದೇವರು ಮಾಡ್ತಾರೆ. ಜೋರಾಗಿ ಹೇಳಿ, ನಿಮಗೆ ಇವತ್ತು ಒಂದು ಅದ್ಭುತ ದೇವರು ಮಾಡ್ತಾರೆ. ಆಮೇಲೆ ಯಾರು ಅದ್ಭುತ ಮಾಡೋದು? ದೇವರು ಅದ್ಭುತ ಮಾಡ್ತಾನೆ. ಎಷ್ಟು ಜನ ನಂಬುತ್ತೀರಾ? ಮಾಡ್ತಾರ? ದೇವರು ಮಾಡ್ತಾರೆ. ಇವತ್ತು ನಮ್ಮ ಮಧ್ಯದಲ್ಲಿ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಲ್ಲಿ ಒಂದು ಗರ್ಜಿಸುವ ಸಿಂಹವಾಗಿ ಎಲ್ಲ ಕಡೆಗಳಲ್ಲಿ ಒಂದು ಸೇವೆಯನ್ನ ಮಾಡುತ್ತಾ ಬರ್ತಾ ಇರುವಂತ ನನ್ನ ಪ್ರೀತಿಯ ಅಲ್ಲಿ ಸೇವಕರು, ನನ್ನ ಆತ್ಮೀಯರು, ಒಂದೇ ಕಾಲೇಜಲ್ಲಿ ಓದಿದವರು, ಜೊತೆಯಲ್ಲೇ ಇದ್ದವರು, ಇವತ್ತು ಕರ್ನಾಟಕದಲ್ಲಿ ಅನೇಕ ಕಡೆಗಳಲ್ಲಿ ಒಂದು ಉತ್ತಮವಾದ ಒಂದು ಸುವಾರ್ತೆ ಸೇವೆಯನ್ನ ಮಾಡುತ್ತಾ ಅನೇಕ ಸಭೆಗಳನ್ನ, ಅನೇಕ ಸೇವಕರುಗಳನ್ನ, ಅವರ ಜೀವಿತಗಳನ್ನ ಕಟ್ಟುತ್ತಾ ದೇವರ ಕಡೆಯಿಂದ ತಿರುಗಿಸುತ್ತಾ ಇವತ್ತು ಎಷ್ಟೋ ಜನರು ಕರ್ತನ ಕಡೆಗೆ ಅವರು ತಿರುಗಿಸುತ್ತಾ ಇವತ್ತು ಬಂದಿದ್ದಾರೆ. ದೇವರಿಗೆ ಸ್ತೋತ್ರ. ಈ ಒಂದು ಕೂಟಕ್ಕೋಸ್ಕರವಾಗಿ ನಾವು ಅವರಿಗೆ ಫೋನ್ ಮಾಡಿದಾಗ, ಪಾಸ್ಟರ್ ನೀವು ಖಂಡಿತವಾಗಿ ಬರಬೇಕು ಅಂತ ನಾನು ಕೇಳಿದೆ. ಕೆಲವು ಪಾಸ್ಟರ್ಗಳು ಹೇಳ್ತಾರೆ, ಪ್ರಾರ್ಥನೆ ಮಾಡಿ ಹೇಳ್ತೀನಿ. ಏನಂತ ಹೇಳ್ತಾರೆ ಹೇಳಿ? ಪ್ರಾರ್ಥನೆ ಮಾಡೋಷ್ರೊಳಗೆ ಅವನು ಸತ್ತೋಗಿರ್ತಾನೆ. ಇಲ್ಲಿ ಅರ್ಧದಲ್ಲಿ ಸಭೆಯಲ್ಲಿ ಇನ್ನೂ ಸ್ವಲ್ಪ ಜನ ಸತ್ತೋಗಿರ್ತಾನೆ. ನಾವು ಪ್ರಾರ್ಥನೆ ಮಾಡಿ ಹೋಗೋರಲ್ಲ ಅನ್ಬಿಟ್ಟು ನಾವು ಪ್ರಾರ್ಥನೆನೂ ಮಾಡದೇ ಇರೋರಲ್ಲ. ಆದ್ರೆ ನಮ್ಮ ಪ್ರಾರ್ಥನೆ ಡಿಫ್ರೆಂಟ್ ಆಗಿರ್ತದೆ. ಅದರಿಂದ ನಾವು ಹೇಳಿದೆ ಈ ತರ ಬರ್ಬೇಕು ಪಾಸ್ಟರ್ ಅಂತ ಹೇಳಿದಾಗ ಅವರು ಖಂಡಿತವಾಗಿ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಖರ್ಚನ್ನು ಸುರಕ್ಷಿತವಾಗಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್, ಅಲ್ಲಿ ಸ್ವಾರ್ಥಿಕರಾದಂತಹ ಪಾಸ್ಟರ್, ಅಲ್ಲಿ ಪ್ರವೀಣ್ ಪಾಸ್ಟರ್ ಅವರನ್ನ ದೇವರಲ್ಲಿ ಕರೆದುಕೊಂಡು ಬಂದಿದ್ದಾನೆ. ಕೈಗಳು ತಟ್ಟಿ ಜೋರಾಗಿ ಅವರಿಗೆ ನೇರವಾಗಿ ಅವರ ಕೈಯಲ್ಲಿ ನಾವು ಕೊಡುತ್ತೀವಿ. ಯಾಕಂದ್ರೆ ನಮಗೆ ದೇವರ ವಾಕ್ಯ ಬೇಕು. ಆಮೇಲೆ ನಿಮ್ಮ ಫೋನ್ ಎಲ್ಲ ಸೈಲೆಂಟ್ ಮಾಡ್ಬಿಡಿ, ಇಲ್ಲಾಂದ್ರೆ ನನ್ನ ಹತ್ರ ಕೊಡ್ರಿ. ಈಗ ಜಾಗ ಬೇರೆ ಸಾಲ್ತಾ ಇಲ್ಲ, ಹಿಂದೆ ಸ್ವಲ್ಪ ಕಾಂಪೌಂಡು ಅದು ಇದಾಕಿ ಸೀಟ್ ಹಾಕ, ಆಯ್ತಾ? ಫೋನು ಎನ್ ಫೋನು ಈ ಫೋನು ಎಲ್ಲ ಇಲ್ಲಾಂದ್ರೆ ಸೈಲೆಂಟ್ ಮಾಡಿ ನೀವು ಭದ್ರವಾಗಿ ಎತ್ಕೊಂಡು ಹೋಗ್ಬಿಡಿ, ಆಯ್ತಾ? ವಾಕ್ಯ ಕೊಡುವಾಗ ದಯವಿಟ್ಟು ಹೇಳ್ತೀನಿ, ಯಾರು ಯಾವುದೇ ಕಾರಣಕ್ಕೂ ನೀವೆಲ್ಲ ಫೋನ್ ಸೈಲೆಂಟ್ ಮಾಡಿ. ಯಾರು ಗಲಾಟೆ ಮಾಡಬಾರ್ದು, ಆಯ್ತಾ? ಗಲಾಟೆ ಮಾಡಿದ್ರೆ ಈ ಡೋರ್ ಓಪನ್ ಮಾಡಿ ಹಿಂಗ್ ಕಳಿಸ್ತೀವಿ. ಓಕೆನಾ? ಸರಿ, ದೇವರಿಗೆ ಸ್ತೋತ್ರ. ಪಾಸ್ಟರ್ ಕೈಯಲ್ಲಿ ನಾವು ಮೈಕ್ ಕೊಡೋಣ, ಅವರನ್ನ ಕಾರ್ಯಗಳು
Hallelujah. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನ ನಿಮ್ಮ ಮಧ್ಯದಲ್ಲಿ ನಾನಿರುವಂತೆ ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಂತ ದೊಡ್ಡ ಅವಕಾಶಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತಾರೆ. ಆಮೇಲೆ ಅದೇ ರೀತಿ ಸಭೆಯ ಬೋಧಕರು, ಪಾಸ್ಟರ್ ಅವರಿಗೂ, ಪಾಸ್ಟರ್ ಅವರ ಕುಟುಂಬದವರಿಗೂ ಯೇಸು ಕ್ರಿಸ್ತನ ನಾಮದ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್. ಥ್ಯಾಂಕ್ ಯು ಫಾರ್ ಎಲ್ಲೇ ಹೋದ್ರು ಇದೊಂದು ಸಮಸ್ಯೆ ಇದೆ. ಅವ್ರ ಪಾಸ್ಟರ್ ಬಗ್ಗೆ ಏನಾದರೂ ಹೊಗಳಿದ್ರೆ ಯಾರು ಚಪ್ಪಾಳೆನೇ ತಟ್ಟಲ್ಲ, ಬೇರೆಯವ್ರ ಬಗ್ಗೆ ಹೊಗಳಿದ್ರೆ ಚೆನ್ನಾಗಿ ಚಪ್ಪಾಳೆ ತಟ್ತಾರೆ. ನಿಮ್ಮ ಪಾಸ್ಟರ್ ನಮ್ಮನ್ನು ಕರೆದಿದ್ದಕ್ಕೆ ನಾವು ಬಂದು ನಿಂತಿದ್ದೀವಿ. ನಿಮ್ಮ ಪಾಸ್ಟರ್ಗೆ ಒಂದು ಜೋರ ಚಪ್ಪಾಳೆ. ಅದೇ ರೀತಿ ನಾನು ಪ್ರೀತಿಸುವಂತ ಒಂದು ಜನಸೇವಕರು ಕರ್ನಾಟಕ ರಾಜ್ಯದಲ್ಲಿ ಹಾಗೂ ನನ್ನೊಂದಿಗೆ ಬೈಬಲ್ ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ ಓದಿ ಗ್ರ್ಯಾಜುಯೇಷನನ್ನು ಪಡೆದು ಈ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಡೆ ಕರ್ತನ ಸೇವೆಯನ್ನು ಮಾಡುವಂತೆ ಇರುವಂಥ ಜನಸೇವಕರು ರೆವರೆಂಡ್ ಮೋಸಸ್ ಅವರಿಗೂ ಅವರ ಕುಟುಂಬದವರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ಲೀಸ್. ಹಲ್ಲೆಲೂಯಾ. ಮೈಕ್ ಸಿಸ್ಟಮ್ ಅವ್ರು ಯಾರು ತಮ್ಮ ಮೈಕ್ ಇಲ್ಲ, ಟೂ ಮಚ್ ಬೇಸ್ ಬರ್ತದೆ, ತುಂಬ ಬೇಸ್ ಆಗಿದೆ ಅಲ್ಲ ಸರ್, ತುಂಬ ಬೇಸ್ ಇದೆ ಅಲ್ಲ. ಹಿಂದ್ಗಡೆ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಅಮ್ಮ? ಅಮ್ಮ ಶಬ್ದ ಕೇಳ್ತಾ ಇದೆಯಾ ಬ್ರದರ್? ಎಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚೆಕ್. ಪ್ರೈಸ್ ದಿ ಲಾರ್ಡ್. ಓಕೆ, ಸ್ವಲ್ಪ ವಾಲ್ಯೂಮ್ ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ಬಂದಿರುವಂತ ಎಲ್ಲ ಘನ ಸೇವಕರುಗಳಿಗೂ ಯೇಸು ಕ್ರಿಸ್ತನ ನಾಮದ ವಂದನೆಗಳನ್ನ ಸಲ್ಲಿಸ್ತೇನೆ. ಬಂದಂತ ಎಲ್ಲ ಸೇವಕರುಗಳನ್ನ ಸ್ವಾಗತಿಸುತ್ತಾರೆ. ಆಮೇಲೆ ಸೇವಕರು ಯಾರ್ಯಾರು ಬಂದಿದ್ದೀರಾ ಸ್ವಲ್ಪ ಎದ್ದು ನಿಂತ್ಕೋಬೋದ? ಒಂದು ವೇಳೆ ಕೈಲ ಆದ್ರೆ ಬಂದಿರುವಂತ ಸೇವಕರು. ಬ್ರದರ್ ನವೀನ್, ನೀವು ಸೇವಕರ ಇಲ್ಲಾಂದ್ರೆ ಬಿಸ್ನೆಸ್ ಮ್ಯಾನ್? ಇದೆ, ನೀವು ಸೇವಕರೇ ಅಲ್ವಾ? ಎಸ್. ಒಂದು ಪಾಸ್ಟರ್ ಮಂದಿರ ಬಂದಿದ್ದಾರ? ಪಾಸ್ಟರ್ಸ್ ವೈಫ್ ಯಾರಾದ್ರೂ ಇದ್ದಾರಾ? ಇದ್ರೆ ಎದ್ದೇಳಿ ದಯವಿಟ್ಟು. ಎಲ್ಲೇ ಹೋದ್ರು ಬರೀ ಪಾಸ್ಟರ್ಗಳಿಗೆ ಗೌರವ ಸಿಗುತ್ತೆ, ಪಾಸ್ಟರ್ಸ್ ವೈಫ್ನ ಎಲ್ಲರೂ ಮರ್ತು ಬಿಡ್ತಾರೆ. ನಮ್ಮ ಸೇವೆಗೆ ನಿಜ ಹೇಳ್ತೇನೆ, ನಮ್ಮ ಸೇವೆಗೆ ನಾವೆಲ್ಲ ಇಷ್ಟು ಚೆನ್ನಾಗಿ ಸೇವೆ ಮಾಡೋದಕ್ಕೆ ಕಾರಣ ನಮ್ಮ ಮನೆಯವರು. ಆಮೇಲೆ ಎದೇಳ್ರಿ, ಯಾರಾದ್ರೂ ಇದ್ರೆ ಪಾಸ್ಟರ್ ಮಂದಿರ ದಯವಿಟ್ಟು ಎದೇಳ್ರಿ. ನಿಮಗೂ ಒಂದು ಜೋರಾದ, ಎಲ್ಲರೂ ಸೇರಿ ಒಂದು ಜೋರಾದ ಚಪ್ಪಾಳೆ ಗಟ್ಟಿಯಾಗಿ ಸ್ವಲ್ಪ ತಲೆ ಮೇಲೆ ಕೈ ಎತ್ತಿ ಜೋರಾದ ಚಪ್ಪಾಳೆ ಕಟ್ಟಿ ಆ ಪರಲೋಕವನ್ನು ಮಹಿಮೆ ಪಡಿಸೋಣ, ಯೇಸುವಿನ ನಾಮವನ್ನು ಘನಪಡಿಸೋಣ. ಇಂಥ ಘನ ಸೇವಕರುಗಳು ಸೇವೆ ಮಾಡಬೇಕಾದ್ರೆ ಪಟ್ಟಣಗಳು ಆರಾಮಾಗಿದೆ. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಜಾಸ್ತಿ ಸಮಯ ತೆಗೆಯಲ್ಲ, ಧೈರ್ಯವಾಗಿದೆ. ತುಂಬಾ ಸಮಯ ತೆಗೆಯಲ್ಲ, ಯಾಕಂದ್ರೆ ಇದು ಉಜ್ಜೀವನ ಕೂಟ ಅಲ್ಲ, ಇದು 6 ವರ್ಷದ ಸಭೆಯ ಸ್ವಲ್ಪ ಜನರಿಗೆ ಏನ್ತಕ್ಕೆ ಬಂದು ಕೂತಿದೀವಿ ಅಂತಾನೆ ಗೊತ್ತಿಲ್ಲ ಅಲ್ವಾ? ಸಭೆಯ ವಾರ್ಷಿಕೋತ್ಸವ. ಈ ಸಭೆಯನ್ನ 6 ವರ್ಷ ಆಗಿದೆ ಕಟ್ಟಲ್ಪಟ್ಟು. ಈ ಸಭೆಯನ್ನ ಕಟ್ಟಲ್ಪಟ್ಟು 6 ವರ್ಷ ಆಗಿ ಇದು 7ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ರೈಟ್ ಸರ್? ಹಲ್ಲೆಲೂಯಾ. 7 ಅನ್ನೋದು ಪರಿಪೂರ್ಣವಾದ ಒಂದು ಸಂಖ್ಯೆ. ಹಲ್ಲೆಲೂಯಾ. ಬೈಬಲ್ಗೂ 7ಗೂ ತುಂಬಾ ಹತ್ರ ಇದೆ. ಸೊ ನಾನು ಈ ಕೂಟಕ್ಕೆ ಬರಬೇಕು ಅಂತ ಹೇಳಿ ನನ್ನ ಘನ ಸೇವಕರು ಹಾಗೂ ನನ್ನ ಸ್ನೇಹಿತರು ಫೋನ್ ಮಾಡಿದಾಗ, ನಾನು ಆಕ್ಚುಲಿ ನೆನ್ನೆಲ್ಲ ಮಂಗಳೂರಲ್ಲಿ ಮೀಟಿಂಗ್ ಎಲ್ಲ ಮುಗಿಸಿ ಇವತ್ತು ಬೆಳಗ್ಗೆ ಬರಕ್ ಮುಂಚೆ ಹೇಳಿದೆ, ಬಸರ್ ಮಂಗಳೂರಲ್ಲಿ ಮೀಟಿಂಗ್ ಇದೆ, ಆದ್ರೆ ಖಂಡಿತ ಮುಗಿಸ್ ಬರ್ತೇನೆ ಅಂದೆ. ಯಾಕಂದ್ರೆ ಇವತ್ತವರೆಗೂ ನಾನು ಅವ್ರಿಗೆ ಯಾವ್ದು ಇಲ್ಲ ಅಂತ ಹೇಳಿಲ್ಲ ಬಸರ್ ಮೋಸಸ್ಗೆ. ಯಾಕಂದ್ರೆ ನಮ್ಮಿಬ್ಬರು ಸಂಬಂಧ ಅಂತದ್ದು. ಬೈಬಲ್ ಕಾಲೇಜ್ ಒಟ್ಟಿಗೆ ಓದುವಾಗ ಜೋಬಲ್ಲಿ 30 ರೂಪಾಯಿ ಇರೋದು ನಮ್ಮ ಹತ್ರ, ಜ್ಞಾಪಕ ಇದೆಯಾ ಬಸರ್? 30 ರೂಪಾಯಿಲಿ 4 ಜನ 1-2 ಮೊಟ್ಟೆ ಬಾಕ್ಸ್ ತೆಗೆದು ಅರ್ಧ ತಿನ್ಕೊಂಡು ಕಾಲೇಜನ್ನ ಓದಿದಂತ ಕಾಲಗಳು. ಆದ್ರೆ ಇವತ್ತು ಎಷ್ಟೋ ಜನರಿಗೆ ನಮ್ ಕೈಯಿಂದ ಕೊಡುವಂತೆ ಯೇಸು ಮಾಡಿದ್ದಾರೆ. ಅವರು ನಮ್ಮ ಕರೆಯುವಾಗ ಖಂಡಿತವಾಗ್ಲೂ ಬರ್ತೀನಿ. ನೀವು ಒಡೆಯ ಚಪ್ಪಾಳೆ ನೋಡಿದ್ರೆ ಬೇಗನೆ ಒಂದು ದೊಡ್ಡ ಉಜ್ಜೀವನ ಪಟ್ಟಣಕ್ಕೆ ಬರೋದಕ್ಕೆ
ಚಪ್ಪಾಳೆಯಲ್ಲೇ ನನ್ನ ಸಮಯ ತಿನ್ಬಿಡ್ಬೇಡ್ರಿ ದಯವಿಟ್ಟು. ನಾನು ಹೇಳುವಾಗ ಚಪ್ಪಾಳೆ ತಟ್ಟಿ, ಸರಿನಾ? ಅಲ್ವಾ ಬಾಸ? ಎಲ್ಲರಿಗೂ ಒಂದು ಮಾತು, ನಾನು ಹೇಳುವಾಗ ನೀವು ಚಪ್ಪಾಳೆ ತಟ್ರಿ. ಸುಮ್ನೆ ಎಲ್ಲದಕ್ಕೂ ತಟ್ಟಿದ್ರೆ ಜನರಿಗೆ ಮಾತು ಹೋಗಲ್ಲ. ಹಲ್ಲೆಲೂಯ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ ದಯವಿಟ್ಟು, ಚೆನ್ನಾಗಿ ಹೇಳ್ರಿ ದಯವಿಟ್ಟು. ಎಷ್ಟು ಜನ ಕೈ ತಂದಿರ? 2 ಕೈ ತೋರಿಸಿ ಕೈ. ಸೊ ಯಾರೆಲ್ಲ ಕೈ ತಂದಿದ್ದಾರೆ ಇವತ್ತು ರಾತ್ರಿ ಊಟ ಮಾಡೋದೆಲ್ಲ ಜೀರ್ಣ ಆಗ್ಲಿ ಅವರಿಗೆ. ಪಕ್ಕದಲ್ಲಿರೋ ನೋಡಿ ಹೇಳ್ರಿ ಕೈ ಕೊಟ್ಟು, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ. ನಾನು ವಾಕ್ಯ ಕೇಳುವ ಸಮಯ, ನೀನು ಡಿಸ್ಟರ್ಬ್ ಮಾಡಿದ್ರೆ ಇದನ್ನ ಆಮೇಲೆ ಹೇಳ್ತೀನಿ ಏನು ಅಂತ ಹೇಳಿ. ಬ್ರದರ್, ಮೊನ್ನೆ ಈ ಮಕ್ಕಳು ಸೆಂಟರ್ಗೆ ಬರಕ್ ಬಿಡಬೇಡ, ಇನ್ನಷ್ಟೇ ನಿಲ್ಸ್ಬಿಡೋ. ಲೇ ತಮ್ಮ పోరా, అక్కడ కూర్చు పోరా, నాకు తెలుగు వస్తుంది పోరా. అక్కడ ఊరికే వచ్చేసి డిస్టర్బ్ చేస్తారు. బాగుందా బస్ నా తెలుగు ఏమాత్రం మాట్లాడితే ನೀವು ಓಡಿపోతారో ఊరికే ಕನ್ನಡ ಮಾತಾಡ್ತಾನೆ. ಹಲ್ಲೆಲೂಯಾ. ಆ ರೀತಿ ಕಷ್ಟಪಟ್ಟು ಬೈಬಲ್ ಕಾಲೇಜನ್ನೆಲ್ಲ ಓದಿ ನಾವೆಲ್ಲ ಗ್ರಾಜುಯೇಷನ್ ಪಡೆದು ನಮ್ಮ ಜೊತೆಗೆ ಅನೇಕರು ಬೈಬಲ್ ಕಾಲೇಜ್ ಓದಿದ್ರು, ತುಂಬಾ ತಾಲಂತ್ ಉಳ್ಳವರು ಓದಿದ್ರು, ತುಂಬಾ ವಿದ್ಯಾಭ್ಯಾಸಗಳನ್ನ ಮಾಡಿದವರು ಓದಿದ್ರು. ಆದ್ರೆ ಇವತ್ತು ಅವರೆಲ್ಲ ಸೇವೆಲಿಲ್ಲ, ಅದೇ ಒಂದು ದುಃಖ. ಆದ್ರೆ ನಮಗೆ ವಿದ್ಯಾಭ್ಯಾಸನೇ ಇಲ್ಲದೆ ಇತ್ತು. ಆದ್ರೆ ನಮ್ಮಿಂದೆ ನಮ್ಮ ಚರಿತ್ರೆಗಳು ಪಾಸಸ್ ಮಕ್ಕಳೆಲ್ಲ ನಾವು. ಆದ್ರೆ ಕರ್ತನಿಗಾಗಿ ಏನೋ ಒಂದು ವೈರಾಗ್ಯವಾಗಿ ಕರ್ನಾಟಕದಲ್ಲಿ ಸೇವೆ ಮಾಡ್ಬೇಕನ್ನೋ ಒಂದು ಆಸೆ ಇತ್ತು. ಅದರ ಮಧ್ಯದಲ್ಲಿ ಬೈಬಲ್ ಕಾಲೇಜನ್ನ ಓದಿದ್ವಿ. ಇವತ್ತು ಬೈಬಲ್ ಕಾಲೇಜ್ ಬಿಟ್ಟು ಹೊರಗಡೆ ಬಂದಾದ್ಮೇಲೆ ಇವತ್ತು ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡ್ರಿ, ಪೂರ್ಣವಾದ ಸೇವೆಯನ್ನ ಕರ್ತನಿಗಾಗಿ ಮಾಡುವಂತೆ ಯೇಸು ಮಾಡಿದ್ದಾನೆ. ಚಪ್ಪಾಳೆ ತಟ್ಟಬೇಡ್ರಿ. ಹಲ್ಲೆಲೂಯಾ. ಇನ್ನೊಂದು ತಟ್ಸಲ್ಲ ಹೋಗಂಟ. ಹಲ್ಲೆಲೂಯಾ. ಸೊ ಅದರಿಂದ ಕರ್ತನ ಬಂಧನೆಗಳು. 6 ವರ್ಷ ಮುಗಿದು 7ನೇ ವರ್ಷಕ್ಕಾಗಿ ಸೇವಕರು ನನ್ನನ್ನು ಕರೆದಾಗ, ಪ್ರಾರ್ಥನೆಯಲ್ಲಿದ್ದಾಗ ಪರಿಶುದ್ಧಾತ್ಮನು ತಿಳಿಸಿದಂತ ಒಂದು 2 ಪ್ರವಾದನೆ ಮಾತುಗಳನ್ನ ತಿಳಿಸಿ ನಾನು ವಾಕ್ಯಕ್ಕೆ ಹೋಗ್ತೇನೆ. ಆಮೇಲೆ ಹಲ್ಲೆಲೂಯಾ. ಈ ಸಭೆಯ ಕುರಿತು ಹಾಗೂ ಈ ಸಭೆಯ ಸೇವಕನ ಕುರಿತು ಪರಿಶುದ್ಧಾತ್ಮನು ತಿಳಿಸಿದಂತ 2 ಮಾತುಗಳು. ಬಾಯಿ ತೆಗೆದು ಹೇಳ್ರಿ 2 ಮಾತುಗಳು. ಪಕ್ಕದಲ್ಲಿರೋ ನೋಡಿ ಕೈ ಕೊಟ್ಟು ಹೇಳ್ರಿ 2 ಮಾತುಗಳು. ಚೆನ್ನಾಗಿ ಹೇಳ್ರಿ, ಹೇಳ್ರಿ 2 ಮಾತುಗಳು. ಚಪ್ಪಾಳೆ ಎಷ್ಟು ಜೋರಾಗಿ ತಟ್ಟಿರಲ್ಲ, ಸ್ವಲ್ಪ ಬಾಯಿ ತೆಗೆದು ಹೇಳ್ಬೋದಲ್ಲ ಜೋರಾಗಿ. ಈ ಕಡೆ ಇರೋರು ಮಾತ್ರ ಹೇಳ್ರಿ 2 ಮಾತುಗಳು. ಈ ಕಡೆ ಇರೋರು ಮಾತ್ರ ಹೇಳ್ರಿ 2 ಮಾತುಗಳು. ಸೂಪರ್. ನಿಮ್ಮನ್ನ ಮಾತಾಡಕ್ ಬಿಟ್ರೆ ನೀವೇ ಮಾತಾಡ್ಬಿಡ್ತೀರ. ಸೊ 2 ಮಾತುಗಳನ್ನ ಪ್ರಾರ್ಥನೆಯಲ್ಲಿದ್ದಾಗ ಪರಿಶುದ್ಧಾತ್ಮನು ತಿಳಿಸಿದಾಗ ತುಂಬಾ ಆಶ್ಚರ್ಯವಾಗಿತ್ತು ನನಗೆ. ಗಮನ ಇಟ್ಟು ಕೇಳಿಸ್ಕೊಡ್ರಿ. ಈ ಸಭೆ ಯಾವ ಮನುಷ್ಯನಿಂದ ನೇಮಿಸಲ್ಪಟ್ಟಿದ್ದಲ್ಲ. ಈ ಸಭೆಯನ್ನ 6 ವರ್ಷಗಳು ಪ್ರತಿ ಭಾನುವಾರ, ಪ್ರತಿ ಶುಕ್ರವಾರ ಉಪವಾಸ ಕೂಟಗಳು ಮನುಷ್ಯನಿಂದ ನಡೆಯಲ್ಪಟ್ಟಿದ್ದಲ್ಲ. ಈ ಸಭೆನ ಸ್ಥಾಪಿಸಿದಾತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್. ಈ ಸಭೆನ ನಡೆಸ್ತಾ ಇರಾತನು ಪರಿಶುದ್ಧಾತ್ಮನಾಗಿದ್ದಾನೆ. ಆಮೆನ್. ಅದರಿಂದ 2 ಮಾತುಗಳನ್ನ ಗಮನ ಇಟ್ಟು ಕೇಳಿಸ್ಕೊಡ್ರಿ. ಈ ಮೀಟಿಂಗ್ ಮುಗಿದು ಹೋದಾದ್ಮೇಲೆ 2026 ಮುಗಿಯಷ್ಟಲ್ಲೇ ಈ ಸಭೆ ದೊಡ್ಡದಾಗುವಂತೆ ಯೇಸು ಕ್ರಿಸ್ತನ್ ಮಾಡಲಿದ್ದಾನೆ. ಬೇರೆ ಕಡೆ ಹೇಳಿದಿದ್ರೆ ಈ ಮಾತು 2 ಕರಗಳನ್ನೆತ್ತಿ ಚೆನ್ನಾಗಿ ಕರ್ತನಿಗೆ ಸ್ತೋತ್ರ ಮಾಡಿರೋರು. ಈ ಸಭೆ ತುಂಬಾ ಬೇಗನೆ ಈ ಕೂಟ ಮುಗಿದ ನಂತರ ಅನೇಕ ಕಡೆ ಪ್ರವಾದನೆಗಳು ಹೆಂಗಿರುತ್ತೆ ಗೊತ್ತಾ? 2027 ನಡೆಯುತ್ತೆ, 2028 ನಡೆಯುತ್ತೆ ಅಂತ ಹೇಳುವಂತ ಪ್ರವಾದನೆಗಳಿದೆ. ಆದ್ರೆ ಯೇಸು ತೀರ್ಮಾನ ಮಾಡಿಬಿಟ್ರೆ ಒಂದು ಕ್ಷಣ ಸಾಕು ಯೇಸುಗೆ ಅದ್ಭುತ ಮಾಡೋದಕ್ಕೆ. ಆಮೇಲೆ ಈ 6 ವರ್ಷ ಆನಿವರ್ಸರಿ ಮುಗಿದಾದ ಮೇಲೆ ಈ ಸಭೆ ದೊಡ್ಡದಾಗುವಂತೆ, ಮುಂದುಗಡೆ ಹಿಂದುಗಡೆ ಎಲ್ಲಾ ಕಡೆ ದೊಡ್ಡದಾಗುವಂತೆ ಯೇಸು ಕ್ರಿಸ್ತನು ಮಾಡಲಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡನೇದಾಗಿ ಗಮನ ಇಟ್ಟು ಕೇಳಿಸ್ಕೊಡ್ರಿ. 2ನೇ ವಿಷಯ, ಈ ಸಭೆಗೆ ಬಂದು ಈ ಸಭೆಯಲ್ಲಿ ಇದ್ದು ಆರಾಧನೆಯನ್ನು ಮುಗಿಸಿ ಆರಾಧನೆಯಲ್ಲಿದ್ದು ಬಿಟ್ಟು ಹೋದಂತ ಜನರು ಸರ್, ಈ ಸಭೆಯ ಹೇಗೆ ಹೇಳೋದು, ಈ ಸಭೆಯಲ್ಲಿ ಎಲ್ಲ ಲಾಭವನ್ನ ಪಡೆದು ರಕ್ಷಣೆಯನ್ನ ಪಡೆದು ಯೇಸುವಿನ ಪ್ರೀತಿಯನ್ನ ಅನುಭವಿಸಿ ಬಿಟ್ಟು ಹೋದಂತ ಜನ
ಈ ಊರಲ್ಲಿ ಪಕ್ಕದ ಗ್ರಾಮಗಳಲ್ಲಿ ಇದ್ದಂತ ಜನ ತಿರ್ಗಾ ಒಳಗಡೆ ಬಂದು ಸೇರುವಂತೆ ಪರಿಶುದ್ಧಾತ್ಮನು ಮಾಡಲಿದ್ದಾನೆ. ಬಿಟ್ಟು ಹೋದಂತ ಜನ ತಿರ್ಗಾ ಬಂದು ಸೇರುವಂತೆ ಯೇಸು ಮಾಡಲಿದ್ದಾನೆ. ಬಿಟ್ಟು ಹೋದಂತ ಜನ ತಿರ್ಗಾ ಬಂದು ಸೇರುವಂತೆ ಯೇಸು ಮಾಡಲಿದ್ದಾನೆ. ಹಲ್ಲೆಲೂಯಾ. ಈ ಎರಡು ವಿಷಯ ನಿಮ್ ಕಿವಿಯಲ್ಲಿರ್ಲಿ, ನಿಮ್ ಹೃದಯದಲ್ಲಿರ್ಲಿ. ಗಮನ ಇಟ್ಟು ನೋಡ್ತಾನೆ ಇರ್ರಿ. ಸಡನ್ ಆಗಿ ಒಂದು ಬದಲಾವಣೆ ಸಭೆಲಾಗುತ್ತೆ. ಸಡನ್ ಆಗಿ ಸಭೆ ಕಟ್ಟಲ್ಪಡುತ್ತೆ ದೊಡ್ಡದಾಗಿ. ಸಡನ್ ಆಗಿ ಬಿಟ್ಟು ಹೋದವರೆಲ್ಲ ತಿರ್ಗಾ ಒಳಗಡೆ ಬರುವಂತೆ ಪರಿಶುದ್ಧಾತ್ಮ ಮಾಡಲಿದ್ದಾನೆ. ಹಲ್ಲೆಲೂಯಾ. ಎರಡು ಕೈಗಳು ಮೇಲ್ಗಡೆ ಎತ್ತಿ ಚೆನ್ನಾಗಿ ಪರಲೋಕವನ್ನು ದೃಷ್ಟಿಸಿ ನೋಡಿ. ಒಂದು ನಿಮಿಷ ಎಲ್ಲ ಕಣ್ಗಳನ್ನ ಮುಚ್ಚಿ ಈ ಎರಡು ವಿಷಯವನ್ನ ಗಮನ ಇಟ್ಟು ನೋಡಿ. ನೆರವೇರಿಸುವಾತನು ಪರಿಶುದ್ಧಾತ್ಮನಾಗಿದ್ದಾನೆ. ಅನೇಕರು ಈ ಸಭೆಗೆ ಬಂದ್ರು, ಲಾಭವನ್ನ ಪಡೆದ್ರು. ಅನೇಕರು ಈ ಸೇವಕರ ಮುಖಾಂತರ ಅದ್ಭುತಗಳನ್ನ ಹೊಂದ್ಕೊಂಡ್ರು. ಆದ್ರೆ ಇವತ್ತು ಆ ಕೃತಜ್ಞತೆ ಇಲ್ಲದೆ ಹಿಂಸಾರ ಹೋಗಿದ್ದಾರೆ. ಅವ್ರನ್ನೆಲ್ಲ ಯೇಸು ತಿರುಗಿ ಸಭೆ ಒಳಗಡೆ ಕರ್ಕೊಂಡು ಬರುವಂತೆ, ಈ 7ನೇ ವರ್ಷ ಈ ಸಭೆ ತುಂಬಿ ತುಳುಕುವಂತೆ, ಹಳ್ಳಿಗಳಿಂದ ಪಟ್ಟಣಗಳಿಂದ ರೋಗಿಗಳು, ಮಾಟ ಮಂತ್ರದಲ್ಲಿರೋರು, ಕುಟುಂಬದ ಕಷ್ಟಗಳಲ್ಲಿರೋರು, ನರಕದ ಬಾಗಿಲುಗಳನ್ನ ಹುಡುಕೊಂಡು ಹೋಗೋರು ಈ ಸಭೆಯನ್ನ ಹುಡುಕಿ ಬರುವಂತ ಕಾಲವಾಗಿರುತ್ತೆ. ಎರಡು ಕರಗಳನ್ನೆತ್ತಿ ಕಣ್ಗಳನ್ನ ಮುಚ್ಚಿ ಒಂದು ನಿಮಿಷ. ಥ್ಯಾಂಕ್ ಯು. ಕಣ್ಗಳನ್ನ ಮುಚ್ಚಿ ಎರಡು ಕರಗಳನ್ನೆತ್ತಿ ಯಾರು ಅಲ್ಲಿ ನೋಡಕ್ ಹೋಗ್ಬೇಡಿ. ಎರಡು ವಿಷಯ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಲ್ಲಿ ಆಲೋಚನೆ ಮಾಡ್ರಿ. ಕರ್ತನೆ, ನಮ್ಮ ಸಭೆ ದೊಡ್ಡದಾಗ್ಬೇಕು. ನಮ್ಮ ಸಭೆ ದೊಡ್ಡದಾಗ್ಬೇಕು. ಎಸ್, ನಮ್ಮ ಸಭೆ ಅಭಿವೃದ್ಧಿ ಆಗ್ಬೇಕು. ನಮ್ಮ ಸಭೆ ಅಭಿವೃದ್ಧಿ ಆಗ್ಬೇಕು. ಯಾವ ಜನ ನಮ್ಮನ್ನ ಆಡಿಸಿದ್ರು ಅದೇ ಜನಗಳ ಮುಂದೆ ಈ ಸಭೆ ಅಭಿವೃದ್ಧಿ ಆಗ್ಬೇಕು. ಕರ್ತನೆ, ಅಭಿವೃದ್ಧಿ ಆಗ್ಬೇಕು. ದೊಡ್ಡ ಕಾಂಪೌಂಡ್ ಕಟ್ಟುವಂತೆ ಸಹಾಯ ಮಾಡು. ದೊಡ್ಡ ಕಾಂಪೌಂಡ್ ಕಟ್ಟುವಂತೆ ಸಹಾಯ ಮಾಡು. ಎರಡು ಕರಗಳನ್ನೆತ್ತಿ ಬಾಯಿಗಳನ್ನ ತೆಗೆದು ಹೇಳಿ. ಎಲ್ಲಿಂದ ಹಣ ಬರುತ್ತೆ ಚಿಂತನೆ ಮಾಡಬೇಡ ಸೇವಕನ. ನೀನನ್ನು ಕರೆದಾತನು ನಂಬಿಗಸ್ತನು. ಈ ಸಭೆನ ಕರೆದಾತನು ನಂಬಿಗಸ್ತನಾಗಿದ್ದಾನೆ. ನಮ್ಮ ಅಗತ್ಯಗಳನ್ನ ಪೂರೈಸುವ ಆತನಾಗಿದ್ದಾನೆ. ಎರಡು ಕರಗಳನ್ನ ಎಲ್ಲರೂ 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 ದಯವಿಟ್ಟು ಇದು ಒಂದು ಒಳ್ಳೆ ಸಮಯ. ಕರ್ತನಿಗೆ ಮೊರೆ ಇಡುವಂತ ಸಮಯ. ಸಭೆ ಅಭಿವೃದ್ಧಿ ಆಗಲಿ ಕರ್ತನೆ. ಬರೋ ವರ್ಷ ಇದೇ ಟೈಮ್ ಅಲ್ಲಿ ಕರ್ತನೆ, 7ನೇ ವರ್ಷ ನಾವು ಆಚರಣೆ ಮಾಡುವಾಗ ದೊಡ್ಡದಾಗಿರ್ಲಿ ಸಭೆ. ಅನೇಕ ಹೊಸ ಆತ್ಮಗಳು, ಹಳೆ ಆತ್ಮಗಳು ಒಳಗಡೆ ಬರುವಂತೆ ಕೃಪೆ ಮಾಡು ಕರ್ತನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ದ ಇನ್ವಿಟೇಷನ್. ಇದು ನಿಮ್ಮ ಪ್ರಾರ್ಥನೆ. ಸಭೆ ದೊಡ್ಡದಾಗಬೇಕು. ಸಭೆ ಹೆಸರಿದೆ, ಅಲ್ಲಿಂದ ಫಂಡ್ ಬರುತ್ತೆ. ಯಾರು ನಮಗೆ ಕೊಡ್ತಾರೆ? ನಮ್ಮ ಸಭೆಯಲ್ಲಿ ಹಳ್ಳಿ ಜನ 100 ರೂಪಾಯಿ 200 ರೂಪಾಯಿಗೆ ಕೂಲಿ ಕೆಲ್ಸಕ್ಕೆ ಹೋಗೋರು. ನಮ್ಗೆ ಹೆಂಗ್ ಸಿಕ್ಕುತ್ತೆ? ನಮ್ಮನ್ನು ಕರೆದಾತನು ತುಂಬಾ ದೊಡ್ಡವನು. ಆಮೇಲೆ ಆತನ ಎಲ್ಲವನ್ನ ಒದಗಿಸ್ತಾನೆ. ಆಮೇಲೆ ಸ್ಯಾಮ್, ಈ ಮಕ್ಕಳನ್ನ ಗಮನ ಇಟ್ಟು ನೋಡ್ಕೊಳ್ಳೋಣ. ಇವ್ರನ್ನ ಮಾತ್ರ ದಯವಿಟ್ಟು ಎದ್ದೋಗೋದು. ಪಾಪ ಅಲ್ಲಿರೋ ಸೇವಕರಿಗೆ ಎಲ್ಲರಿಗೂ ಡಿಸ್ಟರ್ಬ್ ಆಗ್ತಾ ಇದೆ. ಬ್ರದರ್, ಕಮ್ ಹಿಯರ್. ಯು ಸಿಟ್ ದೇರ್ ವಿತ್ ದ ಚಿಲ್ಡ್ರನ್ಸ್. ನಥಿಂಗ್ ಟು ವರಿ. ಇವಾಗ ಯಾರು ಎದ್ದೋಗ್ಬಿಡ್ತಾರೆ? ಪರಿಶುದ್ಧಾತ್ಮನು ಕೊಟ್ಟಂತ ವಾಕ್ಯವನ್ನ ನಿಮಗೆ ಕೊಟ್ಟು ಪ್ರಾರ್ಥನೆ ಮಾಡಿ ಹೋಗ್ತಾನೆ. ಆಮೇಲೆ ಹಲ್ಲೆಲೂಯಾ. ಇಬ್ರಿಯ ಬರೆದ ಪುಸ್ತಕ, ದ ಬುಕ್ ಆಫ್ ಇಬ್ರಿಯು, ಇಬ್ರಿಯ ಬರೆದ ಪುಸ್ತಕ 13ನೇ ಅಧ್ಯಾಯ 13ನೇ ಅಧ್ಯಾಯ 5ನೇ ವಾಕ್ಯ ಹಾಗೂ 6ನೇ ವಾಕ್ಯ. 5ನೇ ವಾಕ್ಯದ 2ನೇ ಭಾಗ ಹಾಗೂ 6ನೇ ವಾಕ್ಯವನ್ನು ಓದೋಣ ಎಲ್ಲರೂ ಸೇರಿ. ಯಾರಾದ್ರೂ ಒಬ್ರು ಗಟ್ಟಿಯಾಗಿ ಓದ್ರಿ. ಚೆನ್ನಾಗಿ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ. ಯಾರು? ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದು ತೊರೆಯೋದಿಲ್ಲ. ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. 6ನೇ ವಾಕ್ಯ, ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯ ಪಡೆನು,
ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಆಮೆನ್. ಎರಡು ಕೈ ಮೇಲೆ ಹೇಳ್ರಿ 13. ಎಲ್ಲರೂ ಹೇಳ್ರಿ, ನನ್ನ ಜೊತೆಗೆ ಸೇರಿಡ್ರಿ. 13, 5, 6. ಎರಡು ಕೈ ಚೆನ್ನಾಗಿ ಮೇಲೆ ಹೇಳ್ರಿ ಇನ್ನೊಂದ್ಸತಿ. 13, 5, 6. ಪಕ್ಕದಲ್ಲಿ ಅವ್ರ ಕೈ ಕೊಟ್ಟು ಹೇಳ್ರಿ 13. ಚೆನ್ನಾಗಿ ಹೇಳ್ರಿ 13, 5, 6. ಅನೇಕ ಕಡೆ ಈ ಬರ್ತಡೇ ಪಾರ್ಟಿ ಆಮೇಲೆ ಮದುವೆ ಇದರಲ್ಲಿ ವಾಕ್ಯ ಏನೇ ಕೊಟ್ಟರು ಹೊರಗಡೆ ಹೋಗ್ತಾ ಇದ್ದಂಗೆ ಮರ್ತು ಹೋಗ್ಬಿಡ್ತಾರೆ. ನಿಜನಾ? ನಿಜನಾ? ನಿಜನಾ ಇಲ್ವಾ? ಆದ್ರೆ ಈ 6ನೇ ವರ್ಷ ಹಂಗಲ್ಲ. ಈ ವಾಕ್ಯ ನಿಮ್ಗೆ ಬರೋ ವರ್ಷ ಅಲ್ಲ, ಸಾಯ ಗಂಟ ನೆನ್ಪಿರೋ ತರ ಏಸು ಮಾಡ್ತಾನ. ಆಮೇಲೆ ನಿಮ್ ತಲೆ ಮೇಲೆ ಕೈ ಇಟ್ಟು ಹೇಳ್ರಿ 13. ಹೇಳ್ರಿ 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 13, 5, 6. ಪಕ್ಕದಲ್ಲಿ ತಲೆ ಮೇಲೆ ಕೈ ಇಟ್ಟು ಹೇಳ್ರಿ 13, 5, 6. ಹಲ್ಲೆಲೂಯ. ಎರಡು ಕೈ ಮೇಲೆ ಹೇಳ್ರಿ ಇನ್ನೊಂದ್ಸತಿ. ಮಾರ್ಕೆಟ್ ಅಲ್ಲಿ ಹೆಂಗೆ ಹೇಳ್ತಾರೆ ನೋಡಿದೀರಾ? 3 ರೂಪಾಯಿ 4 ರೂಪಾಯಿ ಹಂಗಲ್ಲ, ಚೆನ್ನಾಗಿ ಮನ್ಸಾರ ಹೇಳ್ರಿ 13, 5, 6. ಸ್ವಲ್ಪ ಕೈ ಹಿಂಗ್ ಆಡ್ಸಿಡ್ರಿ 13, 5, 6. ಇನ್ನೊಂದ್ ಸ್ವಲ್ಪ ಜೋರಾಗಿ ಆಡ್ಸಿಡ್ರಿ 13, 5, 6. ಹಲ್ಲೆಲೂಯ. ಪ್ರತಿ ಭಾನುವಾರ ನಿಮ್ಮ ಸೇವಕರ ಪ್ರಸಂಗ ಈಗ ಏನಾದ್ರೂ ಕೇಳ್ಬಿಟ್ರೆ ನಿಮ್ಮ ಕೊರತೆ ಒಂದು ಇರಲ್ಲ, ಎಲ್ಲ ಕೊರತೆಗಳನ್ನ ಯೇಸು ನೆರವೇರಿಸ್ತಾನೆ. ಆಮೇಲೆ ಹಲ್ಲೆಲೂಯ. ಎಷ್ಟನೇ ಅಧ್ಯಾಯ? ಎಷ್ಟನೇ ವಾಕ್ಯ? ಯಾವ ಪುಸ್ತಕ? ನಿಮ್ ಕನ್ಸಲ್ಲೆಲ್ಲ ಈ ವಾಕ್ಯ ಬರ್ತಾ ಇರ್ಲಿ. ನೀವು ಬಸ್ ಹತ್ತುವಾಗೆಲ್ಲ ಈ ವಾಕ್ಯ ಬರ್ತಾ ಇರ್ಲಿ. ನೀವು ನಡ್ಕೊಂಡು ಹೋಗುವಾಗೆಲ್ಲ ಈ ವಾಕ್ಯ ಬರ್ತಾ ಇರ್ಲಿ. ಆಮೇಲೆ ಎಷ್ಟನೇ ಅಧ್ಯಾಯ? ಸರಿ, ಈ ಕಡೆ ಇರೋರ್ನ ಮಾತ್ರ ಕೇಳೋಣ. ನೋಡೋಣ. ಈ ಕಡೆ ಇರೋರು ಮಾತ್ರ ಹೇಳ್ರಿ ಎಷ್ಟನೇ ಅಧ್ಯಾಯ? ಈ ಕಡೆ ಇರೋರು ಹೇಳ್ರಿ ನೋಡೋಣ. ಎಲ್ಲ ಹೋದ್ರು ಅವ್ರದೇ ಬಾಯಿ ದೊಡ್ಡದು. ಹಲ್ಲೆಲೂಯ. ಆಮೇಲೆ ಎಲ್ಲ ಹೋದ್ರು ನೀವೇ ಮುಂದೆ ಇರೋದು. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಆಮೇಲೆ ಯೇಸು ಒಂದಿಗೆ ಯಾವಾಗಲೂ ಸದಾಕಾಲ ಇದ್ದಿದ್ದು ನೀವೇ. ಆಮೇಲೆ ನೀವು ನೋಡ್ರಿ, ಎಂತ ಕೂಟಕ್ಕಾದ್ರೂ ಹೋಗ್ರಿ 95 ಭಾಗ ಹೆಣ್ಣು ಮಕ್ಕಳೇ ಇರ್ತಾರೆ ಎಲ್ಲಾ ಕಡೆ. ಆಮೇಲೆ ಹಾಗಂದ್ರೆ ಪರಲೋಕಕ್ಕೆ ಹೋದಾಗ್ಲೂ ನೀವೇ ಜಾಸ್ತಿ ಇರ್ತೀರ ಅನ್ನೋ ನಮ್ ನಂಬಿಕೆ. ಆಮೇಲೆ ಈ ಕಡೆ ಇರೋರು ಯೋಚನೆ ಮಾಡ್ತಾರೆ, ಪಾಸ್ಟರ್ ಅವ್ರ ನಮ್ ಗತಿ ಏನು ಅಂತ ಹೇಳಿ. ನಾವು ಇರ್ತೀವಿ, ನಮ್ ಕಡೆನೂ ಇರ್ತೀವಿ ಖಂಡಿತವಾಗ್ಲು. ನಾವು ಸೇವೆ ಮಾಡೋದ್ರಿಂದಲೇ ನೀವು ಬರಕ್ಕಾಗದು. ಇವಾಗ ನೋಡು ಮುಖದಲ್ಲಿ ಎಷ್ಟು ಕಡೆ ಬಂದಿದ್ದಾರೆ, ಎಲ್ಲಾರ್ಗು ನಗು ಬಂತು ನೋಡು. ನಾವು ಸಭೆ ನಡೆಸೋದ್ರಿಂದಲೇ ನಿಮ್ಗೆ ರಕ್ಷಣೆ ಉಂಟಾಗದು. ಆಮೇಲೆ ಹಲ್ಲೆಲೂಯ. ಅದರಿಂದ ಕರ್ತನು ಯಾರಿಗೂ ಪಕ್ಷಪಾತಿ ಅಲ್ಲ. ಆಮೇಲೆ ನಮ್ಮೆಲ್ಲರಿಗೂ ಒಂದೇ ಆಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ಒಬ್ರು ಯಾರಾದ್ರೂ ಇನ್ನೊಂದ್ಸತಿ ಗಟ್ಟಿಯಾಗೋದ್ರಿ. ಹಾ, ನಾನು ನಿನ್ನನ್ನು ಎಂದಿಗೂ ಹೇಳ್ತಾ ಇರೋದು ಯಾರು? ಈ ಮಾತು ಯಾರು ಹೇಳ್ತಾ ಇರೋದು? ನನ್ನ ಗಟ್ಟಿಯಾಗಿ ಹೇಳ್ತಾ ಇರೋದು ಯಾರು? ಯೇಸು ಕ್ರಿಸ್ತನೇ ಈ ಮಾತನ್ನ ನೇರವಾಗಿ ಈ ದಿನ ಈ ಸಮಯ ಸೇವಕರಿಗೂ ಈ ಸಭೆಗೂ ಬಂದಂತ ನಮ್ಮೆಲ್ಲರಿಗೂ ಮುಖವಾಗಿ ಹೇಳ್ತಾ ಇರುವಂತ ಮಾತಿದು. ಆಮೇಲೆ ಏನಂತ? ನಾನು ನಿನ್ನನ್ನ ಎಂದಿಗೂ ಚೆನ್ನಾಗಿ ಗಟ್ಟಿಯಾಗಿ ಎಂದಿಗೂ ಯಾರು ಹೇಳಿದಾತನು ಮನುಷ್ಯನಲ್ಲ, ಮನುಷ್ಯ ಪುತ್ರನೂ ಅಲ್ಲ. ಹೇಳಿದಾತನು ಆಕಾಶ ಭೂಮಿಗಳನ್ನ ಸೃಷ್ಟಿ ಮಾಡಿದಾತನು. ಹೇಳಿದಾತನು ಯಾರು ಗೊತ್ತಾ? ನಿಮ್ಮ ಪಾಪಕ್ಕಾಗಿ ನನ್ನ ಪಾಪಕ್ಕಾಗಿ ಒಡೆಯಲ್ಪಟ್ಟು ಸಮಾಧಿಲಿರುವಾತನಲ್ಲ, 3ನೇ ದಿನ ಪುನರುತ್ಥಾನ ಹೊಂದಿ. ಕಮಾನ್ ಸಭೆ, 3ನೇ ದಿನ ಪುನರುತ್ಥಾನ ಹೊಂದಿ ನಮ್ಮ ನಡುವಲ್ಲಿ ಈ 6 ವರ್ಷಗಳನ್ನ, ಈ ಸಭೆಯನ್ನ, ಈ ಸೇವಕರ ಕುಟುಂಬವನ್ನ ನಡೆಸಿದಾತನು ಹೇಳ್ತಿರುವಂತ ಮಾತಿದು. ನಾನು ನಿನ್ನನ್ನ ಎಂದಿಗೂ. ಪಾಸ್ಟರ್ನ ನೋಡಿ ಹೇಳ್ರಿ, ಪಾಸ್ಟ್ರೇ ನೋಡ್ರಿ ಅವ್ರನ್ನ ನೋಡಿ, ಇಬ್ರು ಹೇಳ್ರಿ, ನನ್ನ ತಂದೆ ಚೆನ್ನಾಗಿ ನೋಡ್ರಿ. ಪಾಸ್ಟ್ರೇ, ನಾವುಗಳು ಅವಾಗ
ನಿಮ್ಮನ್ನ ಕೈ ಬಿಟ್ಟು ಓಡೋಗ್ತೀವಿ. ಭಾರಿ ಹೇಳ್ಬಿಟ್ರಿ, ಬಿಟ್ಟು ಹೋಗಲ್ಲ ಅಂತ ಹೇಳ್ಬಿಟ್ಟು ತಿಂಗಳಿಗೆ ಒಂದ್ಸತಿ ಬರೋದು ಸಭೆಗೆ. ಅದು ಕರ್ತನ್ ಮೇಜಿದ್ದಾಗ ಮಾತ್ರ ಗುಂಪಿರುತ್ತೆ. ಸುಮ್ಮನೆ ಸುಳ್ಳು ಹೇಳಬಾರದು. ಮನುಷ್ಯನ ಗುಣ ಅದು. ಸುಮ್ಮನೆ ಹೇಳ್ತೀವಿ, ನಾನು ಇರ್ತೀನಿ ಪಾಸ್ಟರ್, ನಾನೇ ನಿಮ್ ಜೊತೆಗೆ ಇರ್ತೀನಿ ಅಂತ ಹೇಳ್ತಾನೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರಲ್ಲ. ಈ ನಂಬರ್ ಚಾಲನೆಲೇ ಇಲ್ಲ, ಈ ನಂಬರ್ ಸತ್ತೋಗಿದೆ ಅಂತ ಬರುತ್ತೆ ಅಲ್ವಾ? ಅಲ್ಲ ತಾಯಿ, ಒಂದ್ಸಾರ ಹೇಳಿ ನೋಡ್ರಿ, ಬೈಬಲ್ ಹೇಳುತ್ತೆ, ನಾನು ನಿಮ್ಮೊಂದಿಗೆ ಸದಾ ಕಾಲ, ಎವ್ರಿ ಸೆಕೆಂಡ್, ಎಲ್ಲಾ ನಿಮಿಷಗಳು, ಎಲ್ಲಾ ದಿನಗಳು, ಎಲ್ಲಾ ವಾರಗಳು, ಎಲ್ಲಾ ತಿಂಗಳುಗಳು, ಈ ಭೂಮಿಯಲ್ಲಿ ನಿನ್ಗೆ ಉಸಿರು ಇರೋವರೆಗೂ ನಿನ್ನ ಸಂಗಡ ಒಬ್ಬ ಇದ್ದಾನೆ ಅಂದ್ರ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಪಕ್ಕದಲ್ಲಿ ಅವ್ರ ಕೈ ಕೊಟ್ಟೇನ್ರಿ, ನಾನು ಇನ್ ಮುಂದೆ ನಿನ್ನ ನಂಬಲ್ಲ. ದಯವಿಟ್ಟು ಹೇಳ್ರಿ, ನಿನ್ ಕೈ ಮುಗಿದು ಕೇಳ್ಕೊರಿ. ಬೈಬಲ್ಲೇ ಹೇಳುತ್ತೆ ಚೆನ್ನಾಗಿ, ಮನುಷ್ಯರನ್ನ ನಂಬಕ್ಕೆ ಹೋಗ್ಬೇಡ ಇವತ್ತಿಂದ. ಹೌದು, ಅಮ್ಮ ನೋಡಿ ಎಷ್ಟು ಖುಷಿ, ಹೊಡೆಯಲ್ಪಟ್ಟಂತ ಕುಡಿಯೋದು. ಅಲ್ಲ ಹೇಳ್ತಾರಲ್ಲ, ನಾನ್ ನಿಮ್ ಕಷ್ಟಕ್ಕೆ ಇರ್ತೀನಿ ಪಾಸ್ಟರ್, ನಾವಿರ್ತೀವಿ ಅಂತಾರೆ. ಯಾರಾದ್ರೂ ಒಂದು 10 ಜನ ಸಭೆನ ಮುಚ್ಚಕ್ ಬಂದ್ರೆ ಹಿಂದೆ ಡೋರಿಂದ ಫಸ್ಟ್ ಓಡೋದು ಯಾರು? ಹೇಳ್ದವ್ರೆ. ಹೌದು, ಬಟ್ ಬೈಬಲ್ ತುಂಬಾ ಚೆನ್ನಾಗಿ ಹೇಳುತ್ತೆ, ಈ ಸಭೆನ ಯಾರೇ ಕೈ ಬಿಡ್ಲಿ, ಈ ಸೇವಕನ್ನ ಯಾರೇ ಕೈ ಬಿಡ್ಲಿ, ಇಲ್ಲಿ ಕೂತಿರುವಂತ ಸೇವಕರುಗಳನ್ನ ಯಾರೇ ಕೈ ಬಿಡ್ಲಿ, ನಿಮ್ಮನ್ನ, ನಿಮ್ಮ ಸಂಬಂಧಿಕರು, ನಿಮ್ಮ ಕುಟುಂಬದವರು, ನಿಮ್ 3 ಜನ, ನೀವು ಪ್ರೀತಿಸಿದಂತ ಜನ, ಸಹಾಯ ಮಾಡಿದಂತ ಜನ ಯಾರೇ ನಿಮ್ಮನ್ನ ಕೈ ಬಿಟ್ರು, ನಿಮ್ಮ ಕೈಯನ್ನ ಹಿಡಿದು ನಡೆಸುವಾತನೊಬ್ಬನಿದ್ದಾನೆ. ಆತ ಎಂದಿಗೂ ನಿಮ್ಮನ್ನ ಕೈ ಬಿಡಲ್ಲ. ಆತ ಎಂದೆಂದಿಗೂ ನಿಮ್ಮನ್ನ ಕೈ ಬಿಡಲ್ಲ. ನಿಮ್ಮನ್ನ ಕೈ ಹಿಡಿದು ಸುರಕ್ಷಿತವಾಗಿ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯ. ತಲೆ ಮೇಲೆ ಕೈ ಇಟ್ಟೇನ್ರಿ, ನನ್ನನ್ನೇ ಯೇಸು ಕೈ ಬಿಡಲ್ಲ. ಸ್ಯಾಮ್, ನನಗೆ ಮೊಬೈಲ್, ಫೋಟೋ ಇದೆಲ್ಲ ಬಿಟ್ಬಿಟ್ಟು ಈ ಮಕ್ಕಳು ಡಿಸ್ಟರ್ಬ್ ಮಾಡಿರೋದು ನೋಡ್ಕೊಂಡು ದಯವಿಟ್ಟು. ಹಲ್ಲೆಲೂಯ. ಕೂರಿ, ಸುಮ್ನೆ ಕೂರಿ. ಬೇಡ ಕೂತ್ಕೊ. ನೀನ್ ಕೂತ್ಕೊಂಡು ಇದನ್ನ ನೋಡಯ್ಯ ಅಂದ್ರೆ ನನ್ನನ್ನು ನೋಡ್ಕೊಂಡ್ ಕೂತ್ಕೊಂಡು ಪ್ರಸಂಗ ಮಾಡಿ ಬೇಜಾರಾಗ್ಬಿಡಿ, ಸರಿ? ನಾನು ಮಕ್ಕಳಿಗೆ ಹಿಂಗ್ ಅಂದ್ವಿ ಅಂತ ಹೇಳಿ. ಇದೇ ಮಕ್ಕಳು ಸ್ಕೂಲ್ಗೆ ಹೋದ್ರೆ ನೋಡಿದೀರಾ, ಯಾಕೆ? ಮೇಷ್ಟ್ರು ಭಯ ಅಲ್ವಾ? ಆದ್ರೆ ಸಭೆಗೆ ಬಂದ್ರೆ ಕಾಟಾಚಾರ, ಹಿಂಗ್ ಹೋಗೋದು. ಇವ್ರು ಯಾರಾದ್ರೂ ಎದ್ದೋದ್ರೆ ಬ್ರದರ್ ಈಚೆ, ಒಬ್ರಿಗೂ ಊಟ ಕೊಡಬೇಡ ಹೇಳಿದ್ದೆ, ಸರಿನಾ? ಊಟ ಬೇಕಾ ಬೇಡವಾ? ಬೇಕು ತಾನೆ? ಮತ್ತೆ ಇಲ್ಲೇ ಕೂಡಿ. ಊಟ ಬೇಕಾ ಬೇಡವಾ? ಬೇಕು ಅಂತ ಗೊತ್ತಲ್ಲ, ಕೂಡು. 300 ಕಿಲೋಮೀಟರ್ ಬಂದಿದ್ದೀನಿ ಪ್ರಸಂಗ ಮಾಡಕ್ಕೆ. ಹಲ್ಲೆಲೂಯ. ಆಮೇಲೆ ಸಮಟೈಮ್ಸ್ ನಾವು ಈ ಚಿಕ್ಕ ಮಕ್ಕಳಂತೆ ಮಾರ್ಪಡಬೇಕು. ನೋಡ್ರಿ, ಹೇಳಿದ್ದೇಳಿಗೆ ಬದಲಾಗ್ತಾರೆ. ಅದಕ್ಕೆ ಯೇಸು ಪರಲೋಕ ರಾಜ್ಯಕ್ಕೆ ನೀವು ಸೇರ್ಬೇಕಂದ್ರೆ ಚಿಕ್ಕ ಮಕ್ಕಳಂತೆ ನೀವು ಮಾರ್ಪಡಬೇಕು. ಹಲ್ಲೆಲೂಯ. ಎಷ್ಟನೇ ಅಧ್ಯಾಯ? ನಿಮ್ಮ ಮಕ್ಕಳು ಯಾರು ಹೇಳ್ಬೇಡ್ರಿ, ನೀವೆಲ್ಲ ತುಂಬಾ ಬುದ್ಧಿವಂತರಂತ ನನಗೆ ಗೊತ್ತು. ಇಲ್ಲಿರೋದು ಎಷ್ಟನೇ ಅಧ್ಯಾಯ? ನಾನು ಎಲ್ಲೇ ಹೋದ್ರು ಕೊನೆಗೆ ವಾಕ್ಯದಲ್ಲೇ ಬಂದು ನಿಲ್ತೀನಿ. ಯಾರಾದ್ರೂ ಕೊನೆವರೆಗೂ ನನ್ನ ಜೊತೆಗೆ ಬರ್ತೀರೋ ಅವ್ರಿಗೆಲ್ಲ ನಾನು ಗಿಫ್ಟ್ ಕೊಡ್ತೀನಿ. ಹೋಗೋ ಟೈಮಲ್ಲಿ ಎಲ್ಲರಿಗೂ ಕೊಡ್ತೀನಿ, ಸರಿನಾ? ಸರ್, ನಿಮ್ ನಂಬಿ ಹೇಳ್ತಾ ಇದ್ದೀನಿ, ಇದನ್ನ ಅಡಿಗೆ ಮಾಡಿಸಿದೀರಾ? ಎಲ್ಲರಿಗೂ ನಾನು ಸೇರಿ ಕೊಡ್ತೀನಿ. ಸರ್, ನಾನ್ ವೆಜ್ ಎಲ್ಲರಿಗೂ 2 ಪೀಸ್ ಹಾಕಿಸ್ತೀನಿ. ಇದೇ ನಮ್ ಕಡೆಯಿಂದ ಬಂದಂತ ಗಿಫ್ಟ್ ನಿಮ್ಗೆ. ಅಲ್ಲೇನೂಯ್ಯ. ಎಷ್ಟನೇ ಅಧ್ಯಾಯ? ನಮ್ಮನ್ನ ಯಾರು ಕೈ ಬಿಡಲ್ಲ? ಮನುಷ್ಯ ಕೈ ಬಿಟ್ಬಿಡ್ತಾನೆ, ಸಂಬಂಧಿಕರು ಕೈ ಬಿಟ್ಬಿಡ್ತಾರೆ, ನಮ್ 3 ಜನ ನಮ್ಮನ್ನ ಕೈ ಬಿಟ್ಬಿಡ್ತಾರೆ, ಡಾಕ್ಟರ್ಗಳು ಕೈ ಬಿಟ್ಬಿಡ್ತಾರೆ, ಸಮಟೈಮ್ಸ್ ಹಣ ನಮ್ಮನ್ನ ಕೈ ಬಿಟ್ಬಿಡುತ್ತೆ. ಇವತ್ತು ಅನೇಕರ ಒಂದು ಸ್ವಭಾವ,
ವಿಶ್ವಾಸಿಗಳಿಗೂ ಇದು ಬಂದ್ಬಿಟ್ಟೈತೆ. ಹಣನೇ ನಂಬ್ಕೊಂಡು ಕೂತಿರೋದು, ರೋಗಕ್ಕೆ ಡಾಕ್ಟರ್ಗಳನ್ನೇ ನಂಬ್ಕೊಂಡು ಕೂತಿರೋದು, ಅನೇಕರಿಗೆ ತನ್ನ ಆಸ್ತಿಗಳನ್ನೇ, ನಮ್ಮ ಹೊಲ ಗದ್ದೆಗಳೇ ನಮ್ಮನ್ನ ಓ ಅಂತ ಹೇಳಿ ನಂಬ್ಕೊಂಡು ಕೂತಿರೋದು. ಇದೆಲ್ಲ ಒಂದು ದಿವಸ ಕೈ ಬಿಟ್ಬಿಡುತ್ತಲ್ಲ, ಇದೆಲ್ಲ ನಮ್ಮನ್ನು ಬಿಟ್ಟು ಒಂದು ದಿವಸ ಕೈ ಬಿಟ್ಬಿಡುತ್ತೆ, ಬಿಟ್ಟು ಹೋಗ್ಬಿಡುತ್ತೆ. ಆದ್ರೆ ಕರ್ತನಾಗಲ್ಲ. ಕರ್ದಾತನು ತುಂಬಾ ನಂಬಿಗಸ್ತಾನೆ. ಆತನ ಅರ್ಧದಲ್ಲಿ ಕೈ ಬಿಟ್ಟು ಹೋಗುವ ಆತನಲ್ಲ. ಆತನ ನಿನ್ನ ಕೈ ಒಂದು ಸತಿ ಹಿಡಿದು ಬಿಟ್ರೆ ಮುಗೀತು ಕತೆ, ಮುಗೀತು ಕತೆ. ನಿನ್ನ ಕೈಯನ್ನ ಹಿಡಿದು ಎಲ್ಲಾ ಕ್ಷಣದಲ್ಲಿ ನಡೆಸುವ ಆತನಾಗಿದ್ದಾನೆ. ಪಕ್ಕದಲ್ಲಿರೋ ಕೈ ಕೊಟ್ಟೇಳ್ರಿ, ಇನ್ನು ಮುಂದೆ ನಿನ್ನ ಕೈಯನ್ನ, ನಿನ್ನ ಜೀವಿತವನ್ನ ಯೇಸು ನಡೆಸ್ತಾನೆ. ಧೈರ್ಯವಾಗಿ ನಂಬು, ಧೈರ್ಯವಾಗಿ ನಂಬು. ಸದಾಕಾಲ ನಡೆಸ್ತಾನೆ. ಅನೇಕರು ಈ ದಿನಮಾನಗಳಲ್ಲಿ ಬಡವರೊಂದಿಗೆ ನಡೆಯಲ್ಲ, ಬಡವರೊಂದಿಗೆ ಸಂಬಂಧಗಳನ್ನ ಇಟ್ಕೊಳ್ಳಲ್ಲ. ಭೂಮಿ ಪಕ್ಷಪಾತಿ ಆಗ್ಬಿಡ್ತು. ಶ್ರೀಮಂತರು ಅಂದ್ರೆ ದುಡ್ಡಿರುತ್ತೆ, ಅವ್ರ ಜೊತೆಗೇನೆ ಇರ್ತಾರೆ ಎಲ್ಲಾರು. ನಿಜಾನಾ? ನಿಜಾನಾ ಇಲ್ವಾ? ಬಡವನೊಂದಿಗೆ ಯಾರಾದ್ರೂ ಇರ್ತಾರ? ಕ್ರೈಸ್ತ ಜೀವಿತನೂ ಹಂಗೆ ಆಗ್ಬಿಡೈತಿ. ಈಗ ದೊಡ್ಡ ಸೇವಕರಂದ್ರೆ ಎಲ್ಲಾ ಇರ್ತಾರೆ, ಹಿಂದುಗಡೆ ಏನವ್ರು ಹಿಂದುಗಡೆ ಓ ಅಂತ. ಇಂಥ ಸಾಧಾರಣವಾದ ಹಳ್ಳಿಯಲ್ಲಿ ಸೇವೆ ಮಾಡೋರು ನೋಡಿ, ಅವ್ರ ಹಿಂದ್ಗಡೆ ಇರ್ತಾರೆ ಯಾರಾದ್ರೂ? ಇದೇ ಪ್ರಪಂಚ, ಇದೇ ಭೂಮಿ, ಇದೇ ಮನುಷ್ಯನ ಹೃದಯಗಳು. ಆದ್ರೆ ಏಸು ಹಾಗಲ್ಲ. ದುಡ್ಡಿರೋನ್ ಸಂಗಡನೂ ಇರ್ತಾನೆ, ಬಡವನೊಂದಿಗೂ ಇರ್ತಾನೆ, ದೊಡ್ಡ ಸೇವಕನೊಂದಿಗೂ ಇರ್ತಾನೆ, ಸಣ್ಣ ಗ್ರಾಮದಲ್ಲಿ 10 ಜನರನ್ನ ಇಟ್ಟು ಸೇವೆ ನಡೆಸೋನೊಂದಿಗೂ ಯೇಸು ಸದಾ ಕಾಲ ಕೈ ಹಿಡಿದು ನಡೆಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರಿಗೆ ಈ ಹಳ್ಳಿ ಕಡೆ ಅನೇಕ ಜನರಿಗೆ ಒಂದು ಪ್ರಶ್ನೆ ಬಾಸ್ರಯ್ಯ. ಪಕ್ಕದ ಕೈ ಕೊಟ್ಟು ಕೇಳ್ರಿ, ಏನದು ಪ್ರಶ್ನೆ? ಕೇಳ್ರಿ ಏನದು ಪ್ರಶ್ನೆ ಅಂತ ಕೇಳ್ರಿ. ಏನ್ ಕೇಳ್ರಿ, ಹೇಳ್ತೀನಿ ಆಮೇಲೆ. ಏನದು ಪ್ರಶ್ನೆ? ಆ ಪ್ರಶ್ನೆನು ಪಾಸ್ಟೇ ಹೇಳ್ತಾರೆ, ಅದಕ್ಕೆ ಉತ್ತರನು ಪಾಸ್ಟೇ ಕೊಡ್ತಾರೆ. ಈ ಕಿವಿಲ್ ಕೇಳು, ಈ ಕಿವಿಲ್ ಬಿಟ್ಬಿಡು. ಬಿಟ್ಬಿಡು ಅಂತಿರಲ್ಲ, ಜೀವ ಕೊಟ್ಟು ಪ್ರಸಂಗ ಮಾಡೋದನ್ನ. ಹಲ್ಲೆಲೂಯಾ. ಪಾಸ್ಟರ್, ಯೇಸು ನಂಬಿಟ್ರೆ ನಮ್ ಜಾತಿ ಬದಲಾಗ್ಬಿಡುತ್ತಾ, ನಮ್ ಮತ ಬದಲಾಗ್ಬಿಡುತ್ತಾ, ಅಯ್ಯೋ ನಾವು ಕ್ರೈಸ್ತರಾಗ್ಬೇಕಾ ಅನ್ನೋದು ಇದೆಲ್ಲರಿಗೂ ಪ್ರಶ್ನೆ ಹಳ್ಳಿ ಕಡೆ ಅಲ್ವಾ? ಪಾಸ್ಟರ್ ಮೋಸಸ್ ಅನ್ನೋದು ಈಗ ಬಂದಿದೆ ಹೆಸರು. ಅವ್ರ ಹೆಸರು ನಾಗರಾಜ್ ಅಲ್ವಾ ಸರ್? ನಿಮ್ಮ ಹೆಸರು ಸುಬ್ರಹ್ಮಣ್ಯ. ನಿಮ್ಮ ಅಪ್ಪ ಒಳ್ಳೆ ಹೆಸರು ಅಲ್ಲೊಬ್ಬ ಕೂತ ನೋಡಿ, ಧರ್ಮ. ನಮ್ಮ ಹೆಸರು ಪ್ರವೀಣ್. ಸರ್ ನಿಮ್ಮ ಹೆಸರು? ನೀವು ಬೇರೆ ಬೋಲ್. ನಿಮ್ಮ ಹೆಸರು? ನಿಮ್ಮ ಹೆಸರು ಪ್ರಭು. ಆಂಧ್ರ ವಾರ್ಡು. చూడు ఆంధ్ర వాళ్ళు అక్కడ ప్రభు ನಿಮ್ದು ಫೇಮಸ್ ನೋಡಿ. ಅವ್ರು ನಂದು ತಮಿಳ್ನಾಡು, ಅರುಣಾನಂದ ತಮಿಳ್ನಾಡು ಕಡೆ ನೋಡಿ. ಎಲ್ಲಾ ಹೆಸರುಗಳು ಆರಂಭದಿಂದಾನು ಬೇರೆನೆ. ನಾವಿಲ್ಲಿ ಕೂತಿರೋರು ಯಾರು ಜಾತಿನೂ ಬದಲಾಗಿಲ್ಲ, ಮತಾನೂ ಬದಲಾಗಿಲ್ಲ. ನಾವೆಲ್ಲ ಒಂದು ಕಾಲದಲ್ಲಿ ಪಾಪದಲ್ಲಿದ್ದು ನರಕದ ಬಾಗಿಲಿಗೆ ಹೋಗ್ತಾ ಇದ್ದಂತ ನಮ್ಮನ್ನ ಯೇಸು ಕ್ರಿಸ್ತನು ಜಾತಿಗಳನ್ನ ಮತಗಳನ್ನ ಬದಲಾಯಿಸುವ ಆತನು ನಮ್ಮ ಕೈಯನ್ನ ಹಿಡಿದು ಪರಲೋಕಕ್ಕೆ ನೇರವಾಗಿ ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾರಾದ್ರೂ ನಿಮ್ಗೆ ಇದನ್ನ ಹೇಳಿದ್ರೆ ಅಲ್ಲಿ ಹೋದ್ರೆ ಚರ್ಚಿಗೆ ಅದಾಗುತ್ತೆ ಇದಾಗುತ್ತೆ, ಅಲ್ಲಿ ಇಲ್ಲ. ನಿಮ್ಮನ್ನ ಬದಲಾಯಿಸೋದಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ. ನಮ್ಮಿಂದ ಮನುಷ್ಯರಿಂದ ನಿಮ್ಮ ಹೃದಯಗಳನ್ನ ಬದಲಾಯಿಸಕ್ಕಾಗಲ್ಲ. ಆದರೆ ನಿಮ್ಮನಿಗೋಸ್ಕರ ರಕ್ತವನ್ನ ಸುರಿಸಿ 3ನೇ ದಿನ ಪುನರುತ್ಥಾನ ಹೊಂದಿದ ಆತನು ಯೇಸು ನಿಮ್ಮ ಕೈಯನ್ನ ಹಿಡಿದು ನಡೆಸಿ ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾನೆ. ಆಮೆನ್. ನಿಮ್ಮ ಮನೆಯಲ್ಲಿರುವಂತ ಕುಡುಕತನವನ್ನ ಬದಲಾಯಿಸ್ತಾನೆ. ಆಮೆನ್. ನಿಮ್ಮ ಕೈಯಲ್ಲಿರುವಂತ ಸಾಲದ ಬಾಧೆಗಳನ್ನ ಬದಲಾಯಿಸ್ತಾನೆ. ಆಮೆನ್. ನಿಮ್ಮ ಮನೆಯಲ್ಲಿ ಆಳ್ವಿಕೆ ಮಾಡುವಂತ ರೋಗಗಳನ್ನ ಬದಲಾಯಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ
ರಕ್ಷಣೆ ನಿಮ್ಮನ್ನ ಹುಡುಕಿ ಬಂದ್ಬಿಡ್ತು ಅಂದ್ರೆ ನೀವೆಲ್ಲಿ ತಲೆ ಬಾಗಿದ್ರೋ ಅಲ್ಲೇ ತಲೆ ಎತ್ತಿ ನಡೆಯುವಂತೆ ಯೇಸು ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಈ ಸಂಜೆ ಸಮಯ ನಿಮಗೂ ನನಗೂ ಒಂದು ವಾಗ್ದಾನ ಮಾಡ್ತಾ ಇದ್ದಾನೆ. ಮನುಷ್ಯರು ನಂಬೋದನ್ನ ಬಿಟ್ಬಿಡು, ದುಡ್ಡು ನಂಬೋದನ್ನ ಬಿಟ್ಬಿಡು, ಈ ಪ್ರಪಂಚವನ್ನ ನಂಬೋದನ್ನ ಬಿಟ್ಬಿಡು. ಇಲ್ಲಿ ನೋಡ್ರಿ, ಎಲ್ಲಿ ನೋಡಿದ್ರು ಭೂಕಂಪಗಳು, ಎಲ್ಲಿ ನೋಡಿದ್ರು ನಾಶನಕ್ಕೆ ಉಂಟಾಗ್ತಾ ಇದೆ. ಯಾವ ಬೀದಿ ನೋಡಿದ್ರು 1 ಅವರ್ಗೆ 15ರಿಂದ 20 ಆಕ್ಸಿಡೆಂಟ್ಗಳು ನಡೀತಾ ಇದೆ. ನಾವು ಮಂಗಳೂರಿಗೆ ಹೋಗಿ ಬರುವಾಗಲೂ ಅಷ್ಟೇ ಬೀದಿ ಪೂರ್ತಿ ಆಕ್ಸಿಡೆಂಟ್ಗಳನ್ನೇ ನೋಡ್ಕೊಂಡ್ ಬಂದ್ವಿ. ಯಾಕಂದ್ರೆ ಅವ್ರ ಕೈಯನ್ನ ಯೇಸು ಹಿಡಿದಿಲ್ಲ. ಆದ್ರೆ ನಿನ್ ಕೈ ನನ್ನ ಕೈಯನ್ನ ಸದಾ ಕಾಲ ಯೇಸು ಹಿಡಿದಿದ್ದಾನೆ, ಸುರಕ್ಷಿತವಾಗಿ ನಡೆಸ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. 2 ಕೈ ಮೇಲೆ ಎತ್ತೇಳ್ರಿ. ಈ ಸಭೆಯನ್ನ ನಡೆಸುವಾತನು ಯೇಸು ಆಗಿದ್ದಾನೆ. ಈ ಸೇವಕರನ್ನ ನಡೆಸುವಾತನು ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ನಾನೆಲ್ಲೇ ಹೋದ್ರು ಧೈರ್ಯವಾಗಿ ಹೇಳ್ತೀನಿ ಮಾತು. ನಮ್ಮನ್ನು ಮುಟ್ಟಬೇಕು, ಈ ಸಭೆಯನ್ನು ಮುಟ್ಟಬೇಕು ಅಂದ್ರೆ ಅಲ್ಲಿಂದ ಪರ್ಮಿಷನ್ ಬರಬೇಕು. ಎಲ್ಲಿಂದ? ಎಲ್ಲಿಂದ? ಅಲ್ಲಿಂದ, ಪರಲೋಕದಿಂದ ಪರ್ಮಿಷನ್. ಯಾಕೆ ಬರಬೇಕು ಗೊತ್ತಾ? ಇದನ್ನ ಕೈ ಹಿಡಿದು ನಡೆಸುವಾತನು ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾನು ನಿಮ್ಮನ್ನ ಎಂದಿಗೂ ಸೋಮವಾರ ಕೈ ಹಿಡಿತೀನಿ, ಮಂಗಳವಾರ ಬಿಟ್ಬಿಡ್ತೀನಿ ಅನ್ನ, ಶುಕ್ರವಾರ ಹಿಡಿತೀನಿ, ಶನಿವಾರ ಬಿಟ್ಬಿಡ್ತೀನಿ ಅನ್ನ, ಭಾನುವಾರ ಬರೇ ಚರ್ಚೆಗೆ ಬನ್ರಿ ಕೈ ಹಿಡಿತೀನಿ, ಆಮೇಲೆ ನಿಮ್ಮನ್ನ ಬಿಟ್ಬಿಡ್ತೀನಿ ಅನ್ನ. ವಾಕ್ಯ ತುಂಬಾ ಚೆನ್ನಾಗಿ ಹೇಳುತ್ತೆ. ನಿಮ್ಮನ್ನ ಎಂದಿಗೂ ಅಂದ್ರೆ ತಾಯಿ ಗರ್ಭದಿಂದ ಇಲ್ಲಿವರೆಗೂ, ಇನ್ನು ಮುಂದೇನು ಇಲ್ಲೂ ಕೈ ಹಿಡಿತಾನೆ. ಇಲ್ಲಿ ಕಣ್ಣು ಮುಚ್ಚಿದ್ರೆ ನಮ್ಮ ಶರೀರದೊಂದಿಗೆ ನಾವು ಮಣ್ಣಾದ್ರೆ ಆತ್ಮನೂ ಕೈ ಹಿಡಿದು ಈ ಪರಲೋಕದಲ್ಲಿ ಸದಾ ಕಾಲ ನಡೆಸ್ತಾನೆ. ಅಂತ ಕರ್ತನು ನನ್ನ ಯೇಸು ಆಗಿದ್ದಾನೆ. ಆಮೆನ್. ನಾನು ನಿನ್ನನ್ನ ಎಂದಿಗೂ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಯೇಸು ನಿನ್ನ ಕೈ ಬಿಡಲ್ಲ. ದಯವಿಟ್ಟು ಚೆನ್ನಾಗಿರ್ರಿ, ದಯವಿಟ್ಟು ಯೇಸುವನ್ನ ನಂಬು. ಯೇಸು ನಿನ್ನ ಕೈಯೇ ಬಿಡಲ್ಲ. ಆಮೇಲೆ ಪಕ್ಕದಲ್ಲಿ ಇವರು ಕೈ ಮುಗ್ದು ಹೇಳ್ರಿ, ಕೈ ಮುಗ್ದ ದಯವಿಟ್ಟು ನನ್ನನ್ನು ಮಾತ್ರ ನಂಬೇಡ. ರೈಟ್ ಸರ್? ಇವಾಗ ನೀವು ನನ್ನನ್ನು ನಂಬಿದ್ರೆ ಏನ್ ಗೊತ್ತಾ ಮಾಡ್ತೀನಿ? ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಗಂಟೆ ನಿಮ್ ಜೊತೆಗೆ ಇರ್ತೀನಿ ಅಷ್ಟೇ, ಅಲ್ವಾ ಬಾಸ? ಆಮೇಲೆ ನಾನು ಕಾರ್ ಹತ್ತಿದ್ರೆ ನೀವೇ ಯಾರೋ. ಆದ್ರೆ ಯೇಸು ಹಾಗಲ್ಲ. ನಾನ್ ನಂಬಿರುವ ಆತ ನನ್ನ ನಡೆಸ್ಕೊಂಡೇ ಹೋಗ್ತಾನೆ. ನೀವು ನಂಬಿರುವ ಆತ ಯೇಸು ನಿಮ್ಮನ್ನ ನಡೆಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಚೆನ್ನಾಗಿ ನಿಮ್ ತಲೆ ಮೇಲೆ ಕೈ ಇಟ್ಟೇಳ್ರಿ. ನನ್ನನ್ನು ಯಾರು ಕೈ ಬಿಟ್ರು ನಾನ್ ಚಿಂತೆ ಮಾಡಲ್ಲ, ನಾನ್ ಟೆನ್ಷನ್ ತಗೊಳಲ್ಲ, ಸುಮ್ನೆ ಕೂತ್ಕೊಂಡು ಅಳಲ್ಲ. ಹೇಳ್ರಿ, ಸುಮ್ನೆ ಕೂತ್ಕೊಂಡು ಓಡಾಡಲ್ಲ, ಊರ್ಗೆಲ್ಲ ಹೇಳಲ್ಲ. ನನ್ನ ಕೈಯನ್ನ ಹಿಡಿದು ನಡೆಸುವಾತನು ಇಂದು ಜೀವಂತವಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ನಿಮ್ಗೊಂದು ರಹಸ್ಯ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ, ಸರಿನಾ? ಇವ್ರ ಕೈ ಬಿಟ್ಬಿಟ್ರು ಪಾಸ್ಟರ್, ಅಯ್ಯೋ ಅವ್ರ ಕೈ ಬಿಟ್ಬಿಟ್ರು ಬ್ರದರ್, ಅಯ್ಯೋ ನಮ್ ಸಂಬಂಧಿಕರು ಚೆನ್ನಾಗಿದ್ರು, ಒಡ ಹುಟ್ಟಿದವರು ಕೈ ಬಿಟ್ಬಿಟ್ರು ಅಂತ ಹೇಳ್ಕೊಂಡು ಹತ್ಕೊಂಡು ಕೂರ್ಬೇಡ್ರಿ. ಕೈ ಬಿಟ್ಟವನು ಸಂತೋಷವಾಗವನೆ ಹೊರಗಡೆ, ಕೈ ಬಿಟ್ಟವನು 3 ಹೊತ್ತು ಊಟ ತಿನ್ಕೊಂಡಿದ್ದಾನೆ, ನೆಮ್ಮದಿಯಾಗವನೆ. ನಮ್ಮನ್ನ ಕೈ ಹಿಡಿದು ನಡೆಸುವಾತನ ಯೇಸು. ನಾವೇ ಸಂತೋಷವಾಗಿರ್ಬೇಕು. ಆಮೇಲೆ ಯಾರೇ ನಮ್ಮನ್ನ ಕೈ ಬಿಟ್ಬಿಟ್ರು ಇನ್ ಮುಂದೆ ದುಃಖ ಪಡ್ಬೇಡ, ಇನ್ ಮುಂದೆ ಹತ್ಕೊಂಡು ಕೂರ್ಬೇಡ. ಮಕ್ಕಳು ನನ್ನ ಕೈ ಬಿಟ್ಬಿಟ್ರು, ಓಕೆ ಅಮ್ಮ, ಕೈ ಬಿಡ್ಲಿ ಬಿಡು, ತೊಂದ್ರೆ ಇಲ್ಲ. ಆದ್ರೆ ಯೇಸು ಕೈ ಹಿಡಿದು ನಡೆಸ್ತಾನಲ್ಲ. ಗಂಡ ಕೈ ಬಿಟ್ಬಿಟ್ಟ ಪಾಸ್ಟರ್, ಅವನ್ಗೆ ಎಷ್ಟು ಕಷ್ಟಪಟ್ಟೆ, ತೊಂದರೆ ಇಲ್ಲಮ್ಮ, ತೊಂದರೆ ಇಲ್ಲ. ಯೇಸು ನಿನ್ ಕೈ ಹಿಡಿದು ನಡೆಸ್ತಾನೆ. ನಡೆಸುವಾತನು ಅದೇ ಗಂಡನ್ನ ತಿರ್ಗಾ ಕರ್ಕೊಂಡ್ಬಂದು ನಿನ್ನ ಹತ್ರ ಸೇರಿಸುವಂತೆ ಯೇಸು ಮಾಡ್ತಾನೆ. ಹಲ್ಲೆಲೂಯಾ. ಹೌದು ಬ್ರದರ್, ಸೇವೆಯಲ್ಲಿ ಎಷ್ಟೋ ಜನರನ್ನ ನಾವು ನಂಬಿದ್ವಿ,
ಎಷ್ಟೋ ಜನರನ್ನ ನಂಬಿದ್ವಿ, ಇವ್ರು ನಮ್ಮನ್ನ ನಡೆಸ್ಬಿಡ್ತಾರೆ, ಇವ್ರು ನಮಗ್ ಸಹಾಯ ಮಾಡ್ಬಿಡ್ತಾರೆ, ಚರ್ಚಲ್ಲಿ ಇವ್ರು ನಮ್ಗೆ ಒಳ್ಳೇದ್ ಮಾಡ್ಬಿಡ್ತಾರೆ. ಎಷ್ಟೋ ಜನರನ್ನ ಸೇವೆಯಲ್ಲಿ ನಾವು ನಂಬಿದ್ವಿ. ಎಸ್ ಪಾಸ್ಟರ್, ಎಸ್ ಬ್ರದರ್, ನಂಬಿದ್ವಿ. ಕೈ ಬಿಟ್ಟಿದ್ ಮಾತ್ರ ಅಲ್ಲ, ಕತ್ತು ಕುಯ್ದು ನಡು ಬೀದಿಯಲ್ಲಿ ನಿಲ್ಸಿದ್ರು. ನೋ ಪ್ರಾಬ್ಲಮ್. ಇದೇ KIT ಬೈಬಲ್ ಕಾಲೇಜಲ್ಲಿ ನಾವು ಓದಬೇಕಾದ್ರೆ ನನ್ನ ಪಾಸ್ಟರ್ ಮೋಸಸ್ನ ಎಲ್ಲರೂ ಕೈ ಬಿಟ್ಬಿಟ್ರು. ಬಟ್ ಇವತ್ತು ಅವರೆಲ್ಲ ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮನ್ನ ಅವತ್ತು ಕೈ ಹಿಡಿದು ನಡೆಸ್ತಾ ಇರ್ತನೋ. ಇವತ್ತು ನೀವು ನಂಬಲ್ಲ, ಇವತ್ತು ಇಡೀ ಕರ್ನಾಟಕದಲ್ಲಿ ನಾವು ಬ್ಯುಸಿ ಆಗುವಂತೆ ಸೇವೆಯಲ್ಲಿ, ಕುಟುಂಬದಲ್ಲಿ ಎಲ್ಲಾ ಕಡೆನೂ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ನಮ್ಮನ್ನ ನಡೆಸುವಾತನು ನಿಮ್ಮನ್ನು ನಡೆಸ್ತಾನೆ. ನಮ್ಮನ್ನ ನಡೆಸುವಾತನು ನಿಮ್ಮನ್ನು ನಡೆಸ್ತಾನೆ. ಎಲ್ಲಿ ನಡೆಸ್ತಾನೆ ಗೊತ್ತಾ? ನೀವು ನಾಚಿಕೆ ಪಟ್ಟಂತ ಸ್ಥಳದಲ್ಲಿ, ನೀವು ಅವಮಾನ ಪಟ್ಟಂತ ಸ್ಥಳದಲ್ಲಿ, ನಿಮ್ಮನ್ನ ಯಾರು ಕೈ ಬಿಟ್ಟು ಹೋದ್ರೋ ಅವ್ರ ಮುಂದೆನೇ ನಿಮ್ಮನ್ನ ನಡೆಸಿ ತಲೆ ಎತ್ತಿ ನಡೆಯುವಂತೆ ಮಾಡ್ತಾನೆ. ನನ್ನ ಕರ್ತನು ನಮಗೋಸ್ಕರ ವೈರಾಗ್ಯಗೊಳ್ಳುವಾತನಾಗಿದ್ದಾನೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಚೆನ್ನಾಗಿ ಕೈ ಕೊಟ್ಟು ಹೇಳಿ, ಇವತ್ತಿಂದ ಕೈ ಬಿಟ್ಟು ದುಃಖ ಪಡಬೇಡ. ಯೇಸು ನಿನ್ನನ್ನ ಕೈ ಹಿಡಿದು ನಡೆಸ್ತಾನೆ. ಸದಾ ಕಾಲ ನಿನ್ನೊಂದಿಗಿದ್ದಾನೆ. ಹಲ್ಲೆಲೂಯಾ. ನಾನು ನಿಮ್ಮನ್ನ ಕೈ ಬಿಡೋದಿಲ್ಲ, ನಿಮ್ಮನ್ನ ಕೊನೆಯುವುದಿಲ್ಲ. ಹಲ್ಲೆಲೂಯಾ. ತುಂಬಾ ಜನರು ಬಾಯಲ್ಲಿ ನಾನು ಇದನ್ನು ಕೇಳಿದ್ದೀನಿ ಪಾಸ್ಟರ್, ಕರ್ತನ್ ನನ್ನನ್ನ ಕೈ ಬಿಟ್ಬಿಟ್ಟ. ಯೇಸು ನಿನ್ನನ್ನು ಒಂದು ಕ್ಷಣ ಮರೆತರೆ ನೀನು ಉಸಿರು ನಿಂತೋಗ್ಬಿಡುತ್ತೆ. ನೀನು ಒಂದು ವೇಳೆ ಕರ್ತನ್ನ ಕೈ ಬಿಟ್ಟಿರ್ಬೋದು, ಆದ್ರೂ ನಿನ್ನ ಕೈ ಹಿಡಿದು ನಡೆಸ್ತಾ ಇಲ್ಲ. ಒಂದು ವೇಳೆ ಕರ್ತನ್ನ ನೀನ್ ಮರ್ತಿರ್ಬೋದು, ಆದ್ರೂ ಕರ್ತನು ಆತನ ಬಳಿ ನೀನ್ ಬರುವಾಗ ಸೇರಿಸ್ಕೊಬಿಡ್ತಾನೆ ನಿನ್ನ. ಆತನು ಎಂದಿಗೂ ಯಾರು ತೊರೆಯುವುದಿಲ್ಲ. ಸರ್ ಬನ್ನಿ, ಬೇಗ ಬನ್ನಿ ಮಗನೇ, ಬಾಯ್ ಬೇಗ ಬಾ, ನಿಂತ್ಕೊಳ್ಳಿ, ಬಾ ಮಗನೇ ನಿಂತ್ಕೊಳ್ಳಿ, ಬೇಗ ನಿಂತ್ಕೊಳ್ರಿ, ಟೈಮ್ ಆಯ್ತು. ಗಮನ ಇಟ್ಟು ನೋಡ್ರಿ ಒಂದು ನಿಮಿಷ. 3 ಜನ ನಿಂತವ್ರ, ಅಲ್ಲಿ ನಿಂತವ್ರ ಇಲ್ವಾ? 3 ಜನ ಭಾರಿ ಶ್ರೀಮಂತ, ಏನ ತುಂಬಾ ಒಳ್ಳೆಯವನು, ದಾನ ಧರ್ಮ ಎಲ್ಲ ಮಾಡ್ತಾ ಇದ್ದಾನೆ ಇವನು, ಸರಿನಾ? ಇವನು ಸಾಧಾರಣವಾದ ಒಂದು ಮನುಷ್ಯ, ಮಿಡಲ್ ಕ್ಲಾಸ್ ಅಂದ್ರೆ ಒಂದು ಚಿಕ್ಕ ಮನೆ, ಒಂದು ಅದು ಇದು ಇಟ್ಕೊಂಡು ದುಡ್ಡು, ಒಂದ್ ಸ್ವಲ್ಪ ಕುಡ್ಕೊಂಡು ಲೈಟ್ ಆಗಿ ಸ್ವಲ್ಪ ಅದಿದು ಮಾಡ್ಕೊಂಡು ಸಿನಿಮಾ ಹಾಡನ್ನ ನೀನ್ ಹಂಗಿಲ್ಲಪ್ಪ, ಹಂಗಿದ್ರು ಸ್ತೋತ್ರ ನಿನ್ಗೆ ಪ್ರವಾದನೆ ಆಗಿರ್ಲಿ ಅದು, ಸರಿನಾ? ಕುಡ್ಕೊಂಡು ಲೈಟ್ ಆಗಿ ಸಿನಿಮಾ ನೋಡ್ಕೊಂಡು ನೀವು ಯಾರೋ ಸೆಂಟ್ರಲ್ ಇರೋ ಇವರು. ಇದು ಮಾತ್ರ ಚೆನ್ನಾಗಿ ಜ್ಞಾಪಕ ಐತೆ ನೋಡು, ಶ್ರೀಮಂತ ಅನ್ನೋದು ಮಾತ್ರ. ಇವರು ಮಧ್ಯವರ್ಗ, ಇವರು ಟಾಪ್, ಇವರು ಮಿಡಲ್, ಇವರು ಫುಲ್. ಇವ್ರದ್ದು ಏನ್ ಕತೆ? ಮನೆ ಇಲ್ಲ, ಗುಡ್ಸ್ಲು ಮನೆ, ಏನ್ ಬಸ್, ದುಡ್ಡಿಲ್ಲ ಜೋಬಲ್ಲಿ, ಹಳೆ ಬಟ್ಟೆ. ಅವನು ಹಂಗೆ ಅವನೇ ನೋಡಕ್ಕೆ. ಆದ್ರೆ ಈ ಪ್ರಪಂಚ ತುಂಬಾ ಸೇರಿಸ್ಕೊಳ್ಳೋದು ಯಾರನ್ನ ನೋಡೋಣ ಹೇಳ್ರಿ? 3 ಜನದಲ್ಲಿ ಯಾರನ್ನ ಯೇಸುವಿನ ನಾಮದಲ್ಲಿ ಬಾಯಿ ತೆಗೀರಿ ಚೆನ್ನಾಗಿ. ಯಾರನ್ನ? ಈ ಕಡೆ ಇರೋನ್ನ, ಇವನ್ನ ನಮಗ್ ಗೊತ್ತಾಗಲ್ಲ, ಸ್ವಲ್ಪ ಹೇಳಿ. ಇವ್ರನ್ನ ಮೋಸಸ್ ನನ್ನ, ಯಾಕಂದ್ರೆ ಒಂದಿಬ್ರು ಬಾಡಿ ಹಿಂಗ ಅಂತ ಇತ್ತು ಅವಾಗ, ಅದಕ್ಕೆ ಅವ್ರನ್ನ ಎಚ್ಚರಿಕೆಯಿಂದ ಎದುರಿಸಿದೀವಿ, ಸರಿನಾ? ಇವಾಗ ಎದ್ದವರು ಅವ್ರು ಯಾರು ಅಂತ ನಾನು ಹೇಳಲ್ಲ. ಅಂತ ಪೌಲ ಪ್ರಸಂಗ ಮಾಡಿದಾಗಲೇ ಬಿದ್ದೋಗ, ನಮ್ ಪ್ರಸಂಗಕ್ಕೆ ಇವ್ ಮಲಗದೆ ಇರ್ತವ, ಅದು ಹೊರಗಡೆ ಬಿರಿಯಾನಿ ಕಾಯ್ತಾ ಇದೆ ಚಳಿ. ಪಕ್ಕದಲ್ಲಿ ಕೈ ಕೊಟ್ಟೇನ್ರಿ, ದಯವಿಟ್ಟು ಭಾಗ್ಯ ಕೇಳು, ಇಲ್ಲ ಅಂದ್ರೆ ಊಟ ಮಾಡಿದ್ದು ಜೀರ್ಣ ಆಗಲ್ಲ. ಇವಾಗ ಕೇಳ್ತಾರೆ ನೋಡಿ ಬಸ್ಸರ್, ಎಲ್ಲ ಕೇಳ್ತಾರೆ ನೋಡಿ. ಪ್ರಪಂಚ, ಈ ಜನ, ನಾವು ಎಲ್ಲರೂ ಇಷ್ಟಪಡೋದು ಯಾರನ್ನ? ಇವನ್ನ. ಯಾರಮ್ಮ ಅದು ಬಡವರು ಅಂದಿದ್ದು? ಎಲ್ಲ ಮಾಡಿ ಮುಖ ತೋರ್ಸು. ಯಪ್ಪ, ನೀನಮ್ಮ ಹೇಳ್ದ, ನೀನ್ ಹೇಳ್ದ ಬಡವ್ರನ್ನ ಪ್ರೀತಿಸ್ತಾರ?
ಅಯ್ಯೋ ತಾಯಿ ನಮ್ಗಿಂಬಿಟ್ಟಿ ಹಂಗ ಅನ್ಬಿಟ್ಟು ನಿನ್ ಮೂಗಲು ಕಿವಿಲಿರೋದು ಕಿತ್ಕೊಂಡು ಹೊಡೋಗ್ಬಿಡ್ತಾರೆ ಅಂತ ಜನ ಅವ್ರಿಗೆ ಅಲ್ವಾಪ ಸರ್. 99.99 ಇವನ್ನೇ ಪ್ರೀತಿಸೋದು. ಎಲ್ಲಾ ಸೇವಕರುಗಳಲ್ಲ, ಅನೇಕರು ಇವ್ರನ್ನೇ ಪ್ರೀತಿಸೋದು. ಇವ್ರಿಗೆ ಅಂದ್ರೆ ಪ್ರವಾದನೆ ಜಾಸ್ತಿ. ಖುಷಿ ಆಗೋಯ್ತು ನೋಡು, ಕರೆಕ್ಟ್ ನಾನು ಅನುಭವಿಸಿದ್ದೀನಿ. ಇವ್ರ ಮನೆಗಂದ್ರೆ ಟಕ್ಕಂತ ಪಾಸ್ ಡೇಟ್ ಕೊಟ್ಬಿಡ್ತಾರೆ. ಅದೇ ಇವನ್ ಕರೆದ್ರೆ ಇದ್ದೀನಿ, ಏನಿದ್ದೀನಿ ಅರ್ಮಯ್ಯ ಒಂದೇನು ಭಾರಮಿದೆ ಹಂಗ ಭಾರತಿ ಅಲ್ಲ, ರೈಟ್ ಅಲ್ಲ. ಪ್ರಪಂಚ ನೋಡ್ರಿ ಹೆಂಗೈತೆ, ನಿಜ ಸರ್. ಭೂಮಿ ಹಂಗೆ ಇದೆ. ನನ್ನನ್ನು ಪಾಸ್ಟರ್ ಮೋಸಸ್ ನ ತುಂಬಾ ಜನ ಯಾಕೆ ಇಷ್ಟ ಪಡಲ್ಲ ಅಂದ್ರೆ ಇದ್ದಂಗ್ ಮಾತಾಡ್ಬಿಟ್ಟು ಹೋಗ್ಬಿಡ್ತೀನಿ. ಅದಕ್ಕೆ ಇವನ್ನ ಕೇಳಲೇಬೇಡ್ರಿ. ಇವನ್ ಹೆಂಗ್ ಗೊತ್ತಾ ಕತೆ, ಇವನು ಕೊಟ್ರೆ ಬರ್ತಾರೆ, ಕೊಡದೇ ಇದ್ರೆ ಬರದೇ ಇಲ್ಲ. ಇವನ್ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಅನ್ಕೊಂಡು ಅಯ್ಯೋ ಯಾರು ಬೇಡ ಬಿಡಪ್ಪ ಅಂತ ಹೇಳಿ ಜೀವನ ನಡೆಸ್ತಾ ಇರೋದು ಇದು. ರೈಟ್ ಸರ್? ಆದ್ರೆ ಯೇಸು ಹಾಗಲ್ಲ. ನೀನ್ ಬಂದ್ರು ನಿನ್ನನ್ನು ಸೇರಿಸ್ಕೊಳ್ತಾನೆ, ನೀನ್ ಬಂದ್ರು ನಿನ್ನನ್ನು ಸೇರಿಸ್ಕೊಳ್ತಾನೆ. ಇವ್ರಿಬ್ರಿಗಿನ್ನ ಹೆಚ್ಚಾಗಿ ಸರ್ ಇವನ್ನ ತಪ್ಪಿ ಹಿಡ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಬಡವನಿಗೆ ಕರ್ತನು ಧನ್ಯನಾಗಿದ್ದಾನೆ. ಆಮೇಲೆ ಅಬ್ರಾಹ್ಮನ ತೊಡೆ ಮೇಲೆ ಮಲಗವನು ಯಾರು? ಶ್ರೀಮಂತನ? ಲಾಜರ್ ಯಾರು? ಬಡವನಲ್ಲಿ ಬಡವನಾಗಿದ್ದ ಅವನು. ಬಡವನಲ್ಲಿ ಬಡವ ಅವನು. ಅವನ ಹತ್ರ ಹಾಕೊಳಕ್ಕೊಂದು ಜೊತೆ ಒಳ್ಳೆ ಬಟ್ಟೆ ಇರಲಿಲ್ಲ. ಭಿಕ್ಷಕನಾಗಿದ್ದ, ಒಂದು ಊಟಕ್ಕೆ ಕಷ್ಟ ಪಡ್ತಾ ಇದ್ದ. ಅವನು ಬಂದಿದುಡನೆ ಯೇಸು ಅವನಿಗಾಗಿ ಇಡೀ ಜೀವನವನ್ನೇ ಕೊಟ್ಟು ತಪ್ಪಿಕೊಂಡು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಾನೆ. ನೀನೇ ಬೇಕು ಮಾರಯ್ಯ ನನಗೆ ಅಂತ. ಯಾಕೆ ಹೇಳಿದ ಗೊತ್ತಾ? ಯಾಕೆ ಹೇಳಿದ್ದು ಗೊತ್ತಾ? ಯೇಸು ಹತ್ರ ತುಂಬಾ ಒಳ್ಳೆ ಗುಣಲಕ್ಷಣ ಇದೆ. ಯೇಸು ಅಲ್ಲಿ ಎಲ್ಲ ಗುಣಲಕ್ಷಣ ಒಳ್ಳೆಯದೆ. ಆದ್ರೂ ಒಂದು ಹೇಳ್ತೀನಿ ಕೇಳಿ. ಯೇಸು ತುಂಬಾ ಚೆನ್ನಾಗಿ ಹೇಳೋದು, ಬಡವನಿಗೆ ಕೊಟ್ಟವನು ನನಗೆ ಸಾಲ ಕೊಟ್ಟ ಹಾಗೆ, ಶ್ರೀಮಂತನಿಗೆ ಕೊಟ್ಟವನು ನನಗೆ ಸಾಲ ಕೊಟ್ಟಿದ ಹಾಗೆ ಅಂದ್ರ. ಒಬ್ಬ ಶ್ರೀಮಂತ ಬರ್ತಾನೆ ಯೇಸು ಹತ್ರ, ಬಂದು ಕೇಳ್ತಾನೆ, ಓ ಯೇಸುವೆ ನಾನು ನಿನ್ನ ರಾಜ್ಯದಲ್ಲಿ ಸೇರ್ಕೋಬೇಕು ಅಂದಾಗ ಯೇಸು ಹೇಳ್ತಾರೆ, ಓಕೆ ಸರ್ ಬನ್ನಿ, ನೋ ಪ್ರಾಬ್ಲಮ್, ಆದ್ರೆ ನಿಮ್ಮ ಹತ್ರ ಇರೋದೆಲ್ಲ. ಅವಾಗ ಅವನು ಹೇಳ್ತಾನೆ, ಅಯ್ಯೋ ಯೇಸುವಿನ ಮಾತು ತುಂಬಾ ಕಷ್ಟ ಅಂತ ಹೋಗ್ಬಿಡ್ತಾನೆ. ಆದ್ರೆ ಇನ್ನೊಬ್ಬ ಬಡವ ಬರ್ತಾನೆ, ಯೇಸುವೆ ನನ್ನ ಹತ್ರ ಏನೂ ಇಲ್ಲ, ಪುಟ್ಟು ಹೃದಯ ಇದೆ, ಕೊಡ್ತೀನಿ ಅಂದಿದ್ದೇಳಿಗೆ, ನೀನೇ ನನಗೆ ಬೇಕು ಅಂತ ಹೇಳಿ. ಹಲ್ಲೆಲೂಯಾ. ಬಡವನನ್ನ ಎಂದಿಗೂ ಯೇಸು ಕೈ ಬಿಡಲ್ಲ. ಮನುಷ್ಯ ಬಿಡ್ಬೋದು, ಮನುಷ್ಯ ಬೇಡ ಅನ್ಬೋದು, ನಮ್ಮನ್ನ ಜನ ಬೇಡ ಅನ್ಬೋದು, ಜಾತಿಗಳು ನಮ್ಮನ್ನ ಬೇಡ ಅನ್ಬೋದು. ಆದ್ರೆ ಯೇಸು ಯಾವ ಜಾತಿನೂ ನೋಡಲ್ಲ, ಮತನೂ ನೋಡಲ್ಲ. ನೀನ್ ಹೆಂಗಿದ್ಯಾ ಹಂಗೆ ಬರುವಾಗ ನಿನ್ನನ್ನ ಸೇರಿಸಿಕೊಳ್ಳೋ ಆತನು ಯೇಸು ಆಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ತುಂಬಾ ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಒಂದು ಚಪ್ಪಾಳೆ ತಟ್ಟಣ ಇವಾಗ. ನೀವು ಯಾವ ಪರಿಸ್ಥಿತಿಲಿ ರಾತ್ರಿ ಕೂತಿದ್ದೀರಾ, ನೋ ಪ್ರಾಬ್ಲಮ್, ಕರ್ತನ ಹತ್ರ ಬನ್ರಿ, ಆತ ನಿಮ್ಮನ್ನ ಸೇರಿಸ್ಕೊಳ್ತಾನೆ. ಆತ ನಿಮ್ಮನ್ನ ಎಂದಿಗೂ ತೊರೆಯೋದಿಲ್ಲ. ಸಭೆಗೆ ಭಾನುವಾರ ಬನ್ರಿ, ಯೇಸು ನಿಮಗಾಗಿ ಕಾಯ್ತಾ ಇರ್ತಾನೆ. ಆತನು ನಿಮ್ಮನ್ನ ಸೇರಿಸ್ಕೊಳ್ಳೋದಿಕ್ಕೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟೇಳ್ರಿ, ದಯವಿಟ್ಟು ಕೈ ಕೊಟ್ಟೇಳ್ರಿ. ಯಾರೇ ನಮ್ಮನ್ನ ಸೇರಿಸ್ಕೊಳ್ಳಿಲ್ಲ, ಕರ್ತನು ನಮ್ಮನ್ನ ಸೇರಿಸಿಕೊಳ್ಳುವನು. ಆಮೇಲೆ ನಾನು ನಿನ್ನನ್ನ ಎಂದಿಗೂ ಕೈ ಬಿಡೋದಿಲ್ಲ, ಎಂದಿಗೂ ನಿಮ್ಮನ್ನ ತೊರೆಯೋದಿಲ್ಲ. ಹಲ್ಲೆಲೂಯಾ. 6ನೇ ವಾಕ್ಯ ಓದಿ ಪಾಸ್ಟರ್, ಸ್ವಲ್ಪ ಗಟ್ಟಿಯಾಗಿ ಜೋರಾಗಿ ಓದಿ ಪಾಸ್ಟರ್, ಮುಗಿಸೋಣ, ಟೈಮ್ ಆಗ್ತಾ ಇದೆ. ಕರ್ತನು ನನ್ನ ಸಹಾಯಕನು, ಭಯಪಡೆನು, ನನಗೆ ಏನು ಮಾಡ. ಇನ್ನೊಂದ್ಸತಿ ಓದಿ. ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು. ಯಾರು ಹೇಳಿದ್ದು? ಯೇಸು. ಹಲ್ಲೆಲೂಯಾ.
ಯಾರು ನಮ್ಮ ಸಹಾಯಕನು? ಕರ್ತನಾಗಿದ್ದಾನೆ. ಇವತ್ತು ಪ್ರತಿಯೊಂದು ಮನುಷ್ಯನಿಗೆ ಒಬ್ಬ ಸಹಾಯ ಬೇಕಲ್ಲ. ದುಡ್ಡಿನ ಸಹಾಯ ಬೇಕು, ಆರೋಗ್ಯದ ಸಹಾಯ ಬೇಕು, ಸಮಾಧಾನ ಪಡಿಸಕ್ಕೆ ಒಬ್ರು ಸಹಾಯ ಬೇಕು, ಸಭೆಗೆ ಅಗತ್ಯಗಳನ್ನ ಸಂಧಿಸೋದಕ್ಕೆ ಒಬ್ಬ ಸಹಾಯಕ ಬೇಕು. ಭೂಮಿಲಿರುವಂತ ಮನುಷ್ಯನಲ್ಲಿರುವಂತ ಹೃದಯ ಬೇರೆ. ಸಹಾಯ ಮಾಡ್ತೀನಿ ಅಂತಾನೆ ಏನಮ್ಮ, ಸ್ವಂತ ಮಕ್ಕಳೇ ಮಾಡಲ್ಲ, ರೈಟ್? ಸ್ವಂತ ಅಣ್ಣ ತಮ್ಮದಿರೇ ಮಾಡಲ್ಲ. ಈ ದಿನಮಾನಗಳಲ್ಲಿ ಒಡ ಹುಟ್ಟಿದವರು ನಾವು ಕಷ್ಟದಲ್ಲಿ ಇದ್ರೂ ನಮಗ್ ಸಹಾಯ ಮಾಡಲ್ಲ. ಆದ್ರೆ ಬಂದು ಕೂತಿರುವಂತ ಎಲ್ಲರಿಗೂ ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತಾನೆ. ಇಡೀ ಪ್ರಪಂಚವೇ ನಮಗ್ ಸಹಾಯ ಮಾಡದೆ ಇದ್ರು ನಮಗೋಸ್ಕರ ಸಹಾಯ ಮಾಡೋನು ಒಬ್ಬನಿದ್ದಾನೆ. ಆಕಾಶ ಭೂಮಿಯನ್ನ ಉಂಟು ಮಾಡಿದಾತನು ಯೇಸು ಕ್ರಿಸ್ತನು ನಮ್ಮ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಈ ನಡುವೆ ಎಲ್ಲೇ ಹೋದ್ರು ಎಲ್ಲರಿಗೂ ಒಂದು ಕಿವಿ ಮಾತನ್ನ ಹೇಳ್ಬಿಟ್ಟು ಬರ್ತಾನೆ. ಪೌಲನ್ ಎಲ್ಲೆಲ್ಲ ಹೋದ್ನೋ ಅಲ್ಲೆಲ್ಲ ಒಂದು ಕಿವಿ ಮಾತನ್ನ ಹೇಳ್ತಾನೆ. ಯಾವ ಮನುಷ್ಯನ ಬಳಿಗೆ ಹೋಗಿ ಸಹಾಯ ಕೇಳಬೇಡಿ. ಅದರಲ್ಲೂ ನಿಮ್ಮ ಮನೆ ಎದುರುಗಡೆ ಇರೋರು, ನಿಮ್ಮ ಮನೆ ಹಿಂದ್ಗಡೆ ಇರೋರು, ನಿಮ್ಮ ಮನೆ ಪಕ್ಕದಲ್ಲಿ ಇರೋರು ದಯವಿಟ್ಟು ಹೋಗಿ ಸಹಾಯ ಕೇಳಬೇಡ್ರಿ. ನಾನು ಸೇವೆಯಲ್ಲಿ 6 ವರ್ಷದಿಂದ ಕಲ್ತಂತ ಒಂದು ಮಾತು. ಬಟ್ 18 ವರ್ಷ 17 ವರ್ಷ ಸೇವೆ ಮಾಡಿದ್ದೀನಿ. ಬಟ್ 6 ರಿಂದ 7 ವರ್ಷದಿಂದ ಕಲ್ತಂತ ಒಂದೇ ಒಂದು ಪರಿಶುದ್ಧಾತ್ಮ ಅಂತ ಹೇಳಿದ್ರು, ಇನ್ನು ಮುಂದೆ ಯಾರ ಹತ್ರನೂ ಹೋಗಿ ಕೈ ನೀಡಕ್ಕೆ ಹೋಗ್ಬೇಡ. ಯಾಕೆ ಗೊತ್ತಾ ತಿಳಿಸ್ಕೊಡ್ರಿ. ಪಕ್ಕದ ಮನೆ ಹತ್ರ, ಎದುರುಗಡೆ ಮನೆಯವನ ಹತ್ರ, ಫ್ರೆಂಡ್ ಆದಂತ ಸೇವಕರ ಹತ್ರ, ಇಲ್ಲ ಬೆಂಗಳೂರಲ್ಲಿ ಇರುವಂತ ಸೇವಕರು, ಸ್ವಲ್ಪ ದೊಡ್ಡ ಸೇವಕರು, ಇವ್ರ ಹತ್ರ ನಾವು ಕೈ ನೀಡಿದ್ವಿ ಅನ್ಕೊಳ್ಳಿ, ಸಹಾಯ ಮಾಡ್ತಾರೆ. ಒಂದು ಕಟ್ಟು ಕೊತ್ತಂಬರಿ ಕೊಡ್ತಾರೆ, ಇಲ್ಲ ಟೊಮೆಟೊ ಕೊಡ್ತಾರೆ, ಇಲ್ಲ 2,000 ರೂಪಾಯಿ ಕೊಡ್ತಾರೆ, ಇಲ್ಲ ಪಾಸಸ್ ಗಳಿಗೆ ಒಂದು 500,000 ಕೊಟ್ಟೇ ಕೊಡ್ತಾರೆ. ಕೊಟ್ಟಾದ ಮೇಲೆ ನೀವು ಹಿಂಗ್ ಹೋಗ್ತಾ ಇದ್ದಂಗೆನೆ 5 ರಿಂದ 10 ನಿಮಿಷದಲ್ಲಿ ಎಲ್ಲರಿಗೂ ಹೇಳ್ಕೊಂಡ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಸ್ಟರ್ ಬಂದಿದ್ರು, ನಾನು ಅವರಿಗೆ ಸಹಾಯ ಮಾಡಿದ್ದೆ. ಆ ಅಮ್ಮ ಬಂತು, ಗೊತ್ತಾಗವ್ರಕ್ಕ ನೆನ್ನೆ ಬಂದಿದ್ಲು ಸೀತಕ್ಕ, ಅವಳು ಕೊಟ್ಟು ಕಳಿಸ್ದೆ 1,000. ಅದ್ ಹಂಗೋಗಿ ಎಲ್ಲಾ ಕಡೆಗೆ ಹೋಗಿ ಕೊನೆಯದಾಗಿ ನಿನ್ ಹೃದಯಕ್ಕೆ ಬಂದು ನಾಟುತ್ತೆ. ಅವಾಗ ಕೂತು 1,000 ರೂಪಾಯಿಗೆ 100 ಚಿಂತೆಗಳಾಗುವಂತೆ ಹೃದಯ ನೋವಾಗುತ್ತೆ. ಅದಕ್ಕೆ ಈ 6ನೇ ವರ್ಷ ಹೇಳ್ತಾ ಇದ್ದೀನಿ, ಬಂದಂತ ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಮ ಕೈ ಯಾರ ಹತ್ರನೂ ಹೋಗಿ ಚಾಚಬೇಡ್ರಿ. ನಿಮ್ ಕೈ ಮುಗಿದು ಕೇಳ್ಕೊಳ್ತೇನೆ, ಎಂತೋರಾದ್ರೂ ಅವ್ರ ಮುಂದೆ ಹೋಗಿ ಕೈ ಚಾಚಬೇಡ. ನಿನಗೆ ಕಷ್ಟ ಅಂತ ಬಂತ, ನಿನ್ನ ಅಗತ್ಯತೆ ಬೇಕಾ, ನಿನಗೆ ಸಹಾಯ ಮಾಡೋನು ಜೀವಂತವಾಗಿದ್ದಾನೆ. ಆತನ ಹೆಸರು ಯೇಸು. ಬಾಯ್ತೆಗೆ ಯೇಸುವೇ, ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ, ನನ್ನ ಸೇವೆಗೆ ನೀನು ಸಹಾಯ ಮಾಡು ಅಂತ ಕೇಳೋಡು. ಆತನು ವಾಗ್ದಾನ ಮಾಡಿದ್ದಾನೆ, ನಿನ್ನ ಕೈಗಳು ಕೊಡುವ ಕೈಯಾಗಿ ನಾನು ಮಾರ್ಪಡಿಸ್ತೇನೆ. ನೀನು ಸಾಲ ತಗೊಳ್ಳೋದಿಲ್ಲ, ಸಾಲವನ್ನ ಕೊಡುತ್ತೀಯಾ? ಹಲ್ಲೆಲೂಯಾ. ಅದರಲ್ಲಿ ಇನ್ನೊಂದನ್ನು ಹೇಳ್ಬಿಡ್ತೀನಿ ಕೇಳಿ. ದಯವಿಟ್ಟು ಸಂಬಂಧಿಕರ ಹತ್ರ ಮಾತ್ರ ಸಾಲ ಕೇಳಕ್ ಹೋಗ್ಬೇಡಿ, ಸಹಾಯ ಕೇಳಕ್ಕೂ ಹೋಗ್ಬೇಡಿ. ಸಂಬಂಧಿಕರು ಇನ್ನ ಡೇಂಜರ್, ಭಾರಿ ಡೇಂಜರ್. ಅವರು ನಗ್ನಗ್ತಾನೆ ಸಹಾಯ ಮಾಡ್ತಾರೆ, ನಗ್ನಗ್ತಾನೆ ನಿಮ್ಮನ್ನ ನಡು ಬೀದಿ ನಿಲ್ಲಿಸ್ಬಿಡ್ತಾರೆ. ಎಲ್ಲೇ ಹೋದ್ರು ಸೇವಕರುಗಳಿಗೆ ಇದನ್ನ ಹೇಳ್ತೀನಿ, ವಿಶ್ವಾಸಿಗಳ ಹತ್ರ ಮಾತ್ರ ಸಹಾಯ ಕೇಳಬೇಡ ಅಂತ ಹೇಳಿ. ಹೋದ ವಾರ ಒಂದು ಪಾಸ್ಟರ್ ಫೋನ್ ಮಾಡಿದ್ರು. ಪಾಪ ಒಂದು ಸಭೆ ಕಟ್ಟಡ ಕಟ್ಟೋದಕ್ಕೆ ಅವ್ರ ಚರ್ಚ್ ಅಲ್ಲಿ ಒಬ್ರು ನಾವು ಹೆಲ್ಪ್ ಮಾಡ್ತೀವಿ ಪಾಸ್ಟರ್ ಅಂತ ಹೇಳಿ ಹೆಲ್ಪ್ ಮಾಡಿದ್ರಂತೆ. ಪಾಸ್ಟರ್ ಸಹಾಯ ಮಾಡಿದ್ರಂತೆ. ಸಹಾಯ ಮಾಡಿ 1 ತಿಂಗಳು ಆದಾದ್ಮೇಲೆ, ಸಾರಿ 1 3 ದಿವಸ ಆದಾದ್ಮೇಲೆ, ಪಾಸ್ಟರ್ ನಾನು ನಿಮಗೆ ಸಹಾಯ ಮಾಡೋದ್ನಲ್ಲ 50,000, ದಯವಿಟ್ಟು ಮರಿಬೇಡಿ, ಈ ವರ್ಷದ ಕೊನೆಯಲ್ಲಿ ಕೊಟ್ಟುಬಿಡಿ. ಇದು ಸಹಾಯ ಅಂತಾರ? ಸಹಾಯ ಅಂದ್ರೆ ಏನ್ ಗೊತ್ತಾ? ನೀವ್ ಹಿಂಗ್ ಕೊಟ್ಟು ಬಿಟ್ರೆ ಮರ್ತು ಬಿಡಬೇಕು. ಏನ್ ಮಾಡ್ಬೇಕು? ಮರ್ತು ಬಿಡಬೇಕು. ಇದಕ್ಕೆ ನಿಜವಾದ ಸಹಾಯ ಅಂತಾರೆ. ಹಲ್ಲೆಲೂಯಾ. ಅದಕ್ಕೆ ಎಲ್ಲೇ ಹೋದ್ರು ಸಭೆ ವಿಶ್ವಾಸಿಗಳು ದಯವಿಟ್ಟು ನೀವು ಸಭೆ ಬೋಧಕರುಗಳಿಗೆ, ಸೇವಕರುಗಳಿಗೆ ಏನಾದ್ರೂ ಸಹಾಯ ಮಾಡಿದ್ರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಸೇವಕರಿಗೆ ಸಹಾಯ ಮಾಡಿಲ್ಲ, ಯೇಸುಗೆ ಸಹಾಯ ಮಾಡಿದೀರಾ. ಮರ್ತು ಬಿಡ್ರಿ. ಆದ್ರೆ ಯೇಸು ಸಹಾಯ ಮಾಡೋನು, ಯೇಸು ಕೊಟ್ಟೋನು ಎಂದಿಗೂ
ತಲೆ ಬಾಗ್ದವ್ರೆ ಅಲ್ಲ, ಅವ್ರನ್ನ ಕರ್ತನು ಧಾರಾಳವಾಗಿ ಆಶೀರ್ವದಿಸೇ ಬದುಕ್ತಾನೆ. ಹಲ್ಲೆಲೂಯಾ. Yes. ಯಾರಂತವನು ಸಹಾಯ ಕೇಳಕ್ ಹೋಗ್ಬೇಡ್ರಿ. ನೀವು ನೋಡ್ತಾನೆ ಇರ್ರಿ, ಈ ಸಭೆನ ಎಷ್ಟು ಅದ್ಭುತವಾಗಿ ಏಸು ಕಟ್ಟಿ ಸಹಾಯ ಮಾಡಿ ನಡೆಸ್ತಾನೆ, ನನ್ಗೆ ನೋಡ್ತಾ ಇರಿ. ಏನ್ ನಾನು ಹೇಳ್ತಾ ಇದ್ದೀನ ಇದು ನೆರವೇರುವಂತ ಏಸು ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದಯವಿಟ್ಟು ಚೆನ್ನಾಗಿ ಹೇಳ್ರಿ, ದಯವಿಟ್ಟು ಇನ್ನು ಮುಂದೆ ಯಾರ ಹತ್ರನೂ ಸಹಾಯ ಕೇಳ್ಬೇಡ. ತಕ್ಕ ಸಮಯದಲ್ಲಿ ಯೇಸು ನಿನಗೆ ಸಹಾಯ ಮಾಡುತ್ತಾನೆ. ನೀನ್ ಮನೆಗೆ ಮಾಡ್ತಾನೆ, ನೀನ್ ಕುಟುಂಬಕ್ಕೆ ಮಾಡ್ತಾನೆ, ನೀನ್ ಸಭೆಗೆ ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ಸಹಾಯಕರು ಯಾರಾಗಿದ್ದಾರೆ? ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡದೇ ಇರಲ್ಲ, ಮಾಡೇ ಮಾಡ್ತಾನೆ. ಆಮೇಲೆ ಮಾಡೇ ಮಾಡ್ತಾನೆ. ಆಮೇಲೆ ಮಾಡುವ ಆತನ ಹೇಗ್ ಮಾಡ್ತಾನೆ ಗೊತ್ತಾ? ಎಲ್ಲರ ಆಶ್ಚರ್ಯವಾಗಿ ನೋಡುವಂತೆ ನಮಗ್ ಸಹಾಯ ಮಾಡೇ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಪಕ್ಕದಲ್ಲಿ ಅವ್ರು ನೋಡಿ ನಂಗೆ ನಗ್ತಾ ಹೇಳ್ರಿ, ಪಾಸ್ಟರ್ ಪ್ರಸಂಗ ಮುಗಿಸ್ತಾ ಇದ್ದಾರೆ ಹೇಳ್ರಿ. ಹಂಗಂದ್ರೆ 2 ಗಂಟೆವರೆಗೂ ಕೂರ್ತೀರಾ? ಇಲ್ಲ ತಾನೆ, ಹೇಳ್ರಿ, ನಾನು ಹೇಳಿದ್ದನ್ನ ಹೇಳ್ರಿ, 1 ನಿಮಿಷ ಹೇಳ್ರಿ. ತುಂಬಾ ಒಳ್ಳೆಯವರಾಗಿದ್ದೀರಾ ನೀವು. ಬೇರೆ ಕಡೆ ಆಗಿದ್ರೆ ಪಾಸ್ಟರ್ ಮುಗಿಸ್ಬಿಡಿ, ಬಿರಿಯಾನಿ ರೆಡಿ ಆಗಿದೆ ಅಂತೀರ. ಯಾಕಂದ್ರೆ ಅವ್ರ ಪ್ರಸಂಗದಲ್ಲಿ ಏಸುನೇ ಇರಲ್ಲ, ಅದಕ್ಕೆ ಬೇಗ ಮುಗಿಸಿ ಅಂತ ಇದ್ದಾರೆ. ಆದ್ರೆ ನಮ್ಮ ಪ್ರಸಂಗದಲ್ಲಿ ಪರಿಶುದ್ಧಾತ್ಮನಿದ್ದಾನೆ. ಆಮೇಲೆ ಸಹಾಯ ಮಾಡುವ ಆತನಿದ್ದಾನೆ. ಆಮೇಲೆ ಸೇವಕರೇ, ಕೂರ್ರಿ ಒಂದು ಕಡೆ, ಇನ್ನ ನಿಮಗ್ ಸಮಯ ಬರುತ್ತೆ. ನಮ್ಗೆ ಇನ್ನ ಜಾಸ್ತಿ ಓಡ್ತೀರಾ. ಹೊರಗಡೆ ಹೋಗಿ ಎಷ್ಟು ಇಲ್ಲ ಅಂದ್ರೆ ನನ್ ಮಗ ಒಂದೇ ಕಣೆ. ನಮ್ಮ ಮನೇಲಿ ಒಬ್ಬ ಇದ್ದಾನೆ, ನಾವು ಮೈಕ್ ಹಿಡಿದು ಬಿಟ್ರೆ ಸಾಕು, ಇವ್ರು ತುಂಬಾ ಓದಾಡ್ತಾನೆ. ಕೇಳಿದ್ರೆ ನಿನ್ಕಿನ ನಾನೇ ಮಾಡ್ತೀನಿ, ಕೊಡು ಮೈಕು ಅಂತ. ನಮ್ಮ ಆಫರಿಂಗ್ಗೆ ಕೈ ಹಾಕ್ತಾ ಇದೀಯ ನೀನು? ನೋಡು ಸ್ತೋತ್ರ, ನಿಮ್ ಪಕ್ಕದಲ್ಲಿರೋದಕ್ಕೆ ಸ್ತೋತ್ರ. ಇಲ್ಲ ನನ್ನ ಮೈಕ್ ಇಸ್ಕೊಂಡು ಅವನ್ನ ಫೈರ್ ಮಾಡ್ಬಿಟ್ಟಿರೋ. ಅವನ FB ನೋಡಿದೆ, ಫೇಸ್ಬುಕ್ ಅಲ್ಲಿ ಎಂತ ಪ್ರೇಯರ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಸರ್. ನಿನಗೂ ಸಹಾಯಕನ ಯೇಸು ಆಗಿದ್ದಾನೆ. ಆಮೇಲೆ ನಾನು ನಿಮ್ಮಪ್ಪ ಪಟ್ಟಂತ ಕಷ್ಟ ನೀನ್ ಪಡಲ್ಲ, ನೀನು ಸೂಪರ್ ಆಗಿ ಸೇವೆ ಮಾಡ್ತೀಯ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಎಲ್ಲೇ ಹೋದ್ರು ಒಂದು ತಿಳ್ಕೊಂಡ್ಬಿಡಿ, ನಿಮ್ಮ ಮೈಂಡ್ ಅಲ್ಲಿ ಒಂದು ಫಿಕ್ಸ್ ಮಾಡ್ಕೊಬಿಡ್ರಿ, ಇನ್ನು ಮುಂದೆ ನನ್ನ ಸಹಾಯ ಯೇಸುವಿಂದ ಬರುತ್ತೆ. ನಿಮ್ಮ ದಿನ ಏನೇನ್ ಬೇಕು ಆ ದಿನಕ್ಕೆ ಅದನ್ನ ಅವನು ಒದಗಿಸ್ತಾನೆ. ನಿಮ್ ಮಕ್ಕಳಿಗೆ ಏನ್ ಬೇಕೋ ಅದನ್ನ ಒದಗಿಸ್ತಾನೆ. ನಿಮ್ ಜೀವನಕ್ಕೆ ಏನ್ ಬೇಕೋ ಅದನ್ನ ಒದಗಿಸ್ತಾನೆ. ನಿಮ್ಮ ನಡತೆ, ನಿಮ್ಮ ನುಡಿ ಎಲ್ಲ ಕ್ರಿಸ್ತನಿಗಾಗಿ ಇರ್ಲಿ. ನೀವು ಸಾಯ ಗಂಟ ಕರ್ತನು ನಿಮಗೆ ಸಹಾಯ ಮಾಡ್ತಾನೆ ಇರ್ತಾನೆ. ಪರಲೋಕ ಎಂದಿಗೂ ಖಾಲಿ ಆಗಲ್ಲ ಸಹಾಯ ಮಾಡೋದ್ರಲ್ಲಿ. ಹಲ್ಲೆಲೂಯಾ. ಕರ್ತನ್ ನಮ್ಮನ್ನ ಆಶೀರ್ವದಿಸದೆ ನಮಗ್ ಸಹಾಯ ಮಾಡದೆ ಯಾರನ್ನ ಮಾಡ್ತಾನೆ ಸರ್? ನಮಗೆ ಆತನ್ ಮಾಡಬೇಕಲ್ಲಮ್ಮ. ಆತನ ಸಹಾಯ ಮಾಡುವಾಗ ದಯವಿಟ್ಟು ಮನುಷ್ಯರನ್ನ ಹುಡುಕಿ ಓಡ್ಬೇಡ್ರಿ. ಹಲ್ಲೆಲೂಯಾ. ಎರಡು ಕೈ ಮೇಲೆ ಹೇಳ್ರಿ, ನನ್ನ ಸಹಾಯಕನು ನನ್ನ ಯೇಸು ಆಗಿದ್ದಾನೆ. ನನ್ನ ಸಹಾಯಕನು ಹೇಳ್ರಿ, ಹೇಳ್ರಿ, ನನ್ನ ಸಹಾಯಕನು, ನನ್ನ ಕುಟುಂಬದ ಸಹಾಯಕನು, ನನ್ನ ಮಕ್ಕಳ ಸಹಾಯಕನು, ನನ್ನ ಸೇವೆಯ ಸಹಾಯಕನು ನನ್ನ ಯೇಸು ಆಗಿದ್ದಾನೆ. ಆ ಯೇಸುಗೆ ಚೆನ್ನಾಗಿ ಚಪ್ಪಾಳೆ ತಟ್ಟಿ ಮಹಿಮೆ ಪಡಿಸಿ. ಆಮೇಲೆ ನೋಡ್ರಿ, ನಿಮ್ ಬಾಯಿ ತೆಗೆದು ಅರ್ಕೆ ಮಾಡ್ತಾ ಇದ್ದೀರಲ್ಲ, ನಿಮ್ ಮನೆಗೆ ಹಿಂತಿರುಗೋಗಿ ನೋಡ್ರಿ, ನಿಮ್ಮ ನುಡುಕಿ ನಿಮ್ಮ ಸಹಾಯ ಬರುತ್ತೆ. ನೀವು ನಿಮ್ ಕೆಲಸ ಹುಡುಕಿ ನಿಮ್ ಸಹಾಯ ಬರುತ್ತೆ. ನಿಮಗ್ ಬೇಕಾದಂತ ಹಣ ಬಂದು ನಿಮಗ್ ಸೇರುತ್ತೆ. ನೀವು ಬಡ್ಡಿ ಕಟ್ಟು ಈ ಸಾಲ ತೀರಿಸಿ ನೀವು ನೆಮ್ಮದಿಯಾಗಿ ನಡೆಯುವಂತೆ ಯೇಸು ಮಾಡ್ತಾನೆ. ಆಮೇಲೆ ಸಹಾಯ ಮಾಡೋದಕ್ಕೆ ಆತನ್ ರೆಡಿ ಆಗಿದ್ದಾನೆ. ಆಮೇಲೆ ಆತನ್ ಕೊಡೋದಕ್ಕೆ ರೆಡಿ ಆಗಿದ್ದಾನೆ. ಆದ್ರೆ ನಾವೇನ್ ಮಾಡ್ಬೇಕು? ಆತನ್ ಬಳಿ ಕೇಳಬೇಕು. ಯಾರ ಬಳಿಯಲ್ಲಿ? ಪಕ್ಕದ ಮನೆ ಸೀತಕ್ಕನ ಬಳಿನ, ಎದುರುಗಡೆ ಮನೆ ಇರೋ ರಾಧಕ್ಕನ್ ಬಳಿನ, ಹಿಂದ್ಗಡೆ ಇರೋ ಕುಮಾರನ್ ಬಳಿನ. ಸ್ವಲ್ಪ ಜನರಿಗೆ ಪಾಸ್ಟರ್ ಮೋಸಸ್ಗೆ ಏನಪ್ಪ ಕಡಿಮೆ ಕಾರು ಗೀರು ಎಲ್ಲ ಸೂಟು ಎಲ್ಲ ಮನೆ ತಾವು ಬಂದ್ಬಿಡ್ತಾರೆ. ಸಹಾಯ ಪಾಸ್ಟರ್ 2,000 ಕೊಡಿ, 3,000 ಕೊಡಿ ಫೀಸ್ ಕಟ್ಟಕ್ಕೆ.
ಅಲ್ವಾ ಬಸ? ನಮ್ಮ ಹತ್ರ ಬಂದ್ಬಿಡ್ತಾರೆ. ನಾವು ಯಾರ ಹತ್ರನೂ ಹೋಗಲ್ಲ ಸಹಾಯಕ್ಕೆ. ನಮಗೊಬ್ಬ ಸಹಾಯ ಮಾಡೋನಿದ್ದಾನೆ, ಆತನ ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಆತನ ನಮ್ಮನ್ನ ಎಲ್ಲೂ ತಲೆ ತಗಕ್ ಬಿಡ್ಲಿಲ್ಲ, ನಮ್ಮ ಮಕ್ಕಳನ್ನ ಎಲ್ಲೂ ತಲೆ ತಗಕ್ ಬಿಡ್ಲಿಲ್ಲ. ನಮ್ಮನ್ನ ಬಿಡದ ಆತನು ನಿಮ್ಮನ್ನೂ ಬಿಡಲ್ಲ. ಆಮೇಲೆ ನಿಮಗೂ ಸಹಾಯ ಮಾಡ್ತಾನೆ. ಆಮೇಲೆ ಸೇವಕರುಗಳಿಗೊಂಥರ ಸಹಾಯ, ನಿಮ್ಗೊಂಥರ ಸಹಾಯ ಇಲ್ಲ. ಇಲ್ಲ, ನಮ್ಮೆಲ್ಲರಿಗೂ ಒಂದೇ ಸಹಾಯ, ಅದು ಯೇಸು ಆಗಿದ್ದಾನೆ. ಪಕ್ಕದಲ್ಲಿರೋರು ನನ್ನಂತ ಕೈ ಕೊಟ್ಟಿದ್ರಿ, ನಿನ್ನ ಸಹಾಯ ಯೇಸುವಿನ ಬಳಿಯಿದೆ. ಇನ್ನು ಮುಂದೆ ನಿನಗೆ ಏನೇ ಬೇಕು ಅಂದ್ರು ದಯವಿಟ್ಟು ಫೋನ್ ತೆಗೆದಿ, ದಯವಿಟ್ಟು ಎಲ್ಲಾರನ್ನು ಕೇಳು, ಪ್ರಾರ್ಥನೆ ಮಾಡಿ ದೇವರನ್ನ ಕೇಳು. ಆ? ಪ್ರಾರ್ಥನೆ ಮಾಡಿ ದೇವರನ್ನ ಕೇಳು. ಮೊಬೈಲು ನೋಡಕ್ ಬರ್ದಿರೋರು ಇವಾಗ ಫೋನ್ ಹಿಡ್ಕೊಂಡು ಏನ್ ಹಿಂಗ್ ಎತ್ತಿ ಒತ್ತಿ, ಹಲೋ ಅಕ್ಕ ಒಂದ್ 2,000 ಇದ್ರೆ ಕೊಡ್ತೀಯ, ಬರ್ತೀನಿ ಮನೆ ಹತ್ರ. ಫೋನು ನೋಡಕ್ ಬರ್ದಿರೋರು ಇವಾಗ ಸಹಾಯ ಫೋನಲ್ಲಿ ಕೇಳಕ್ ಆಗ್ಬಿಡೈತೆ. ನಿಜನ ಇಲ್ವಾ? ನಿನ್ ಕೈ ಮುಗಿದು ಕೇಳ್ಕೊತೀನಿ, ಒಳ್ಳೆ ದಿನ 6ನೇ ವರ್ಷ ಯಾರ ಹತ್ರನೂ ಸಹಾಯ ಕೇಳಬೇಕು. ಪ್ರವಾದಿಯಾದಂತ ಎಲಿಯನಿಗೆ ಪೂರ್ತಿ ಸುಸ್ತಾಗ್ಬಿಟ್ಟಿದೆ, ಇನ್ನೇನ್ ಸಾಯ ಪರಿಸ್ಥಿತಿ. ಅವನೆಲ್ಲೋ ಕೇಳ್ತಾನೆ ಸಹಾಯ. ಯಾರ ಹತ್ರ ಕೇಳ್ತಾನೆ? ಜೊತೆಗಿರೋದೆಲ್ಲ ಕೈ ಬಿಟ್ಬಿಟ್ರು. ಏನ್ ಮಾಡಿದ್ರು? ಎಲ್ಲ ಕೈ ಕೊಟ್ಬಿಟ್ರು. ಮರದ ಕೆಳಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಇನ್ನಷ್ಟೇ ನನ್ನ ಪರಿಸ್ಥಿತಿ ಮುಗೀತು. ಆತನಿಗೂ ಗೊತ್ತಿರ್ಲಿಲ್ಲ, ಆತನ ನಡೆಸುವ ಆತನು ಸರ್ವಶಕ್ತನು ಅಂತ. ರಾಜನ ಮನೆ ಆಹಾರವನ್ನ ತಗೊಂಡು ಬಂದು ಕಾಗೆಯ ಮುಖಾಂತರ ಆತನನ್ನ ಪೋಷಿಸ್ತಾನೆ. ನಿನಗೂ ಅಷ್ಟೇ, ನಿನ್ನ ಮನೆ ಬಾಗಿಲು ಹುಡುಕೊಂಡು ಬಂದು ಕರ್ತ ನಿನಗೆ ಸಹಾಯ ಮಾಡ್ತಾನೆ. ಪಕ್ಕದಲ್ಲಿರೋರು ಕೈ ಕೊಟ್ಟು ಸೀರಿಯಸ್ ಆಗಿ ಹೇಳೋ, ಯಾರ ಮನೆ ಬಾಗಿಲ ಹತ್ರನೂ ಹೋಗ್ಬೇಡ. ಇದು ಸೀರಿಯಸ್ ಅಲ್ಲ, ಸೀರಿಯಸ್ ಆಗಿ ಹೇಳಿ. ಮುಖ ಹೆಂಗಿರ್ಬೇಕು ಗೊತ್ತಾ? ಸೀರಿಯಸ್ ಆಗಿರ್ಬೇಕು. ಇವಾಗ ನಿಮ್ ತಟ್ಟೆಲಿ 2 ಪೀಸ್ ಹಾಕಿದೀವಿ, ಅದನ್ನ ಎತ್ಕೊಬಿಟ್ರೆ ಹೆಂಗಾಗುತ್ತೆ ನಿಮ್ ಮುಖ? ಆಗುತ್ತಾ ಇಲ್ವಾ? ಹಂಗೆ ನನ್ನತ್ತ ಕೊಟ್ಬಿಡ್ತೀರಾ? ತಗೊಂಡ್ರೆ ಕೊಡ್ತೀರಾ? ಇಲ್ಲ, ಕೊಡ್ತೀರಾ? ಇದೆಲ್ಲ ಸುಳ್ಳು, ನಾನ್ ನಂಬೋದು ಇಲ್ಲ. ಸೀರಿಯಸ್ ಆಗಿ ನೋಡಿ ಹೇಳ್ರಿ ಪಕ್ಕದಲ್ಲಿರೋನು, ಯಾರ ಮನೆ ಬಾಗಿಲು ನೋಡ್ಕೊಂಡು ಹೋಗ್ಬೇಡ ಅಂತ. ಎಲ್ಲಾರ ಮನೆ ಬಾಗಿಲು ಖಂಡಿತ ಮುಚ್ಚಲ್ಪಡುತ್ತೆ ನಿನ್ಗೋಸ್ಕರ. ಒಳಗಡೆ ಇದ್ರು ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸಹಾಯ ಮಾಡೋ ಟೈಮಲ್ಲಿ ನನ್ ಮಗಳಿಗೆ ಫೀಸ್ ಕಟ್ಟಬೇಕು, ನನ್ ಗಂಡ ಸಾಲದಲ್ಲಿದ್ದಾನೆ, ಸ್ವಲ್ಪ ಸಹಾಯ ಮಾಡ್ರಿ ಅಂದ್ರೆ ಒಳಗಡೆನೆ ಕೂತಿರ್ತಾನೆ ಯಜಮಾನ. ಮನೆಯವರು ಬಂದು ಹೇಳ್ತಾರೆ, ನಮ್ಮ ಯಜಮಾನ್ರ ಅಯ್ಯೋ ಇಪ್ಪಡ ಪೋಯಿಂది ఇక్కడ ಆವಿಡ ಎಲ್ಲಿದ್ದಾರೆ? ಒಳಗಡೆನೆ ಇದ್ದಾರೆ. తెలుగులో ಏನಂತಾರೆ? ಇವಾಗ ಹೋದ್ರು ಅನ್ನೋಕೆ ಪಾಸ ಯಾರಾದ್ರೂ ಒಬ್ರು ಹೇಳ್ರಿ, ಏನೇನೋ ಕೇಳಿಸ್ತಾ ಇದ್ದೇನೆ. ಏನಂತಾರೆ ಪಾಸ? ಇಪ್ಪಡ పోయింది. ಯಾರು పోయింది? ನಾ ಯಜಮಾನ. ಇಪ್ಪಡ ಎಪ್ಪಡ పోయింది? ಬೆಡ್ರೂಮ್ లో ಕೂತ್ಕೊಂಡು ಮೊಬೈಲ್ ಕೇಳ್ತೀನಿ. ಎಲ್ಲಾರ ಮನೆ ಬಾಗಿಲು ಹುಡುಕೋದು ಸ್ವಭಾವ. ವಿಶ್ವಾಸಿಗಳಿಗೆ ಇದೊಂದು ಬಂದ್ಬಿಡೈತೆ. ನೋ, ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತಿಂದ ಒಂದು ತೀರ್ಮಾನ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಹೋಗ್ರಿ. ಇನ್ನು ಮುಂದೆ ಯಾರ ಮನೆ ಬಾಗಿಲಿಗೂ ಹೋಗೋಲ್ಲ. ನನ್ನ ಮನೆ ಒಳಗಡೆ ಒಬ್ಬ ಸಹಾಯ ಮಾಡೋನಿದ್ದಾನೆ. ಆತನೇ ನನ್ನ ಮನೆಯ ಬಾಗಿಲು ಹುಡ್ಕೊಂಡು ಬಂದು, ನನ್ನ ಮಕ್ಕಳನ್ನು ಹುಡ್ಕೊಂಡ್ ಬಂದು, ನನ್ನ ಕುಟುಂಬವನ್ನ ಹುಡ್ಕೊಂಡು ಬಂದು ಸಹಾಯ ಮಾಡೇ ಮಾಡ್ತಾನೆ. ಈ ಸಭೆಯ ಬಾಗಿಲು ಹುಡ್ಕೊಂಡು ಬಂದು ಕರ್ತನ ಸಹಾಯ ಮಾಡ್ತಾರೆ. ಇಲ್ಲಿರುವಂತ ಸೇವಕನ ಮನೆನ ಹುಡ್ಕೊಂಡು ಬಂದು ಸಹಾಯ ಮಾಡ್ತಾರೆ. ಇಲ್ಲಿ ಕೂತಿರುವಂತ ಸೇವಕರ ಸಭೆಗಳನ್ನ ಹುಡ್ಕೊಂಡು ಬಂದು ಕರ್ತನು ಸಹಾಯ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ನಮ್ಮ ಕರ್ತನು ನಮಗೆ ಸಹಾಯ ಮಾಡೋದಕ್ಕೆ ಕಾಯ್ತಾ ಇದ್ದಾನೆ. ಈಸ್ ವೇಟಿಂಗ್ ಟು ಹೆಲ್ಪ್ ಅಸ್. ಆತನು ಸಹಾಯ ಮಾಡಿದ್ರೆ ಅದರಲ್ಲಿ ನೋವನ್ನ ಸೇರಿಸಲ್ಲ ಸರ್. ಆದ್ರೆ ಮನುಷ್ಯ ಮಾಡುವಂತ ಸಹಾಯದಲ್ಲಿ ನೋವುಗಳು ಬರುತ್ತೆ, ಮನುಷ್ಯ ಕೊಡೋದ್ರಲ್ಲಿ ನೋವು ಬರುತ್ತೆ. ಆದ್ರೆ ಕರ್ತನು ನಮಗೆ ಸಹಾಯ ಮಾಡ್ಬಿಟ್ರೆ ಒಂದು ಶಕ್ತಿ, ಒಂದೇ ಒಂದು ಚೂರು ನೋವು ಬರಲ್ಲ.
ಆ ಸಹಾಯದಲ್ಲಿ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ನೆಮ್ಮದಿ ಆಳ್ವಿಕೆ ಮಾಡುತ್ತೆ. ಕರ್ತನ ಸಹಾಯ ಅಂದದು. ಹಲ್ಲೆಲೂಯಾ. ಆಮೆನ್. ಪಕ್ಕದಲ್ಲಿ ಕೈ ಕೊಟ್ಟೇನ್ರಿ, ಕರ್ತನೆ ಸಹಾಯ ಮಾಡ್ತಾನೆ. ಏನ್ ಕೈ ಮೇಲೆ ಇಟ್ಟಿರೇನ್ರಿ, ಸಭೆಗೆ ಕರ್ತನೆ ಸಹಾಯ ಮಾಡ್ತಾನೆ. ಈ ಸಭೆಯ ಸೇವಕನಿಗೆ ಕರ್ತನೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಆಮೆನ್. ನಾವು ಮುಗಿಸುವಂತ ಸಮಯ. ಆ ವಾಕ್ಯ ಕೊನೆಯದಾಗ ಒಂದು ಮಾತು ಹೇಳುತ್ತೆ, ಅದನ್ನ ಓದಿ ಸರ್. ಕರ್ತನೆ ನಿಮ್ಮ ಸಹಾಯಕನು, ಭಯ 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 ಪಡೆನೋ ಮನುಷ್ಯನು. ಕೊನೆಯದಾಗ ನಾವು ಮುಗಿಸ್ತೀನಿ. ಮುಗಿಸಕ್ ಮುಂಚೆ ಒಂದು ಮಾತು ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಡ್ರಿ. ಯಾವುದು ಕುರಿತು ಭಯ ಪಡಬೇಡ. ನಮ್ ಜೀವನನ ಹಾಳು ಮಾಡಕ್ಕೆ ಯಾವನಿಂದನೂ ಸಾಧ್ಯ ಇಲ್ಲ. ನಮ್ ಕುಟುಂಬನ ಹಾಳು ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮ್ ಸಭೆನ ಹಾಳು ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮ್ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಡೀ ಊರ್ ತುಂಬಾ ನಿಮ್ ಬಗ್ಗೆ ಕೆಟ್ಟದಾಗೆ ಹೇಳ್ಕೊಂಬರ್ಲಿ, ಭಯನೇ ಪಡಬೇಡಿ. ಅವ್ರ ಮುಂದೆನೆ ಕರ್ತ ನಿಮ್ಮೊಂದು ಔತಣ ಸಿದ್ಧಪಡಿಸ್ತಾನೆ, ತಲೆ ಎತ್ತಿ ನಡೆಯುವಂತೆ ಮಾಡ್ತಾನೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದಯವಿಟ್ಟು ಚೆನ್ನಾಗಿದ್ರೆ ದಯವಿಟ್ಟು 5 ರೂಪಾಯಿಗೆ 7 ರೂಪಾಯಿಗೆ ಭಯ ಪಡಬೇಡ. ಅನೇಕರಿಗೆ ಯೋಚನೆ ಆಯ್ತು, ಏನೀಗ 5 ರೂಪಾಯಿ, ಏನು 7 ರೂಪಾಯಿ. ವಿಶ್ವಾಸಿನೇ, ಧೈರ್ಯವುಳ್ಳ ಮನುಷ್ಯನೇ, ಒಂದೇ ಒಂದು ನಿಂಬೆಹಣ್ಣು ಬೀದಿ ನೋಡ್ಬಿಟ್ರೆ 5 ರೂಪಾಯಿದು ನಿಂಬೆಹಣ್ಣು, ಅಯ್ಯೋ ಆಡೋ ಆಟ ನೋಡಬೇಕು. ಒಂದು ನಿಂಬೆಹಣ್ಣಿಗೆ ಭಯ ಸರ್. ಮನೆ ಮುಂದೆ ಒಬ್ಬ ಮಾಟ ಮಂತ್ರ ಮಾಡಿ ಮೊಟ್ಟೆ ಹೊಡೆದು ಬಿಟ್ರೆ ಎಷ್ಟಮ್ಮ ನಿಮ್ಮ ಊರ್ ಕಡೆ ಮೊಟ್ಟೆ? ಸೇವಕರುಗಳು ಹಂಗೆ ಆಗ್ಬಿಟ್ಟವ್ರು, ಸ್ವಲ್ಪ ಜನ ವಿಶ್ವಾಸಿಗಳು ಅಷ್ಟೇ ಸರ್. ನಾವಲ್ಲ, ನಮಗೆ ಎಂತ ಮಾಟ ಮಂತ್ರನು ತಗಲಲ್ಲ. ಚಾಲೆಂಜ್ ಮಾಡ್ತೀವಿ ಇದೇ ಊರಲ್ಲಿ. ಎಷ್ಟು ದೊಡ್ಡ ಮಾಟ ಮಂತ್ರದವ್ನು ಇರ್ಲಿ, ಪಾಸ್ಟದು ನಂದು ಬಟ್ಟೆ ಕೊಡ್ತೀವಿ, ಹೋಗಿ ಮಾಡಿಸಿ ನಾವೇ 5,000 ಕೊಡ್ತೀವಿ. ಎಲ್ಲ ನಾನೇ ಕೊಡಲ್ಲ, ನೀನ್ 2,500, ನಾನೇ 5 ನೀನೆ. ಸ್ತೋತ್ರ. ನಿಮ್ಮಂತ 4 ಜನ ಇದ್ರೆ ನಾವೆಲ್ಲ ಉದ್ಧಾರ ಆಗ್ತೀವಿ. ಆಮೇಲೆ ಪಾಸ್ಟಮ್ಮ ಇಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ಲ. ಅಯ್ಯೋ ಪಾಸ್ಟಮ್ಮ, ನಿಮ್ಮಂತ ಪಾಸ್ಟರ್ ಮಂದಿರು ಇಡೀ ಸೇವಕರಿಗೆ ಸಿಕ್ಕಿದ್ರೆ ಸ್ತೋತ್ರ. ಎಲ್ಲರಲ್ಲಿ ಒಬ್ರು ಆಗಿದ್ದೀರಾ ನೋಡ್ರಿ, ಕರ್ತ ನಿಮ್ಮ ಸಂಗಡ ಇದ್ದಾನೆ. ಇವಾಗಿರೋ ಪಾಸ್ಟರ್ ಮಂದಿರಿಗೆ ಸ್ಟೇಜ್ ಅಲ್ಲೇ ಕೂರಿಸ್ಬೇಕು. ಕೂಣಿಸಿಲ್ಲ ಅಂದ್ರೆ ಮನೇಲಿ ನಮ್ಗೆ ಸ್ವಲ್ಪ ಜನರಿಗೆ ವಯಸ್ಸಿನಲ್ಲಿ ಭಯ ಅಲ್ಲ ಸರ್. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಫಾರ್ ಯುವರ್ ಗುಡ್ ಕ್ಯಾರೆಕ್ಟರ್. ರಿಯಲಿ ನಿಮ್ಮ ಕ್ಯಾರೆಕ್ಟರ್ಗಾಗಿ ನಾವು ನಿಮ್ಮನ್ನ ಕರ್ತನಿಗೆ ಬಂಧಿಸ್ತೀವಿ. ಅವರೆಲ್ಲ ಒಬ್ಬರಾಗಿ ಕೂತು ಮಕ್ಕಳನ್ನ ನೋಡ್ಕೊಂಡು ಎಷ್ಟು ಬ್ಯೂಟಿಫುಲ್ ಅಲ್ಲ. ಬೇರೆ ಕಡೆ ಎಲ್ಲ ನಿಮ್ಮ ಮನೆಯವರು, ಇವ್ರ ಮನೆಯವ್ರು ಎಲ್ಲಮ್ಮ ನೀವು ಅಲ್ಲಿದ್ದೀರಾ. ಕುಟುಂಬ ಒಂಥರ ಸೂಪರ್ ಕಣ ಫಸ್ಟ್. ನಿಮ್ ಕುಟುಂಬದ ಮೇಲೆ ಯಾವ ಕಣ್ಣು ಬಿಡಲ್ಲ, ಬಿದ್ರು ಭಸ್ಮ ಆಗ್ಬಿಡ್ತದೆ. ಇದು ನಿಂದ ಇಲ್ಲ, ಇದು ನಿಂದ ಇಲ್ಲ, ನಂದಲ್ಲ. ಇದು ದಯವಿಟ್ಟು ಅಣ್ಣನ ಕೇಳಿ ಹೇಳ್ತಾ ಇದೆ. ಇವಾಗ ನೋಡ, ಹಂಗೆ ಸಿಂಹ ಅಂತ ಬರ್ತದ ನೋಡಿ ಬಾಯಲ್ಲಿ, ಅಂದ್ರೆ ತಪ್ಪಂತ ಬಂತು ನಿನ್ ಬಾಯಲ್ಲಿ. ಇದೆಲ್ಲ ನಮ್ಮ ಮೋಸ ಸಹಿಯಾದ ಡೈಲಾಗ್. ಆಮೇಲೆ ಭಯ ಪಡ್ಬೇಡ ಯಾವ್ದಕ್ಕೂ. 7 ರೂಪಾಯಿಗೂ 7 ರೂಪಾಯಿಗೂ ಏನ್ ಮಾಡ್ಬಾರ್ದು ಹಿಂಗಂತ ಹೇಳ್ತೀವಿ. ಯಾರಾದ್ರೂ ಮೊಟ್ಟೆ ಹೊಡೆದ್ರೆ ದಾಟ್ತೀವ? ಎಲ್ಲಿ ದಾಟ್ತೀವಿ? ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ಕಾಲು ಗೀಳು ಅಲ್ವಾ? ಕಾಲು ಬರ್ದೇ ಇದ್ರು ಅವಾಗ ಆಡುತ್ತೆ ಕಾಲು. ಮೊಟ್ಟೆ, ಕೋಳಿ, ನಿಂಬೆಹಣ್ಣು ಎಲ್ಲವನ್ನ ಸೃಷ್ಟಿ ಮಾಡಿದ ಆತನು ನಮ್ಮೊಳಗಡೆ ಇದ್ದಾನೆ. ಯಾವುದಕ್ಕೂ ಭಯ ಪಡಬೇಡ ಇನ್ ಮುಂದೆ. ಹಲ್ಲೆಲೂಯಾ. ಅಮ್ಮ ಯೋಚನೆ ಮಾಡ್ತಾರೆ, ಪಾಸ್ಟರ್ ಎಲ್ಲಿಂದ ಹಿಡ್ಕೊಂಬಂದ್ರಿ ಇವನ್ನ ಅಂತ. ಈ ಕಡೆ ಇನ್ನೊಂದು ಬುದ್ಧಿ ಇದೆ ಪಾಸ್ಟರ್. ಬರೀ 3 ರೂಪಾಯಿ 5 ರೂಪಾಯಿ ಮಾತ್ರ ಅಲ್ಲ, ಬೆಕ್ಕು ಏನಾದ್ರೂ ಅಡ್ಡ ಹೋಗ್ಬಿಟ್ರೆ ನೋಡ್ಬೇಕು, ಗಾಡಿ ಹಂಗೆ ನಿಲ್ಲಿಸ್ಬಿಡ್ತಾರೆ. ಹಿಂದ್ಗಡೆ ಇರೋ ನೋಡ್ ಸಾಯಿ, ನಾವು ಚೆನ್ನಾಗಿರ್ಬೇಕು.
ಆ ಬೆಕ್ಕಿಗೆ ಏನಾದ್ರೂ ಬಾಯಿ ಇದ್ದಿದ್ರೆ ನಿಮ್ಮನ್ನ ನೋಡಿ ಏನಂತಿರೋದು ಗೊತ್ತಾ? ಬುದ್ಧಿ ಇಲ್ಲ ನಿನಗೆ, ನನ್ನನ್ನು ಉಂಟು ಮಾಡಿದಾತ, ನಿನ್ನನ್ನು ಸೃಷ್ಟಿ ಮಾಡಿದಾತ ನಮ್ ಸಂಗಡ ಇದ್ದಾನೆ ಅಂತ ಅದ್ ಹೇಳಿರೋದು. ಅದೆಲ್ಲಕ್ಕಿಂತ ಮೇಲೆ ಇನ್ನೊಂದು ಇದೆ. ನಾ ಏನಾದ್ರೂ ರಾತ್ರಿ ಹೊತ್ತು ಕೂಗ್ಬಿಟ್ರೆ ಸಾಕು. ಹೆಂಗ್ ಕೂಗುತ್ತೆ ರಾತ್ರಿ ಹೊತ್ತು? ಇದೆಲ್ಲ ಚೆನ್ನಾಗಿ ಕೂಗ್ತೀರ. ಸಭೆಯಲ್ಲಿ ಆಮೇನಂದ್ರಿ ಅಂದ್ರೆ ಅಲ್ಲೆಲ್ಲೂಯ ಅಂದ್ರೆ ಅಲ್ಲ ಬಸ್ ನಾಯಿ ತರ ಕೂಗ್ಬಂದ್ರೆ ಎಷ್ಟು ಚೆನ್ನಾಗಿ ಕೂಗು, ರಾಗವಾಗಿ ಎಲ್ಲರೂ ನಾಯಿ ಕೂಗ್ಬಿಟ್ರೆ ಸಾಕು. ಅದೊಂದು ಶಕುನ ಪಕುಣ ಟಕುನ ಪೊಕೊಡನ ಅದನ್ನ ಇದನ್ನ ಅಂತ. ಅದ್ರಲ್ಲಿ ಪಾಸ್ಟ್ರಿಗೆ 2 ಗಂಟೆಗೆ ಬೇರೆ ಫೋನ್ ಮಾಡೋದು. ಪಾಸ್ಟರ್ 2 ಗಂಟೆಗೆ ಫೋನ್ ತೆಗೆದು ಏನಮ್ಮ ಅಂದ್ರೆ, ಪಾಸ್ಟರ್ ಏನ್ ಮಾಡ್ತಾ ಇದ್ರಿ 2 ಗಂಟೆಗೆ? ನಿಮ್ ಪಾಸ್ಟರ್ ಕ್ರಿಕೆಟ್ ಆಡ್ತಾ ಇರ್ತಾರೆ ಪಾಪ. ಮುನಿ ಪಾಸ್ಟರ್ ಚಪ್ಪಂಡಿ ಏನ್ ನಿಮ್ ಪಾಸ್ಟರ್ ಜಾಕಿಂಗ್ ಹೋಗ್ತಾರೆ 2 ಗಂಟೆಗೆ ಎದ್ದಿ. 2 ಗಂಟೆಗೆ ಏನ್ ಮಾಡ್ತಾರೆ? ಸೇವೆ ಮಾಡ್ಬಿಟ್ಟು ಬಾಪ ಭಯ ಟಯಾರ್ಡ್ ಬಂದ್ ಮಲಗಿರ್ತಾರೆ. ಅಲ್ಲೊಂದು ಫೋನ್ ಹೊಡಿಯೋದು ಅವಾಗ. ಪಾಸ್ಟರ್ ನಾ ಇಂಟರ್ ಹತ್ರ ಹೋಗಿ ನಾಯಿ ಅಂತ ಕೂಯಿಸ್ತಾರ ಪಾಸ್ಟರ್. ದಯವಿಟ್ಟು ಸರ್ಗು ಮಾತಾಡ್ಬೇಡ, ಇದ್ದವರೆಲ್ಲ ಓಡೋಗ್ಬಿಡ್ತಾರ ಅಂತ. ನಾಯಿ ಕೂಗ್ತಾ ಇದ್ದೆ ಅಂದ್ರೆ ಅದು ಹೊಟ್ಟೆ ಹಸಿನೋ ಏನ್ಕೋ ಕೂಗ್ತಾ ಇದೀವಿ ಯಾರು ಗೊತ್ತು. ನಾಯಿನ ಉಂಟು ಮಾಡಿದಾತನ ಯೇಸುವನ್ನ ಕೂಗಿ ಸ್ತೋತ್ರ ಮಾಡುತ್ತಾ ಇರ್ಬೋದು ಅಲ್ವಾ? ಅದಕ್ಕೆ ನೋಡಿದ್ರೆ ನಾಯಿ ಕೂಗುವಾಗ ಎಲ್ಲಿ ನೋಡುತ್ತೆ? ಯಾಕೆ ನೋಡುತ್ತೆ ಗೊತ್ತಾ? ಅದು ನಾಯಿ ನೋಡುತ್ತೆ, ನೀವ್ ನೋಡ್ತೀರಾ? ಅದನ್ನ ಹೇಳ ನೋಡಿದ್ರೆ ಸ್ತೋತ್ರ. ಎಲ್ಲಕ್ಕೂ ನಾಯಿ ಅಲ್ಲಿ ಯೇಸು ಬಂದ್ಬಿಡೋದು. ನಾವು ನೋಡ್ತೀವ, ಅದಕ್ಕೊಂದು ಒಳ್ಳೆ ಸ್ವಭಾವ ನೋಡ್ರಿ. ಏನೇ ಸಮಸ್ಯೆ ಬಂದ್ರು, ಬೆಳಗ್ಗೆ ಹೊಟ್ಟೆ ಹಸಿತು ನಾಷ್ಟಾ ಬೇಕು ಅಂತ ಅಲ್ಲಿ ಕೂಗುತ್ತೆ. ಬೆಳಗ್ಗೆ ನನಗೆ ಊಟ ಕೊಟ್ಟು ಕರ್ತನೆ. ಈ ಬೀದಿಯಲ್ಲಿ ತುಂಬಾ ಜನ ನನ್ನ ನೋಡದಿ ಸಾಯಿಸಕ್ಕಿದ್ದಾರೆ ಕಲ್ಲಲ್ಲಿ, ಅಲ್ಲಿಂದ ಎಲ್ಲ ಕಾಪಾಡು ಕರ್ತನೆ ಅಂತ ಅದು ಕೇಳ್ತಾ ಇರುತ್ತೆ. ಆದ್ರೆ ನಾವು ಒಂದು ನಿಂಬೆಹಣ್ಣಿಗೆ, ಒಂದು ಬೆಕ್ಕಕ್ಕೆ, ಇನ್ನೊಂದು ಪಾಸ್ಟರ್ ಏನೋ ಅಂದ್ರು, ಹೇಳಿ ಪಾಸ್ಟರ್ ತೊಂದ್ರೆ ಇಲ್ಲ, ಅದೇನೋ ಈ ಕಡೆ ಎಲ್ಲ ಏನಿದೆ ಅದು ಏನ್ ಭಯ ಪಡ್ತಾರೆ ಜಾಸ್ತಿ? ಏನೋ ಹೇಳಕ್ ಬಂದ್ರು ಹೇಳಿ. ಅಮಾವಾಸ್ಯೆಗ ಗೊತ್ತು ನನಗೆ, ಗೊತ್ತು. అమావాస్య వచ్చేస్తే కప్పు దార కట్టేసే ಅಮಾವಾಸ್ಯೆ ಬಂದ್ಬಿಟ್ರಪ್ಪ ಸರ್ ದಾರ ಕಟ್ಕೊಬಿಡೋದು. ಆ ತರ ಕಪ್ಪು ದಾರ ಕಟ್ಕೊಂಡು ಒಳ್ಳೇದಾಗಂಗಿದ್ರೆ ಪಾಸ್ಟ್ಗಳೆಲ್ಲ ನಾವು ಫುಲ್ ದಾರ ಕಟ್ಕೊಂಡ್ಬಿಡ್ತಾ ಇದ್ವಿ. ಫುಲ್ ದಾರ ಕಟ್ಕೊಂಡು ನಿಮ್ ಮನೆ ಮುಂದೆ ಬಂದು ನಿಂತ್ಕೊತಾ ಇದ್ವಿ. ದಾರ ನಮ್ಮನ್ನ ಕಾಪಾಡಲ್ಲ. ಮನುಷ್ಯನ ಮಾಟ ಮಂತ್ರ ನಮ್ಮನ್ನ ಏನು ತಗಲಲ್ಲ. ಅದಕ್ಕೆ ಯೇಸು ಹೇಳ್ತಾ ಇರುವಂತ ಮಾತಿದು, ಲೋಕದಲ್ಲಿ ಇರುವನಕ್ಕಿನ್ನ ನಮ್ಮೊಳಗಡೆ ಇರುವಾತನು ದೊಡ್ಡವನಾಗಿದ್ದಾನೆ. ಪಕ್ಕದಲ್ಲಿ ಕೈ ಕೊಟ್ಟೇಳ್ರಿ, ಇನ್ ಮುಂದೆ ನಾನು ಯಾರಿಗೂ ಎದುರಲ್ಲ. ಮನೆಗೆ ಹೋದಾದ್ಮೇಲೆ ಗಂಡನ ಮುಂದೆ ಏನ್ರ అమ్మ ತಾಯಿ ಅದನ್ನು ಮಾಡಿದ್ರಿ ನೀವು ಪಾಸ್ చెప్పేదే నా చేస్తారు ఏమో ಬಾಂಬ್ ಹಾಕ್ಬಿಡ್ತಾರಪ್ಪ ಇವರು. ನಾನು ಹೇಳ್ತಾ ಇರೋದು ದುಷ್ಟನ ಶಕ್ತಿಗಳಿಗೆ ಭಯ. ಗಂಡನಿಗೆ విజయనాగలే అంటుకుంటూ నీవు పాస్టర్ చెప్పేస్తే నీకు ఏం భయం, నాకే భయం లేదా బరా ಎಲ್ಲ ಮಾಡಕ್ ಹೋಗ್ಬಿಡಾಕು. ನಮ್ ಜನರಿಗೆ ಭಯ. ನನ್ಗೆ ಏನಾದ್ರೂ ಪ್ರಸಂಗ ಮಾಡಿ ಅದೇ ರೀತಿ ಹೋಗಿ ಮಾಡಿ ಬಿಟ್ಬಿಡ್ತಾರ ಅಂತ ಹೇಳಿ ನಾನು ಹೇಳ್ತೀನಿ ಕೇಳಿ, ಯಾವುದಕ್ಕೂ ಭಯ ಪಡ್ಬೇಕು. ಮನುಷ್ಯನ ಭಯ ಪಡೋ ಅವಶ್ಯಕತೆನೇ ಇಲ್ಲ. ನನಗೆ ಇವ್ರ ವಿರೋಧವಾಗಿ ಏನಾದ್ರೂ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಭಯನೇ ಪಡಬೇಡ. ಏನ್ ಪಡ್ಬೇಡ. ನೀನ್ ಅನ್ಕೋಬಹುದು ಇವ್ರು ನನಗೆ ಏನಾದ್ರೂ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ನನಗ್ ಬಂದು ಸೇರುತ್ತೆ ಅಂತ ನೀನ್ ಅನ್ಕೋಬಹುದು. ಇಲ್ಲ 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 ಇಲ್ಲ. ಒಂದು ದಾರಿ ಬರೋದು 7 ದಾರಿ ಹೋಗಿ ಅವ್ರಿಗೆ ಹೊಡೆಯುತ್ತೆ. ಆಮೇಲೆ ಯಾಕೆ ಹೊಡೆಯುತ್ತೆ ಗೊತ್ತಾ? ನಮ್ ಸಂಗಡ ಕ್ರಿಸ್ತನ್ ಇದ್ದಾನೆ. ಇಲ್ಲಿಂದ ಬಂದ್ರೆ ಒಂದ್ ಏಟ್ ಹೊಡಿತಾನೆ, ಅದು 7 ಹೋಗಿ ಅವ್ರಿಗೆ ಏಟ್ ಬೀಳುತ್ತೆ. ಅದರಿಂದ ಯಾವುದಕ್ಕೂ ಭಯ ಪಡಬೇಡ. ಮನುಷ್ಯ ನಮಗೇನ್ ಮಾಡೋದಕ್ಕೂ ಚೆನ್ನಾಗಿ ಹೇಳ್ರಿ, ಏನ್ ಮಾಡೋದಕ್ಕೂ ಆಟ ಮಂತ್ರ ನಮ್ಗೆ ಏನ್ ಮಾಡೋದಕ್ಕೂ, ಅಮಾವಾಸ್ಯೆ ನಮ್ಗೆ ಏನ್ ಮಾಡೋದಕ್ಕೂ ಹಿಂಗಂತ ಹೇಳ್ತೀವಿ. ಮಂಗಳವಾರ ಇಲ್ಲ ಸೋಮವಾರ
ಸೋಮವಾರ ಬಂದ್ಬಿಟ್ರೆ ಯಾರು ಚಿಕನ್ ಅಯ್ಯೋ ಪಾಸ್ಟರ್ ಸೋಮವಾರ ಬೇಡ, ಅಯ್ಯೋ ನಮ್ಮ ಮನೆಗೆ ದರಿದ್ರ, ಅಯ್ಯೋ ಭಯ ಭಯ ಅನ್ನೋದು. ಅದೇ ಬಾಯಿ ಅದೇ ಹೊಟ್ಟೆ ಸೋಮವಾರ ಬಿಟ್ಟು ಮಂಗಳವಾರದಿಂದ ಭಾನುವಾರದವರೆಗೂ ಮಾಡೋದು. ಅದೇನ್ ಸೋಮವಾರದಲ್ಲಿ ಮಾತ್ರ ಒಳ್ಳೆ ದಿನ? ಈ ಕಡೆ ಶನಿವಾರನಾ? ಸರಿ, ಯಾವ್ದೋ ಒಂದು ವಾರ ಸೋಮವಾರ ಭಾನುವಾರದವರೆಗೂ ಎಲ್ಲಾ ದಿನನೂ ಒಳ್ಳೆ ದಿನ. ಆಮೇಲೆ ಪ್ರತಿ ತಿಂಗಳು ಒಳ್ಳೆ ತಿಂಗಳೇ, ಪ್ರತಿ ವರ್ಷ ಒಳ್ಳೆ ವರ್ಷನೇ. ಯೇಸು ನಮ್ಮ ಸಂಗಡ ಇದ್ರೆ ಪ್ರತಿ ಕ್ಷಣನೂ ಒಳ್ಳೆ ಕ್ಷಣನೇ. ಆಮೇಲೆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, 5 6 ನಿನಗೇನೆ. ಚೆನ್ನಾಗಿ ಹೇಳ್ರಿ, ನಿನಗೇನೆ. ದಯವಿಟ್ಟು ಪಾಸ್ಟರ್ ಮರ್ತೋಗು ಹೇಳ್ರಿ, ತೊಂದ್ರೆ ಇಲ್ಲ ಹೇಳ್ರಿ. ನನ್ನನ್ ಮರ್ತೋಗ್ರಿ, ಪಾಸ್ಟರ್ ಮರ್ತೋಗ್ಬಿಟ್ಟಿರ. ಆಮೇಲೆ ಪ್ರವೀಣ್ ಪಾಸ್ಟರ್ನ ಮರ್ತೋಗು, ತೊಂದ್ರೆ ಇಲ್ಲ. ಆದ್ರೆ 13 5 6 ಮರಿಬೇಡ. ಯಾಕಂದ್ರೆ ಸದಾ ಕಾಲ ನಡೆಸೋದು ಇದೊಂದೇ ನಿನ್ನ. ಹಲ್ಲೆಲೂಯಾ. ಮನುಷ್ಯ ನಮ್ಗೇನು ಮಾಡೋದಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಮಕ್ಕಳ ಭವಿಷ್ಯದ ಕುರಿತು ಭಯ ಪಡಬೇಡಿ. ಹೆಂಡತಿ ಪರಿಸ್ಥಿತಿ ಕಂಡು ಭಯ ಪಡಬೇಡ್ರಿ. ಗಂಡ ಸಾಲ ಮಾಡ್ಬಿಟ್ಟಿದ್ದಾನಲ್ಲ ಸರ್, ಗಂಡನ ಜೀವನ ಹಿಂಗ ಆಗ್ಬಿಡ, ಭಯನೇ ಪಡಬೇಡ, ಭಯನೇ ಪಡಬೇಡ. ಬೈಬಲ್ ತುಂಬಾ ಚೆನ್ನಾಗಿರುತ್ತೆ. ಅಳೋದಕ್ಕೊಂದು ಸಮಯ ಅಂದ್ರೆ ಸಂತೋಷವಾಗಿರೋದಕ್ಕೊಂದು ಸಮಯ. ಈ 6ನೇ ವರ್ಷಕ್ಕೆ ಬಂದಂತ ನಿನ್ನ ಜೀವಿತದಲ್ಲಿ ಇನ್ನು ಮುಂದೆ ನೀನ್ ಬಿದ್ದಂತ ಎಲ್ಲಾ ಕಣ್ಣೀರಿಗೆ ಕರ್ತನು ಉತ್ತರ ಕೊಟ್ಟು ನಡೆಸುವಾತನಾಗಿದ್ದಾನೆ. ನಿನಗೆ ನಿನ್ನ ಮುಂದೆ ಎಲ್ಲ ಸಹಾಯ ನಿನ್ನ ಮನೆನ ಹುಡುಕಿ ಬಂದೇ ಬರುತ್ತೆ. ಆಮೇಲೆ ದಯವಿಟ್ಟು ಯಾವುದಕ್ಕೂ ಭಯ ಪಡಬೇಡ್ರಿ. ನಮ್ಮ ಸಂಗಡ 24 ಗಂಟೆನೂ ಎಲ್ಲಾ ದಿವಸ ಕರ್ತನಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಐ ರಿಕ್ವೆಸ್ಟ್ ಸೇವಕರು ದಯವಿಟ್ಟು ಮುಂದೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಮಕ್ಕಳು ಆ ಕಡೆ ಹೋಗ್ರ ಒಂದ್ ಸ್ವಲ್ಪ. ಎಸ್ ನಿಮ್ಮ ಸಕ್ಸಸ್ಗೆ ಕಾರಣ ಅವರು. ರೈಟ್ ಸರ್? You are the main pillar for this church, sir. Ili Pastor Ma, please come. Ili sister come. ನಾನು ಮುಗಿಸ್ತೀನಿ. ಇಷ್ಟೊತ್ತವರೆಗೂ ನಿಮಗಾಗಿ ಪರಿಶುದ್ಧಾತ್ಮನ್ ಮಾತಾಡಿದ್ದಾರೆ. ಈ ಸಭೆನ ನಡೆಸುವಂತ ಸೇವಕರಿಗೂ ಒಂದೆರಡು ಮಾತುಗಳನ್ನ ಯೇಸು ಮಾತಾಡಲಿದ್ದಾರೆ. ಹಲ್ಲೆಲೂಯಾ. ಸರ್ ಬರ್ದಿಟ್ಕೊಳ್ಳಿ ಪಾಸ್ಟರ್. ನನಗೆ ನೀವು ಫ್ರೆಂಡ್ ಆಗಿರ್ಬೋದು, ಬಟ್ ಇವತ್ತೇ ಫೋನ್ ಮಾಡಿದ್ದೀರಾ. ನಾವು ಫೋನ್ ಕಮ್ಯುನಿಕೇಶನ್ ಅಲ್ಲಿ ಇಲ್ಲ ಅಂದ್ರು ಆತ್ಮದ ಕಮ್ಯುನಿಕೇಶನ್ ಅಲ್ಲಿ ಇದೆ. ಅವರು ಸೇವೆಲ್ ಬಿಸಿ ಇದ್ದಾರೆ, ನಾನು ಸೇವೆಲ್ ಬಿಸಿ ಇದ್ದೀನಿ. ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡಲ್ಲ, ನನಗೆ ಅವ್ರು ಡಿಸ್ಟರ್ಬ್ ಮಾಡಲ್ಲ. 27 ಅನ್ನೋ ವರ್ಷ ಇದೆಯಲ್ಲ ಮಾಸ್ಟರ್, ನಿಮ್ಮ ಸ್ವಂತ ಜಾಗದಲ್ಲಿ ಸಭೆಯನ್ನ ಕಟ್ಟಿ, ಎರಡನೇದು ನೀವು ಸ್ವಂತ ಮನೆಯಲ್ಲಿ ವಾಸ ಮಾಡುವಂತೆ, ಮೂರನೇದು ಇಂಥ ಅನಾಥ ಮಕ್ಕಳು, ಇಂಥ ಪುಟ್ಟ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ನೀವು ಸಾಕುವಂತೆ ಪರಿಶುದ್ಧಾತ್ಮನು ಮಾಡೇ ಮಾಡ್ತಾನೆ. ನಿಮ್ಮ ಪ್ರಾರ್ಥನೆ, ನಿಮ್ಮ ಕಣ್ಣೀರು ಎಂದಿಗೂ ವ್ಯರ್ಥವಾಗಲ್ಲ ಸರ್. ಆಶ್ರಮ, ಯು ಆರ್ ಗೋಯಿಂಗ್ ಟು ಬಿ ಎ ಮದರ್ ಫಾರ್ ಮ್ಯಾನಿ ಆರ್ಫನ್ ಪೀಪಲ್. ಅನೇಕ ಬಡವ ಮಕ್ಕಳಿಗೆ, ಅನೇಕ ವಿಧವೆಯ ಮಕ್ಕಳುಗಳಿಗೆ, ಅನೇಕ ಪಾಪದಲ್ಲಿ ನಶಿಸಿ ಹೋಗುತ್ತಿರುವಂತ ಮಕ್ಕಳುಗಳಿಗೆ ಯು ಆರ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಮದರ್ ಫಾರ್ ಮೆನಿ ಚಿಲ್ಡ್ರನ್ಸ್. ಬ್ಯೂಟಿಫುಲ್ ಆರ್ಫನೇಜ್. ಬಟ್ ಡೋಂಟ್ ವರಿ ಅಬೌಟ್ ದಿಸ್ ಸಿಚುವೇಶನ್. ನಿಮ್ಮ ರಾತ್ರಿ ವೇಳೆಯಲ್ಲಿ ಬರ್ತಾ ಇರುವಂತ ಕಣ್ಣೀರು ಒಂದೇ, ನನ್ನ ಗಂಡ ರಾತ್ರಿ ಹಗಲು ಓಡ್ತಾನೆ. ಮಕ್ಕಳುಗಳಿಗೆ ಸಮಯ ಕೊಡಕ್ ನಮ್ಗಿಲ್ಲ ಕಣಯ್ಯ, ನಿಜ ಹೇಳ್ತಾ ಇದ್ದೀನಿ. ಅನೇಕ ಸತಿ ಸೇವಕರ ಪರಿಸ್ಥಿತಿ ಮನುಷ್ಯರಿಗೆ ಅರ್ಥನೇ ಆಗಲ್ಲ. ಹೆಂಡತಿಯೊಂದಿಗೆ ಸಮಯ ಕೊಡೋದಿಕ್ಕೆ ತನ್ನ ಗಂಡನಿಗೆ ಸಮಯ ಇರಲ್ಲ. ಯಾವಾಗ್ಲೂ ಸಭೆ, ಸೇವೆ, ಜನ ಹೇಗಾದ್ರೂ ಬರಬೇಕು ಅಂತ ಹೇಳಿ ಓಡುತ್ತಿರುವಂತ ಈ ಕುಟುಂಬ, ಇವತ್ತವರೆಗೂ ಈ ಕುಟುಂಬ ಹಣಕ್ಕಾಗಿಯೋ ಹೆಸರಿಗಾಗಿಯೋ ಓಡಿದಂತ ಕುಟುಂಬ ಅಲ್ಲ. ಎರಡು ವಿಷಯಕ್ಕಾಗಿ ಓಡಿದಂತ ಕುಟುಂಬ. ಒಂದು ಯೇಸುಗಾಗಿ, ಇನ್ನೊಂದು ಜನರ ರಕ್ಷಣೆಗಾಗಿ ಓಡಿದಂತ ಕುಟುಂಬ. ಸರ್, ಪಾಸ್ಟರ್ ಮೋಸೆಸ್, 1 ಸೆಕೆಂಡ್.
2027 ಬರೆದಿಟ್ಕೊಡ್ರಿ. ನಿಮ್ಮ ಸ್ವಂತ ಜಾಗದಲ್ಲಿ ಸಭೆ ಕಟ್ಟುವಂತೆ, ಅದೇ ಜಾಗದಲ್ಲಿ ಬ್ಯೂಟಿಫುಲ್ ಕಂಫರ್ಟಬಲ್ ಮನೆಯನ್ನ ಕಟ್ಟುವಂತೆ, ಅದೇ ಸ್ಥಳದಲ್ಲಿ ಆರ್ಫನೇಜ್ ಓಪನ್ ಮಾಡುವಂತೆ ನನ್ನ ನಂಬಿದಾತ ಕರ್ತನು, ನಿಮ್ಮನ್ನ ನಡೆಸುವಾತ ಕರ್ತನು ಮಾಡಿ ಮುಗಿಸುವಂತೆ ಯೇಸು ಮಾಡೇ ಮಾಡ್ತಾರೆ. ಬಟ್ ಮೆನಿ ಆರ್ ಚೀಟೆಡ್ ಯು ಸರ್. ತುಂಬಾ ಜನ ನಿಮ್ಮನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಿಮ್ಮನ್ನ ಮೋಸ ಮಾಡಿದುಂಟು. ಮೋಸ ಮಾಡಿದವ್ರಿಗೆಲ್ಲ ಕರ್ತನ ಒಂದು ಔತಣ ಸಿದ್ಧಪಡಿಸ್ತಾನೆ. God is going to do that. ಈ ದಿನ ನೀವು ರಿಮೆಂಬರ್ ಮಾಡ್ಕೊಳ್ತೀರಾ ಸರ್. ರಿಯಲಿ ಐ ಲವ್ ದಿಸ್ ಮ್ಯಾನ್. ನೀವು ನಂಬಲ್ಲ, ನಮ್ಮಿಬ್ಬರು ಸಂಬಂಧ 40 ವರ್ಷ ನಾವು ಕಾಲೇಜ್ ಮುಗಿಸಿ ಇವತ್ತಿಗೂ ನಾನು ಅವ್ರನ್ನ ಅಷ್ಟೇ ಗೌರವಿಸ್ತೀನಿ. ಇವಾಗಲೂ ನನಗೆ ಫೋನ್ ಮಾಡಿದ್ರೆ ಅಷ್ಟೇ ಬಾಯಿ ತುಂಬ. ಯಾಕೆ ಗೊತ್ತಾ, ನಮಗೊಂದು ಗೊತ್ತು, ಒಂದು ದಿನ ಈ ಸೇವಕನ ಹಿಂದೆ 100 ಜನ ಬರುವಂತೆ ಯೇಸು ಮಾಡೇ ಮಾಡ್ತಾರೆ. ಡಿಯರ್ ಬ್ರದರ್ ಪಾಸ್ಟರ್ ಅಮ್ಮ, ಮೀ ಸೇವಂತಿ ಎಷ್ಟೇ ಕಷ್ಟಪಟ್ಟು ಸೇವೆ ಮಾಡಿದ್ರು ಮಾಡಿ ಪಾಸ್ಟರ್ ಬರ್ತಾರೆ ಬಿಟ್ಟು ಹೋಗ್ತಾರೆ, ಬರ್ತಾರೆ ಬಿಟ್ಟು ಹೋಗ್ಬಿಡ್ತಾರೆ. ಎಷ್ಟು ಮಾಡೋದು ಪಾಸ್ಟರ್, ನಮ್ಮ ಜೀವನನೇ ಒಂಥರ ಬೇಸರ ಆಗ್ಬಿಡೈತೆ. ಭಾನುವಾರದೊತ್ತು 2 ಬರ್ತಾರೆ, 10 ಜನ ಬರ್ತಾರೆ, ಸಮ್ಟೈಮ್ಸ್ 1 ಜನ ಬರದೇ ಇಲ್ಲ. ಸರ್, ಈ ಕಾಲ ಮುಗೀತು. ಯಾವುದಕ್ಕೂ ಭಯ ಪಡಬೇಡಿ. 7ನೇ ವರ್ಷ ಅನ್ನೋದಿದೆಯಲ್ಲ, ಇವಾಗ ಕಾಲ ಎತ್ತಿಡ್ತಾ ಇದ್ದೀನಲ್ಲ, ಇನ್ನು ಮುಂದೆ ಬರೆದಿಟ್ಕೊಳ್ಳಿ. ಈ ಊರಿಂದ ಜನ ಅಲ್ಲ, ಈ ಸುತ್ತಲೂ ಇರುವಂತ ಜನರಿಗೆ ಈ ಸಭೆಯ ಗೌರವ, ನಿಮ್ಮ ಬೆಲೆ ಏನು ಅನ್ನೋದು ಯೇಸು ತೋರಿಸಿ ನಡೆಸಲಿದ್ದಾನೆ. ಪ್ರತಿ ಭಾನುವಾರ ಅದ್ಭುತಗಳು, ಬಿಡುಗಡೆಗಳಾಗುವಂತ ವರ್ಷವಾಗಿರುತ್ತೆ. ಪ್ರತಿ ಭಾನುವಾರ ರೋಗಗಳು ನೀಗುವಂತ ವರ್ಷವಾಗಿರುತ್ತೆ. ಪ್ರತಿ ಭಾನುವಾರ ಈ ಸಭೆ ಒಳಗಡೆ ಪರಿಶುದ್ಧಾತ್ಮನ ಬಲವಾದ ಕಾರ್ಯಗಳು ನಡೆಯುವಂತ ವರ್ಷವಾಗಿರುತ್ತೆ. ನನಗೆ ಟೈಮ್ ಎಲ್ಲ ಇದ್ಬಿಟ್ಟಿದ್ದೀರಪ್ಪ ಸರ್, ಇವಾಗ ಕಾಲೆಲ್ಲ ತೊಳೆದು ಹೋಗ್ತಿದೆ. ಯಾಕಂದ್ರೆ ಇವತ್ತರೆಗೂ ಈ ಕಾಲುಗಳು ತನ್ನ ಆಸೆಗಳಿಗಾಗಿ, ತನ್ನ ಕುಟುಂಬಕ್ಕಾಗಿ ಓಡಿದ್ದು ತುಂಬಾ ಕಡಿಮೆ. ಈ ಕಾಲುಗಳು ಓಡಿದ 2 ವಿಷಯ. ಒಂದು ಯೇಸು. ಎಷ್ಟೋ ಸತಿ ಇದೇ ಪಾಸ್ಟರ್ಗೆ ಜೀವದ ಬೆದರಿಕೆ ಹಾಕಿದ್ದಾರೆ. ಇದೇ ಊರಿಂದ ಫೋನ್ ಮಾಡಿ ಕೊಲೆ ಮಾಡಿಬಿಡ್ತೀವಿ, ಎತ್ತು ಬಿಡ್ತೀವಿ ಅಂತವ್ರಿಗೆಲ್ಲ ಒಂದು ಕಿವಿ ಮಾತಾಡಕ್ ಹೇಳ್ತೀನಿ, ಕೇಳಿಸ್ಕೊಡ್ರಿ. ತಲೆಯಲ್ಲಿರೋ ಒಂದು ಕೂದಲು ಯಾರು ಉದುರಿಸಕ್ಕಾಗಲ್ಲ. ಯಾಕೆ ಗೊತ್ತಾ? ಇಲ್ಲ ಸರ್, ಅದೆಲ್ಲ ನಿಜ. ಯಾಕೆ ಗೊತ್ತಾ, ನಮ್ಮನ್ನು ಕರೆದಾತನು ನಿನ್ನೂ ರಕ್ಷಿಸ್ತಾನೆ ಅನ್ನೋದು ನಿನಗೆ ಗೊತ್ತಿರಲಿ. ನನಗೆ ವಿರೋಧವಾಗಿ ನೀನ್ ಎದ್ದೆ, ನಿನ್ ಕುಟುಂಬನೇ ಫಸ್ಟ್ ರಕ್ಷಣೆ ಬರೋದು. ಇದೇ ಊರಲ್ಲಿ ಯಾರೆಲ್ಲ ಈ ಸೇವಕನ ಕುರಿತು ಮಾತಾಡಿದ್ರೆ ಕೆಟ್ಟದಾಗೆ, ಅವ್ರ ಕುಟುಂಬಕ್ಕೆ ಈ ವರ್ಷ ರಕ್ಷಣೆ ಆಗುವಂತೆ ಯೇಸು ಮಾಡ್ತಾನೆ. ಇದೇ ಊರಲ್ಲಿ ಯಾರೆಲ್ಲ ಕೈ ಬಿಟ್ಟು ಹೋದ್ರು ಈ ಸಭೆನ, ಆ ಮನೆಗೆ ಈ ವರ್ಷ ರಕ್ಷಣೆಯ ವರ್ಷವಾಗಿರುತ್ತೆ. It's ready for this. Amma, this man is very good man. Very good. ಯಾರು 3ನೇ ಮಾತು ಕಿವಿನೇ ಕೊಡಬೇಡಿ. ಐ ರಿಕ್ವೆಸ್ಟ್ ಯು, ಕೈ ಮುಗಿದು ಕೇಳ್ತೀನಿ, 3ನೇ ಮಾತು ಒಬ್ರಿಗೂ ಕಿವಿ ಕೊಡಬೇಡಿ. ಒಳ್ಳೆ ಮನುಷ್ಯ ಒಂದು ದಿವಸ ಬರುತ್ತೆ, ನಾವೆಲ್ಲ ಏನ್ ನೋಡ್ತಾ ಇದೀವಿ ಇದೆಲ್ಲ ಇದಕ್ಕಿನ್ನ 100ರಷ್ಟು ನಿಮ್ಮ ಮನೆ, ನಿಮ್ಮ ಅಭಿವೃದ್ಧಿ ಆಗುವಂತೆ ಯೇಸು ಮಾಡ್ತಾರೆ. ಎಲ್ಲ ಇರುವ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಳೋಣ. ಯಾರು ಸ್ತೋತ್ರ ಮಾಡಬೇಡಿ, ಶಬ್ದ ಮಾಡಬೇಡಿ, ದಯವಿಟ್ಟು ಶಬ್ದ ಮಾಡಬೇಡಿ. ನಾನು ಮುಗಿಸುವಂತ ಸಮಯ. ಪಾಸ್ಟರ್ ನವೀನ್ ಕಮ್, ಪಾಸ್ಟರ್ ರಾಜು ಕಮ್. ದಯವಿಟ್ಟು ಸೇವಕರೆಲ್ಲ ಮುಂದೆ ಬನ್ನಿ, ಮಕ್ಕಳೆಲ್ಲ ಆ ಕಡೆ ಹೋಗ್ರ, ಹೋಗ್ರೆ ಸೇವಕ ಬನ್ನಿ, ಸೇವಕರೆಲ್ಲ ಮುಂದೆ ಬನ್ನಿ. ಕಮ್ ಪಾಸ್ಟರ್ ಧರ್ಮಣ್ಣ ವಾಗ್ರೆ, ಪಾಸ್ಟರ್ ಸ್ಯಾಮ್ ಕಮ್, ಪಾಸ್ಟರ್ ಸ್ಯಾಮ್ ಕಮ್. ಎಲ್ಲ ಈ ಕುಟುಂಬದ ಮೇಲೆ ಕೈ ಇಟ್ಟು 1 ನಿಮಿಷ ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಎಲ್ಲರೂ ಪಾಸ್ಟರ್ ಕಮ್ ಫ್ರೆಂಡ್ ಬ್ರದರ್ ಕಮ್. ಎಲ್ಲ ನೀವು 2 ಕರಗಳು ನಿಂತ್ರೆ
ಒಂದು ನಿಮಿಷ ಎಲ್ಲ ಮುಗಿಸುವಂತ ಸಮಯ. ದಯವಿಟ್ಟು ಯಾರು ಈಚೆ ಹೋಗೋಕೆ ಹೋಗ್ಬೇಡಿ. ದಯವಿಟ್ಟು ಎಲ್ಲ ಎರಡು ಕರಗಳನ್ನೆತ್ತಿ ಆ ಕುಟುಂಬನ ಹೃದಯದ ಆಳದಿಂದ ಆಶೀರ್ವದಿಸಬೇಕು. ಈ ಕುಟುಂಬ ಇಲ್ಲಿ ರಕ್ಷಣೆ ಹೊಂದಿದ್ದೀರಿ. ಈ ಕುಟುಂಬ, ಈ ಊರು, ಈ ಪಟ್ಟಣ ಸುರಕ್ಷಿತವಾಗಿದೆ ಅಮ್ಮ. ದಯವಿಟ್ಟು ಸೇವಕರನ್ನ ಬಿಟ್ಟು ಓಡೋದ್ ಬೇಡ ಅಮ್ಮ. ನಿನಗಾಗಿ ಸೇವಕರನ್ನ ಕರ್ತನ ಈ ಪಟ್ಟಣದಲ್ಲಿ ಎದುರಿಸಿದ್ದಾರೆ. ಕಣ್ಗಳನ್ನು ಮುಚ್ಚಿ ಹೃದಯದ ಆಳದಿಂದ ಆಶೀರ್ವದಿಸ್ರಿ ಅವರಿಗೆ. ಕರ್ತನೆ ಅವರ ಕುಟುಂಬಗಳನ್ನು ಆಶೀರ್ವದಿಸು, ಅವರ ಮನೆಯನ್ನು ಆಶೀರ್ವದಿಸು, ಅವರ ಹೃದಯದ ಇಷ್ಟಾರ್ಥ ಈ 7ನೇ ವರ್ಷ ನೆರವೇರಲಿ. ಸ್ವಂತ ಸಭೆಯನ್ನ ಕಟ್ಲಿ ನಿನ್ನ ಮಗ, ಸ್ವಂತ ಮನೆಯನ್ನ ಕಟ್ಲಿ ನಿನ್ ಮಗ. ಕರ್ತನೆ ಇದಕ್ಕಾಗಿ ಎಷ್ಟು ಪ್ರಯಾಸ. ನಮ್ದವರೆಲ್ಲ ಮೋಸ ಮಾಡ್ಬಿಟ್ರಲ್ಲ, ನಮ್ದವರೆಲ್ಲ ಕೈ ಬಿಟ್ಬಿಟ್ರಲ್ಲ. ಆದ್ರೆ ನನ್ನ ಸಹಾಯಕನು ನನ್ನ ಕರ್ತನಲ್ಲವೋ, ನಾನು ಭಯ ಪಡೇನು. ಸಹಾಯ ಮಾಡು ಕರ್ತನೆ. ಸಭೆಯಲ್ಲಿ ಉಜ್ಜೀವನನೇ ಇಲ್ವಲ್ಲ, ಎಷ್ಟು ಪ್ರಯಾಸ ಪಟ್ರು ಜನ ಬಂದು ಹೋಗ್ತಾ ಇದಾರಲ್ಲ ಅಂತ ಹೇಳಿ ಈ 6 ವರ್ಷ ತವಕ ಪಟ್ಟಂತ ಈ ಸೇವಕನ ಹೃದಯದಲ್ಲಿ ಇರುವಂತ ನೋವುಗಳಿಗೆ ಇವತ್ತು ಕರ್ತನ ಉತ್ತರಗಳನ್ನ ಕೊಡು. ಪ್ರತಿ ಭಾನುವಾರ ಹೊಸ ಆತ್ಮಗಳು ಸಭೆನ ಹುಡುಕಿ ಬರಲೇ. ಲೋಕ ನೇರವಾಗಿ ನಿಮಗೋಸ್ಕರ ತೆರೆಯಲ್ಪಟ್ಟಿದೆ ಸೇವಕನೇ. ಇನ್ನು ಮುಂದೆ ನೀನ್ ಕಾಣೋದಲ್ಲ ಅದ್ಭುತ, ಇನ್ನು ಮುಂದೆ ನೀನ್ ಕಾಣೋದಲ್ಲ ಅತಿಶಯಗಳು. ಕರ್ತನ ಆತ್ಮನ ಹೇಳ್ತಾ ಇದ್ದಾನೆ, ನೀನ್ ಹೋಗಿ ಕಾಲಿಡುವಂತ ಸ್ಥಳ ನಿನಗೆ ಸ್ವಂತವಾಗುವಂತೆ ನಾನ್ ಮಾಡದಿರ್ತೇನೆ. ನೀನ್ ಯಾವ ಮನೆ ಒಳಗಡೆ ಕಾಲಿಡ್ತೀಯೋ ಆ ಮನೆ ಜನ ಎಲ್ಲ ರಕ್ಷಣೆಗೆ ಬರುವಂತ ವರ್ಷ. ನಿನ್ನನ್ನ ಯಾರು ಹೀಯಾಡಿಸಿದ್ರು, ಯಾರು ಕೇವಲ ಪಡಿಸಿದ್ರು, ಯಾರು ಅವಮಾನ ಪಡಿಸಿದ್ರು ಅವರುಗಳಿಗೆ ರಕ್ಷಣೆ ಆಗುವಂತ ವರ್ಷವಾಗಿರುತ್ತೆ. ನಿನ್ನನ್ನ ಹಿಂಬಾಲಿಸುವಂತ ಜನವಾಗಿರುತ್ತೆ ಆ ಜನ. ಥ್ಯಾಂಕ್ ಯು ಲಾರ್ಡ್. 2 ಕರಗಳನ್ನೆತ್ತಿ ಪರಲೋಕಕ್ಕೆ ನೇರವಾಗಿ ಪರಿಶುದ್ಧಾತ್ಮನೆ, ಆ ಪರಲೋಕದ ಬೆಂಕಿ ಜಯ ನಮ್ಮದೇ. ಕರ್ತನು ಜಯ ಕೊಡುವಾತನಾಗಿದ್ದಾನೆ. 2 ಕರಗಳನ್ನೆತ್ತಿ ಬಾಯಿಗಳನ್ನು ತೆಗೆದು ಹೇಳ್ರಿ, ಬಾಯಿಗಳನ್ನು ತೆಗೆದು ಹೇಳ್ರಿ. ಆ ನಾಮವನ್ನು ಕೂಗ್ರಿ, ಆ ನಾಮವನ್ನು ಕೂಗ್ರಿ, ಆ ನಾಮವನ್ನು ಕೂಗ್ರಿ. ಭಯ ಪಡಬೇಡಿ, ಭಯ ಪಡಬೇಡಿ. ನರಕ ನಡಗಿದೆ, ಪಾತಾಳವ ನಡಗಿದೆ. ಈ ಸಭೆಗೆ ನೇರವಾಗಿ ಪಾತಾಳ ನಡುತ್ತಾ ಇದೆ. ಈ ಸೇವಕನಿಗೆ ಕುಟುಂಬಕ್ಕೆ ವಿರೋಧವಾಗಿ ಎದ್ದಂತ ಪಾತಾಳಗಳು ಇವತ್ತಿಂದ ಭಯ ಪಡಲಿದೆ. ಕೂಗು ಕೂಗ ನಾಮವನ್ನು ಕೂಗು, ನಾಮವನ್ನು ಕೂಗು. ಯೇಸುವೇ, ಯೇಸುವೇ, ನಾಮವನ್ನು ಕೂಗಿ ಎಲ್ಲರೂ ಸೇರಿ ಕೂಗ್ರಿ. ಎರಡು ಕರಗಳು ಎತ್ತಿ ಬಾಯಿ ನಾವು ಮುಗಿಸುವಂತ ಸಮಯ. ಪಾತಾಳಕ್ಕೆ ನರಕ ಉಂಟಾಗಿದೆ. ಈ ಗ್ರಾಮದ ಸುತ್ತಲೂ ಇರುವಂತ ಶತ್ರುವಿಗೆ ನರಕ ಉಂಟಾಗಿದೆ. ಓ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಈ ಅಭಿಷೇಕ ಕರ್ತನೆ ಎಲ್ಲ ನೊಗಗಳನ್ನು ಮುರಿದು ಬಹಳವಾಗಿ ಉಪಯೋಗಿಸ್ತಾ ಇದ್ದಾರೆ.
ಎಷ್ಟೋ ಜನರನ್ನ ಮೇಲ್ ಬಂದಂತ ಮನುಷ್ಯ ಕರ್ತಾನೆ. ಇವತ್ತು ಈ ಮನುಷ್ಯನಿಗೆ ಅಂತ ಬರುವಾಗ ಒಬ್ಬರು ನಿಂತಿಲ್ವೇ? ಎಷ್ಟೋ ಸಭೆಗಳಿಗೆ ಕೊಟ್ಟಂತ ಕೈಗಳು ಕರ್ತನೆ, ಇವತ್ತು ತನಗೆ ಬೇಕು ಅನ್ನುವಾಗ ಒಬ್ಬರು ಇಲ್ಲೇ ಇದ್ದಾರಲ್ಲ. ಮನುಷ್ಯನಿಗೆ ಸಹಾಯ ಬರಲಿ. Thank you, Jesus. Thank you, Holy Ghost. Lord, bless your daughter, O God. ನನ್ನ ಕಂಡ ರಾತ್ರಿ ಹಗಲು ಸೇವೆ 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 ಸೇವೆ, ರಾತ್ರಿ ಹಗಲು ಮುಚ್ಚಂತರ ಏಸು ಏಸು ಅಂತ ಓಡ್ತಾ ಇರುವಂತ ಮನುಷ್ಯ ಮನೆಯಲ್ಲಿರೋದನ್ನೆಲ್ಲ ಕಳ್ಕೊಂಡ್ಬಿಟ್ವಿ. ಬಟ್ ಗಾಡ್ ಸೇಸ್ ಡಾಟರ್, ಕರ್ತನೆ ಹೇಳುತ್ತಿರುವಂತ ಮಾತಿದು, ಕಳ್ಕೊಂಡಿದ್ದು, ಬಿಟ್ಟಿದ್ದು, ಮೋಸ ಮಾಡಿದ್ದು ಎಲ್ಲವೂ ಎರಡರಷ್ಟು ಹಿಂತಿರುಗಿ ಬರುವಂತ ಕಾಲವಾಗಿರುತ್ತೆ. ಆರೋಗ್ಯ ಬಲವನ್ನು ಕರ್ತನೆ ಕೊಟ್ಟಂತ ಮುದ್ದಾದ ಮಕ್ಕಳಿಗಾಗಿ ಸ್ತೋತ್ರ. ಒಂದು ಒಳ್ಳೆ ಘನ ಸೇವಕನಾಗಿ ಪ್ರವಾದಿಯಾಗಿ ಬಲವಾಗಿ ಉಪಯೋಗಿಸಿಕೋ ಕರ್ತನೆ. ಇರುವ ಸ್ಥಳದಲ್ಲೆಲ್ಲ ಕೈ ಎತ್ತಿ ನಿಮಗಾಗಿ ಪ್ರಾರ್ಥಿಸುವಂತ ಸಮಯ. ಇಲ್ಲಿರುವಂತ ಸೇವಕರುಗಳು ನಿಮಗಾಗಿ ಕೈಗಳನ್ನು ಚಾಚುವಾಗ ನಿಮ್ಮ ಮನೆಯ ಹುಡುಕಿ ಎಲ್ಲ ಬರುವಂತ ಕಾಲವಾಗಿರುತ್ತೆ. ಬಂದಂತ ನೀನೆಲ್ಲ ಜನರನ್ನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ 7ನೇ ವರ್ಷ ಬಲವಾಗಿ ನಡೆಯಿಸಿ ಕರ್ತನ ಹಸ್ತಗಳಲ್ಲಿ ಒಪ್ಪಿಸ್ಕೊಟ್ಟು ಕೊನೆಯದಾಗಿ ನಮ್ಮ ಬ್ರದರ್ ನಮ್ಮ ಮಧ್ಯದಲ್ಲಿ ಹೋಗ್ತಾರೆ. ಬ್ರದರ್ ನವೀನ್ ಪ್ರಾರ್ಥಿಸ್ಬೇಕಂತ ಕೇಳ್ಕೊಳ್ತೇನೆ. ಕಮ್ ಫ್ರೆಂಡ್ಸ್. ನಿನಗೆ ಮಹಿಮೆ ಡ್ಯಾಡಿ. ಮಹಾಪರಿಶುದ್ಧನಾದ ದೇವರೇ, ಇಲ್ಲಿಯ ತನಕ ನೀನು ಮಾಡಿದ ಸಕಲ ಕಾರ್ಯಗಳಿಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ ದೇವರೇ. ಈ ವರ್ಷ ಸಂಪೂರ್ಣತೆಗೆ ನೀನು ಕರೆದುಕೊಂಡು ಹೋಗುತ್ತಾ ಇರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇನೆ. ವಿಶೇಷವಾದ ಕಾರ್ಯಗಳಲ್ಲಿ ಈ ವರ್ಷ ಈ ಕಣ್ಣುಗಳು ನೋಡುವಂತೆಯೂ ದೇವರೇ, ಈ ಸಭೆಯು ಕಾಣುವಂತೆಯೂ, ಈ ಗ್ರಾಮವು ಆ ಬೆಳಕನ್ನು ಹೊಂದುವಂತೆಯೂ ನೀನು ಮಾಡುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತಾ ಇದ್ದೇನೆ ದೇವರೇ. ಸಭೆಯ ಸೇವಕರಿಗಾಗಿ, ಸಭೆಯ ಜನರಿಗಾಗಿ ಸ್ತೋತ್ರ ಡ್ಯಾಡಿ. ವಿಶೇಷವಾದ ಮಹಿಮೆನ ಇವತ್ತು ಬಂದಂತ ಪ್ರತಿಯೊಬ್ಬರು ಕಾಣಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ಮಾಡಿದಂತ ಸಕಲ ಕಾರ್ಯಗಳಿಗಾಗಿ ಸ್ತೋತ್ರ ಡ್ಯಾಡಿ. ನಿನಗೆ ಮಹಿಮೆ, ನಿಮಗೆ ಘನತೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯುಳ್ಳ ತಂದೆಯೇ, ಅವೆಲ್ಲ ಕೂತ್ಕೊಳ್ಳೋಣ ಇರುವಂತಹ ಸ್ಥಳಗಳಲ್ಲಿ. ನಾಮಕ್ಕೆ ಮಹಿಮೆ ಉಂಟಾಗಲಿ. ದಯವಿಟ್ಟು ನೀವೆಲ್ಲರೂ ಕುಳಿತುಕೊಳ್ಬೇಕಂತ ನಾನು ತಿಳಿದುಕೊಳ್ತಾ ಇದ್ದೇನೆ. ಈ ದಿನದಲ್ಲಿ ದೇವರ ವಾಕ್ಯವನ್ನ ನಾವೇನೆಲ್ಲ ಕೇಳಿದೆವೋ